ಎಲ್ಲ ಸಹೃದಯರಿಗೆ ನಮಸ್ಕಾರ. 5ನೇ ದಿವಸ ಬಂದೇ ಬಿಡ್ತು ಮತ್ತೆ. ನಿನ್ನೆ ದಿವಸ ಒಂದು ಅತ್ಯದ್ಭುತವಾದಂಥ ಪ್ರಸಂಗವನ್ನು ಕಂಡಿದ್ದೇವೆ. ನಿನ್ನೆ ಇದುವರೆಗೂ ಪ್ರಪಂಚದ ಇತಿಹಾಸದಲ್ಲಿ ಯಾರೂ ಕಲ್ಪನೆ ಕೂಡ ಮಾಡದಿರದಂಥ ಒಂದು ಪ್ರಸಂಗವನ್ನು ರಾಮಕೃಷ್ಣ ನಮ್ಮ ಕಣ್ಮುಂದೆ ಇಡ್ತಾರೆ. ಹೆಂಡತಿಯನ್ನು ಪ್ರೀತಿ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ, ಹೆಂಡತಿಗೆ ಗೌರವ ಕೊಡೋರು ಬೇಕಾದಷ್ಟು ಜನ ಇದ್ದಾರೆ, ಹೆಂಡತಿ ಸಾಧನೆ ಮಾಡಿದಾಗ ಮೆಚ್ಚಿಕೊಂಡು ಪ್ರೋತ್ಸಾಹನ ಕೊಟ್ಟವರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಹೆಂಡತಿಯನ್ನೇ ಜಗನ್ಮಾತೆ ಅಂತ ಕೂಡಿಸಿ ತನ್ನ ಇಡೀ ಬದುಕಿನ ಸಾಧನೆಯನ್ನು ಅವರ ಪದತಲದಲ್ಲಿ ಅರ್ಪಿಸಿ ನಮಸ್ಕಾರ ಮಾಡೋದಿದೆಯಲ್ಲ, ಬಹುಶಃ ಮಾನವ ಇತಿಹಾಸದಲ್ಲಿ ಅದು ಮೊಟ್ಟ ಮೊದಲನೇ ಬಾರಿಗೆ, ನನಗೆ ತಿಳಿದ ಹಾಗೆ ಇದುವರೆಗೂ ಈ ಕ್ಷಣದವರೆಗೂ ಅದು ಕಡೆ ಬಾರಿಗೆ. ಆ ಥರದ ಪ್ರಯೋಗ ಎಲ್ಲೂ ಆಗಿಲ್ಲ ಅನಿಸುತ್ತೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ಸಾಮಾನ್ಯ ಪ್ರಾಣಿಗಳಿಗೆ ರಸ್ತೆ ಬೇಕು, ಹಾದಿ ಬೇಕು ಹೋಗೋದಕ್ಕೆ, ಸಲಗಕ್ಕೆ ಹಾದಿ ಬೇಕಾಗಿಲ್ಲ, ಹೋದದ್ದೇ ದಾರಿ. ಇವರು ಕೆಲವರು ಮಹಾತ್ಮರು ಹೇಗಿದ್ದಾರೆ ಅಂದರೆ, ಮತ್ತೊಬ್ಬರು ಹಾಕಿದ ದಾರಿ ಬೇಕಾಗಿಲ್ಲ ಅವರಿಗೆ, ಅವರೇ ಹೊಸ ಹಾದಿ ಹಾಕಿಕೊಂಡು ಹೋಗ್ತಾರೆ. ಈ ಥರದ ಷೋಡಶಿ ಪೂಜೆ ಮಾಡುವಂಥದ್ದನ್ನು ಎಲ್ಲೂ ಕಂಡಿರಲಿಲ್ಲ ಪ್ರಪಂಚ. ಒಂದು ಬೆರಗಾಗೋಯ್ತು. ಒಂದು ಹೆಣ್ಣುಮಗಳಿಗೆ ಯಾವ ಗೌರವವನ್ನು ಕೊಡಬಹುದೋ ಆ ಕಲ್ಪನೆಯನ್ನು ಮೀರಿ ರಾಮಕೃಷ್ಣರು ತಮ್ಮ ಹೆಂಡತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ, ಜಗನ್ಮಾತೆ ಅಂತ ಹೇಳ್ತಾರೆ. ಎಷ್ಟೋ ಕಡೆ ಹೇಳ್ತಾರೆ ಅವರು, ನನಗೇನಾದರೂ ಶಕ್ತಿ ಇದ್ದರೆ ಜಗನ್ಮಾತೆಯಿಂದ ಪಡ್ಕೊಂಡದ್ದು ಅಂತ ಕೂಡ ಹೇಳ್ತಾರೆ. ಈ ಥರದ ಗೌರವವನ್ನು ಕೊಟ್ಟಂಥವರು ಮತ್ತು ಆ ಗೌರವಕ್ಕೆ ಭಾಗಿಯಾದಂಥ ತಾಯಿನೂ ಅಷ್ಟು ದೊಡ್ಡವರೇ. ಈಗ ದೊಡ್ಡದನ್ನು ಕೊಡ್ಬೋದು, ಅದನ್ನು ತಡ್ಕೊಳ್ಳೋ ಶಕ್ತಿನೂ ಬೇಕಲ್ಲ. ಹೋದ ರಾಜನ ಕಡೆಗೆ, ಬಡತನ ಬಹಳ ಕಾಡ್ತದೆ ಸ್ವಾಮಿ ಅಂತ ರಾಜನ ಕಡೆ ಹೋದ, ಏನಾದರೂ ಕೊಡಿ ಎಂದ. ರಾಜ ಭಾರಿ ಉತ್ಸಾಹದಲ್ಲಿದ್ದ. ಆಯ್ತಪ್ಪ, ನಮ್ಮ ಪಟ್ಟದ ಆನೆನೇ ಕೊಟ್ಟುಬಿಡಿ ಎಂದ. ಅವನು ಊಟಕ್ಕೆ ದಿಕ್ಕಿಲ್ಲ, ಆನೆ ಕಟ್ಕೊಂಡು ಏನು ಮಾಡ್ತಾನೋ. ಕೊಟ್ಟಾಗ ತಡ್ಕೊಳ್ಳೋ ಶಕ್ತಿ ಒಂದು ಬೇಕಾಗತ್ತೆ. ಅದಕ್ಕೆ ನಾನು ಹೇಳೋದು, ಕೊಡೋದು ಹೇಗೋ ಕೊಟ್ಬಿಡ್ತಾರೆ, ದೊಡ್ಡವ್ರು ಕೊಡ್ಬೋದು, ಅದನ್ನು ಪಡ್ಕೊಳ್ಳೋ ಶಕ್ತಿ ಇದೆಯಾ ಅಂತ. ದೊಡ್ಡವ್ರ ಲಕ್ಷಣ ಹೇಗೆ ಅಂದರೆ ಎರಡು, ಆ ಪಡ್ಕೊಳ್ಳೋರ್ಗೆ ಆ ಶಕ್ತಿ ಇದೆಯಾ ಅಂತ ನೋಡ್ತಾರೆ. ಅಕಸ್ಮಾತ್ ಇಲ್ಲ ಅಂದರೆ ಮೊದಲು ಶಕ್ತಿಯನ್ನು ಕೊಟ್ಟು ಸಿದ್ಧ ಮಾಡ್ತಾರೆ. ಇದು ಎಷ್ಟು ಚೆಂದ ನೋಡಿ ಇದು ಮಾಡಿದ್ದು. ರಾಮಕೃಷ್ಣವ್ರು ಆಕೆಗೆ ಎಲ್ಲಿವರೆಗೂ ಅಂದ್ರೆ ಬತ್ತಿನ ಹೇಗೆ ಹೊಸಿಬೇಕು ಅಂತ ಹಿಡ್ಕೊಂಡು, ಜನರನ್ನು ಹೇಗೆ ನೋಡಬೇಕು, ಸಾಂಬಾರು ಮಾಡೋದು ಹೇಗೆ ಅಂತ ಅಲ್ಲಿಂದ ಹಿಡಿದು ಧ್ಯಾನ ಮಾಡೋದು ಹೇಗೆ, ಮನಸ್ಸನ್ನು ಏಕಾಗ್ರ ಮಾಡೋದು ಹೇಗೆ, ಇದೆಲ್ಲವನ್ನು ಕಲಿಸಿ ಮನಸ್ಸನ್ನು ಸಿದ್ಧ ಮಾಡಿದ್ದಾರೆ. ನಾನು ನಿನ್ನೆ ಹೇಳಿದ ಹಾಗೆ, ಒಂದು ವಿಗ್ರಹ ತಯಾರಾಗಬೇಕಾದ್ರೆ ಶಿಲ್ಪಿ ಕಲೆ ಎಷ್ಟು ಮುಖ್ಯನೋ ಆ ಶಿಲ್ಪದ ಗುಣನೂ ಅಷ್ಟೇ ಮುಖ್ಯ ಆಗುತ್ತೆ. ಶಿಲ್ಪದ ಗುಣ ಚೆನ್ನಾಗಿಲ್ಲದೆ ಹೋದರೆ ಪುಡಿಯಾಗಿ ಹೋಗ್ಬಿಡುತ್ತೆ ಅದು. ಆ ರೀತಿ ಮಾಡಿಕೊಟ್ಟದ್ದು. ನನಗೆ ಆಶ್ಚರ್ಯ ಅನಿಸೋದಂದರೆ, ತಾಯಿ ಶಾರದಾ ಮಾತೆ ಷೋಡಶಿ ಪೂಜೆ ಆದಮೇಲೆ ಹೇಗಿದ್ದರು ಅಂತ, ಅದು ಭಾಳ ಮುಖ್ಯ. ನಮ್ಮಲ್ಲಿ ಕೆಲವ್ರಿಗೆ ಏನಾದರೂ ಒಂದು ಪ್ರಶಸ್ತಿ ಬಂದುಬಿಟ್ರೆ ಬೇಡಪ್ಪ ಅವಸ್ಥೆ. ಅದನ್ನು ನೀವೇನಾದರೂ ಮೆನ್ಷನ್ ಮಾಡಲಿಲ್ಲ ಬಯೋಡೇಟಾದಲ್ಲಿ ಓದುವಾಗ ಅಂದರೆ ಎಂಥ ಸಿಟ್ಟು ಬರುತ್ತೆ ಗೊತ್ತಾ. ಏನು ರೀ ಡಾಕ್ಟ್ರ್ ಅಂತ ಹೇಳಲ್ಲ ನೀವು, ಅದು ಎಂದೇನು ಡಾಕ್ಟ್ರೇಟು 40 ವರ್ಷ ಹಿಂದಿಂದ, ಕೆಟ್ಟ ಹಳೇದು, ಅದು ಏನೂ ಪ್ರಯೋಜನ ಇಲ್ಲ ಅದು. ಆದರೆ ಹೇಳದೆ ಹೋದರೆ ಮನಸ್ಸಿಗೆ ಚುಚ್ಚುತ್ತೆ ಅವರಿಗೆ. ಯಾಕೆಂದ್ರೆ ಅದು ಇಟ್ಕೊಂಡು ಅಡ್ಡಾಡ್ತೀವಲ್ಲ, ಅದೊಂದು ತಲೆ ಮೇಲೆ ಭಾರ. ತಾಯಿ ಹೇಗೆ ಬದುಕಿದ್ರು ಅಂತ, ಜಗನ್ಮಾತೆ ಅಂತ ಪ್ರಪಂಚ ಒಪ್ಪೋ ಹಾಗೆ ಅದು ಯಾರು, ಆರ್ಡಿನರಿ ಮನುಷ್ಯ ಹೇಳಿದರೆ ಮಾತು ಬೇರೆ. ಅಧ್ಯಾತ್ಮ ಸಾಧನೆಯಲ್ಲಿ ಅತ್ಯಂತ ಗೌರಿಶಂಕರವನ್ನು ಮುಟ್ಟಿದಂಥ ರಾಮಕೃಷ್ಣರು ಆಕೆಯನ್ನು ಜಗನ್ಮಾತೆ ಅಂತ ಕರೆದಾಗ ಸಂತೋಷ ಆಗಿರಬೇಕಲ್ಲ. ಆದ್ರೆ ಮರುದಿವಸದಿಂದ ಮತ್ತು ಮೊದಲು ಹೇಗಿದ್ದರು ಹಾಗೇ ಇದ್ದರು ಶಾರದಾ ಮಾತೆ, ಏನೇನೂ ವ್ಯತ್ಯಾಸ ಇಲ್ಲ. ಅದೇ ಅಡುಗೆ ಮಾಡೋದು, ಅದೇ ಮಾಡೋದು, ಎಲ್ಲ ಕೆಲಸ ಹಾಗೇನೆ. ಒಂದು ಸಲ ಕುತೂಹಲ ತಡಿಲಾರದೆ ಭಕ್ತರೊಬ್ಬರು ಕೇಳ್ತಾರೆ, ಅಮ್ಮ ಯಾರಿಗಾದರೂ ಒಂದು ಚೂರು ಹೊಗಳಿದ್ರೆ ಸಂತೋಷದಿಂದ ಎದೆ ಉಬ್ಬಿಡುತ್ತೆ, ನಿಮಗೀಗ ಯಜಮಾನರು ದೊಡ್ಡ ಸಾಧಕರು, ಅವ್ರು ನಿಮಗೀಗ ಜಗನ್ಮಾತೆ ಅಂತ ಹೇಳಿ ನಮಸ್ಕಾರ ಮಾಡಿದಾಗ ಹೇಗೆ ಮಾಡಿಸ್ಕೊಂಡ್ರಿ ಪೂಜೆ, ಇದನ್ನು ಭಾಳ ಸಂಕೋಚ ಸ್ವಭಾವ ನಿಮ್ಮದು, ಯಾರು ಮುಂದೆ ಹೋಗೋರಲ್ಲ ಅಂಥದ್ದು ಕೂತ್ಕೊಂಡು ಪೂಜೆ ಹೇಗೆ ಮಾಡಿಸ್ಕೊಂಡ್ರಿ ಅಂತ. ಉತ್ತರ ಅದ್ಭುತವಾದ ಉತ್ತರ. ಅದು ನಾನು ಯಾವಾಗಲೂ ಇಂಥ ಉತ್ತರ ಬರೋದು ಅತ್ಯಂತ ಇನ್ನೋಸೆಂಟ್ ಮೈಂಡಿಂದ ಮಾತ್ರ ಬರೋದು ಸಾಧ್ಯ, ಮುಗ್ಧರ ಮನಸ್ಸಿಂದ ಬರೋಕ್ಕೆ ಸಾಧ್ಯ. ಆ ಮುಗ್ಧತೆ ಇದೆಯಲ್ಲ, ಭಾಳ ಅಪರೂಪದ ಗುಣ ಅದು. ನಾನು ಯಾವುದೋ ಲೆಕ್ಚರಲ್ಲಿ ಹೇಳಿದ್ದೆ, ಇಟ್ ಈಸ್ ಸೋ ಈಸಿ ಟು ರಿಮೈನ್ ಇಗ್ನೊರೆಂಟ್ ಥ್ರೂ ಔಟ್ ಲೈಫ್
ಬಟ್ ಇಂಪಾಸಿಬಲ್ ಟು ರಿಮೈನ್ ಇನ್ನೋಸೆಂಟ್. ಮೂರ್ಖರಾಗಿ ಬದುಕ್ಬೋದು ಇಡೀ ಜನ್ಮ, ಆದ್ರೆ ಮುಗ್ಧರಾಗಿ ಬದುಕೋದು ಬಹಳ ಕಷ್ಟ. ಮುಗ್ಧತೆ ಅನ್ನೋದು ಬಹಳ ಅಪರೂಪದ ಗುಣ ಅದು. ಆ ಶಾರದಾ ಮಾತೆ ಹೇಳೋ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಆ ಪೂಜೆ ಮಾಡುವಾಗ ನಾನಾಗಿರಲಿಲ್ಲ ಅಂತ. ಎಷ್ಟು ಇಂಟರ್ಪ್ರಿಟ್ ಮಾಡ್ಬೋದು ಅದನ್ನು ಅಂದರೆ, ನಾನಾಗಿರಲಿಲ್ಲ, ನಾನು ಅನ್ನೋ ಕಲ್ಪನೆಯೇ ನನಗಿರಲಿಲ್ಲ ಅಂತ ಒಂದಾದರೆ, ನಾನು ಇನ್ಯಾವುದೋ ಲೋಕದಲ್ಲಿದ್ದೆ, ನಾನು ನಿಜವಾಗಲೂ ಜಗನ್ಮಾತೆನೇ ಆಗಿದ್ದೇನೋ ಗೊತ್ತಿಲ್ಲ, ಅವತಾರಣ ಆಗಿರಬೇಕು. ಆದರೆ ಮುಂದಿನ ಜೀವನ ನೋಡಿದಾಗ ಒಂದೇ ಒಂದು ಸಲ ಕೂಡ ತಾನು ಮಾಡಿದ್ದನ್ನು ಹೇಳೋಲ್ಲ ಎಂದು ಹೇಳ್ಕೊಳ್ಳಲ್ಲ. ಇದನ್ನು ಭಾಳ ಚಂದ ಬರೀತಾರೆ ರಾಮಕೃಷ್ಣ ಆಶ್ರಮದ ಸಾಕಷ್ಟು ಜನ ಯತಿಗಳು ಅದ್ರ ಬಗ್ಗೆ ಬರೆದಿದ್ದಾರೆ. ಶಾರದಾ ತಾಯಿ, ಶಾರದಾ ಮಾತೆ ಯಾವುದೂ ಆಧ್ಯಾತ್ಮಿಕ ಪ್ರಯೋಗಗಳನ್ನು ಮಾಡಿರಲಿಲ್ಲ, ಮೊದಲು ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಿರಲಿಲ್ಲ. ಆದರೆ ಅತ್ಯಂತ ಎಳೆಯ ವಯಸ್ಸಿನಲ್ಲೇ ಅಪಾರವಾದಂಥ ಆಧ್ಯಾತ್ಮಿಕ ಸಂಪತ್ತಿನ ಅಧಿಕಾರಿಣಿಯಾಗ್ಬಿಟ್ರು. ಎಲ್ಲ ಒಪ್ಪಿಸ್ಬಿಟ್ರಲ್ಲ ರಾಮಕೃಷ್ಣರು ಎಲ್ಲ ಒಪ್ಪಿಸ್ಬಿಟ್ರು ಆಕೆಗೆ. ಅಂದರೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ಸಂಪತ್ತಿನ ಅಧಿಕಾರಿಣಿ ಆಗಿಬಿಟ್ರು. ಇದಕ್ಕೆ ಕಾರಣ ಹೇಗೆ ಅಂತ ಅವ್ರು ಹೇಳ್ತಾರೆ, ರಾಮಕೃಷ್ಣರು ಹೇಳ್ತಾರೆ, ಒಬ್ಬ ಹೆಣ್ಮಗಳು ಆಧ್ಯಾತ್ಮಿಕ ಸಾಧನೆ ಮಾಡಬೇಕಾದ್ರೆ ತಪಸ್ಸೆ ಮಾಡಬೇಕು ಅಂತೇನಿಲ್ಲ. ತನ್ನ ಸಂಸಾರದಲ್ಲಿ ತಾನು ಚೆನ್ನಾಗಿ ಬದುಕಿದ್ರೆ ಸಾಕೋದು ಆಧ್ಯಾತ್ಮಿಕ ಸಾಧನೆ. ಇದು ಆಗಿನ ಕಾಲದ ಮೌಲ್ಯಗಳ ಬಗ್ಗೆ ರಾಮಕೃಷ್ಣರು ಹೇಳೋದು. ಒಬ್ಬ ಹೆಂಡತಿ ಆದವಳು ಗಂಡನನ್ನು ತಾನು ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ ಸೇವಿಸಿದರೆ ಅದು ಆಧ್ಯಾತ್ಮಿಕ ಸೇವೆನೇ. ಅಷ್ಟು ಮಾಡಿದರೆ ಸಾಕೋಕೆ ಅಂಥೇಳಿ ಒಂದು ಉದಾಹರಣೆ ಕೊಡ್ತಾರೆ. ತಮಗೆಲ್ಲ ಗೊತ್ತಿರೋ ಕತೆ, ಧರ್ಮವ್ಯಾಧನ ಕತೆ, ಮಹಾಭಾರತದ್ದು. ಕೌಶಿಕ ಋಷಿ ಕಾಡಲ್ಲಿ ಕೂತು ತಪಸ್ಸು ಮಾಡ್ತಾ ಇದ್ದಾನೆ. ಅವನಿಗೇನೋ ಸಾಧನೆ ಆಯಿತು ಅಂತ ಅನಿಸಿರ್ಬೇಕು. ತಪಸ್ಸು ಮಾಡ್ತಾ ಇದ್ದಾನೆ, ಒಂದು ತಲೆ ಮೇಲೆ ಒಂದು ಪಕ್ಷಿ ಹೊಲಸು ಮಾಡುತ್ತೆ. ಇವ್ನು ಕೋಪ ಬಂತು, ಹಿಂಗೆ ನೋಡ್ತಾನೆ, ಪಕ್ಷಿ ಪಟ್ ಅಂತ ಬಿದ್ದು ಸತ್ತೋಗ್ಬಿಡುತ್ತೆ, ಸುಟ್ಕೊಂಡು ಸತ್ತೋಗುತ್ತೆ. ಇವನು ಅಂದ್ಕೊಂಡು, ಎಲ್ಲ ಇವನ ದೊಡ್ಡ ಸಾಧನೆ ಆಗಿಬಿಡ್ತಲ್ಲ, ನನ್ನ ತಪಸ್ಸಿಗೆ ಶಕ್ತಿ ಇದೆ ಅಂತ ಗೊತ್ತೇ ಇರಲಿಲ್ಲ, ನಾನು ಬರೀ ನೋಡಿದ್ರೆ ಸಾಕು ಪಕ್ಷಿ ಬಿದ್ದು ಹೋಯಿತು. ಇದು ಸಣ್ಣ ಸಣ್ಣ ಸಾಧನೆ ಆದ ತಕ್ಷಣ ತಲೆ ತಿರುಗೋಕೆ ಶುರು ಆಗುತ್ತೆ. ಮರುದಿವಸ ಅವ್ನು ಭಿಕ್ಷೆಗೆ ಹೋಗ್ತಾನೆ, ಒಂದು ಮನೆಗೆ ಬಾಗಿಲು ತರ್ತಾನೆ, ಕೂಗೆ ಕೂಗ್ತೀನಿ, ಬರ್ತೀನಿ ಅಂತ ತಾಯಿ ಬರೋದಿಲ್ಲ. ಕಾಯ್ತಾನೆ, ಕೋಪ ಬಂದಿದೆ ಅವನಿಗೆ. ನಿನ್ನೆ ಕೂಡ ಪಕ್ಷಿನ ಕೊಂದು ಹಾಕಿದ್ದಾನೆ ದುರ್ಗುಟ್ಕೊಂಡು ನೋಡಿ. ತಾಯಿ ಬಂದಾಗ ದುರ್ಗುಟ್ಕೊಂಡು ನೋಡ್ತಾನೆ. ಆಕೆ ಒಂದೇ ಸಲ ಹೇಳ್ತಾಳೆ, ದುರ್ಗುಟ್ಕೊಂಡು ನೋಡಿ ಸಾಯೋದಕ್ಕೆ ನಾನೇನು ಪಕ್ಷಿ ಏನಪ್ಪ? ಇವನಿಗೆ ಗೊತ್ತು, ಆಕೆಗೆ ಹೆಂಗೆ ಗೊತ್ತಾಯಿತು ಅಂತ. ತಾನು ಪಕ್ಷಿಯನ್ನು ಸುಟ್ಟದ್ದು ಆಕೆಗೆ ಹೆಂಗೆ ಗೊತ್ತಾಯಿತು ಅಂತ. ಆಕೆ ಹೇಳಿದ್, ನೋಡಪ್ಪ, ನಾನು ಗಂಡನ ಸೇವೆ ಮಾಡ್ತಾ ಇದ್ದೆ, ನಾನು ಅತ್ತೆ ಮಾವಂದ್ರಿಗೆ ಮಾಡ್ತಾಯಿದ್ದೆ, ಅರ್ಧಕ್ಕೆ ಬಿಟ್ಟು ಬರೋಕ್ಕಾಗಲ್ಲ, 5 ನಿಮಿಷ ಕಾಯಿ ಅಂತ ಹೇಳಿದ್ದೆ ನಾನು ನಿನಗೆ. ಹಿಂಗೆ ದುರ್ಗುಟ್ಕೊಂಡು ನೋಡಬೇಡ, ನಿನಗಿನ್ನೂ ಧರ್ಮದ ಅರ್ಥ ತಿಳಿದಿಲ್ಲ. ಇಲ್ಲೊಬ್ಬ ಧರ್ಮವ್ಯಾಧ ಅಂತಿದ್ದಾನೆ, ಅವನ ಕಡೆ ಹೋಗಿ ಧರ್ಮ ಕಲಿ ಅಂತ. ಮೊದಲೇ ಬೆರಗಾಗಿದ್ದಾನೆ ಇವನು, ಆಕೆಗೆ ಹೆಂಗೆ ಗೊತ್ತಾಯಿತು ಅಂತ. ಅಲ್ಲಿ ಹೋಗ್ತಾನೆ, ಇವನು ಇನ್ನೂ ಎದೆ ಹೊಡೆದು ಹೋಗೋಂಥ ಪರಿಸ್ಥಿತಿ ಅದು. ಧರ್ಮವ್ಯಾಧ ಮಾಂಸ ಮಾರೋನು, ಇವನ ಕಡೆಯಿಂದ ಕಲಿಬೇಕಾ? ಫ್ರಮ್ ಎ ಬುಚರ್, ಇವನ ಕಡೆ ಕಲಿಬೇಕಾ ನಾನು ಅಂತ. ಅವ್ನು ಹೇಳ್ತಾನೆ, ಕೂತ್ಕೊ ಅಂತಾನೆ. ಇವ್ರು ಕೂತ್ಕೊಳ್ಳೋಕ್ಕಾಗಲ್ಲ ಹುಷಿಕನಿಗೆ, ಇಲ್ಲೇನು ಕೂತ್ಕೊಳ್ಳೋದು ಅಂತ. ನೀ ಕೂತ್ಕಪ್ಪ, ಒಂದು 5 ನಿಮಿಷ, ನನ್ನ ಕೆಲಸ ಇದು, ಪರಂಪರೆಯಿಂದ ಬಂದದ್ದು, ನಾ ಮಾಡೋದು ಮಾಂಸ ಮಾರೋದು. ನಾ ಮಾಂಸ ತಿನ್ನಲ್ಲ, ಮಾಂಸ ಮಾರೋದು ಕೆಲಸ ನಂದು, ಅದರಿಂದ ಜೀವನ ನಡಿಬೇಕು ನಂದು. ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಪ್ಪ ಅಮ್ಮನ ಎಷ್ಟು ಪ್ರೀತಿಯನ್ನು ನೋಡ್ಕೋತಿರ್ತಾನೆ ಅವನು ಮನೆಯಲ್ಲಿ. ಅವನು ಹೇಳ್ತಾನೆ, ನೋಡಪ್ಪ, ನಾನು ಬದುಕಿಗೋಸ್ಕರ ಇದನ್ನು ಮಾಡೋದೇ ಹೊರತಾಗಿ ಪ್ರಾಣಿ ಹಿಂಸೆ ಮಾಡಲ್ಲ. ಅವ್ರು ಯಾರೋ ಮಾಡ್ಕೊಂಬರ್ತಾರೆ, ನಾನು ಮಾರ್ತೀನಿ ಅಷ್ಟೇ ಅಂತ ಹೇಳ್ತಾನೆ. ಆಗ ಧರ್ಮ ಅಂದರೆ ಏನು ಅಂತ ಹೇಳ್ತಾನೆ. ಮನೆಯಲ್ಲಿ ಚೆನ್ನಾಗಿ ಎಲ್ಲರ ಜೊತೆಗೆ ಪ್ರೀತಿಯಿಂದ ಸಂತೋಷವಾಗಿ ಬದುಕಿದರೆ ಅದೊಂದು ದೊಡ್ಡ ಧರ್ಮ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸಿಂಪಲ್ ಫಾರ್ಮ್ ಅಲ್ವಾ. ಮನೆಯಲ್ಲಿ ಇರೋದು 3 ಜನ, ಹೊಡೆದಾಟ ಕುರುಕ್ಷೇತ್ರ ದಿನ. ಇದು ಏನು ಬದುಕೋ ಅಲ್ಲ, ನಗನಗ್ತಾ ಬದುಕೋಕ್ಕಾಗಲ್ವಾ? ಈ ಆ್ಯಕ್ಚುಲಿ ಇವತ್ತು ಮುಗಿಸೋ ಹೊತ್ತಿಗೆ ನಾನು ಅದು ಹೇಳಿ ಮುಗಿಸ್ಬೇಕು. ನಾನು ಅದನ್ನು ಭಾಳ ಮುಖ್ಯ. ಶಾರದಾದೇವಿ ಸಂದೇಶ ಅನ್ನೋದು ಒಂದೇ ಸಂದೇಶ ನಾನು ಹೇಳಬೇಕಾದದ್ದು. ಅದು ಹೇಳ್ತಾರೆ, ಯಾವಾಗ ಆ ತಾಯಿ ಬದುಕಿದ್ದು ಹಾಗೆ ಬದುಕಿದ್ರು, ತನ್ನ ಗಂಡನ ಸೇವೆಯನ್ನು ದೇವರ ಸೇವೆ ಅಂತ ಮಾಡಿಕೊಂಡ್ರು, ಅದೇ ಆಧ್ಯಾತ್ಮ ಸಾಧನೆ ಆಯಿತು. ಈ ಮಾಡಿದಾಗ ಅವ್ರು ಹೇಳ್ತಾರೆ, ಜೀವನದಲ್ಲಿ ಬದುಕಬೇಕಾದ್ರೆ ಅತ್ತೆ ಮಾವ ಗಂಡ ಇವರೆಲ್ಲರೂ ಪ್ರೀತಿಯಿಂದ ಸೇವೆ ಮಾಡು, ಅಧ್ಯಾತ್ಮ ಸೇವೆ ಅಂತ ಹೇಳ್ತಾರಲ್ಲ. ರಾಮಕೃಷ್ಣ ಹೇಳ್ತಾರೆ, ಶಾರದೆಗೆ ಅದು ಹೇಳೋ ಕಾರಣನೇ ಇಲ್ಲ. ಆಕೆ ಇರೋದೇ ಹಾಗಿದ್ದಾಳೆ. ಆಕೆ ನಿಮ್ಗೆ ಹೇಳಿದ್ದೆ ನಿನ್ನೆ, ನೋಬತ್ ಖಾನ ಅಂತಿತ್ತು. ನೋಬತ್ ಖಾನ ಅಂದರೆ ವಾದ್ಯ ಕುಟೀರ, ಅದು ಸಣ್ಣದು. ಅಲ್ಲಿ ಇರ್ತಾಯಿದ್ರು ಅವರು, ಇಬ್ಬರು ಇರ್ತಾಯಿದ್ರು ಅಷ್ಟು ರೂಮಲ್ಲಿ. ಇರೋದೇ 8 ರೂಮ್ ಅದು. ಅದರೊಳಗಿಬ್ಬರು, ಚಂದ್ರಮಣಿ ದೇವಿ ಮತ್ತು ಇವರು ಇರಬೇಕು. ಚಂದ್ರಮಣಿಗೆ ವಯಸ್ಸಾಗ್ಬಿಟ್ಟಿದೆ, ಭಾಳ ವಯಸ್ಸಾಗಿದೆ. ಎಷ್ಟು ಸೇವೆ ಮಾಡಬೇಕ್ರಿ ಅತ್ತೆದಾಕೆ, ಒಂದು ಚೂರ ಕೆಲಸ ಇಲ್ಲ. ಮತ್ತು ಅವರು ಅಕಸ್ಮಾತ್ ಕೂಗ್ಬಿಟ್ಟು ಶಾರದಾ ಅನ್ನೋಕ್ಕೆ ಶಾ ಅಂದರೆ ಸಾಕು, ತಕ್ಷಣ ಅಲ್ಲಿರ್ತೀರಿ, ಬಂದೆ ಅಂತ ಓಡಿ ಬರೋರಂತ. ಯಾಕಟ್ಟು ಅವಸರ ಮಾಡ್ಕೋತೀರಿ? ಆ ನೋಬತ್ ಖಾನದ ಬಾಗಿಲು ಚೌಕಟ್ಟಿದೆಯಾ ತುಂಬ ಗಿಡ್ಡದು, ತಲೆ ಬಡಿತದೆ.
ಅವಸರ ಮಾಡ್ಕೊಂಡು ತಲೆ ಬಡಿದ್ರೆ ಬಡಿತು ಬಿಡಿ, ಪಾಪ ವಯಸ್ಸಾದವರು ಕರೆದಾಗ ತಕ್ಷಣ ಹೋಗದಿದ್ರೆ ಅವ್ರು ಕಷ್ಟ ಆಗಲ್ವಾ, ನೋವಾಗಲ್ವಾ ಅಂತ ಹೇಳಿ ಹಾಗೆ ಬದುಕಿದವರು. ಹಾಗೆ ಬದುಕಿ ಅದಕ್ಕೆ ಹೇಳ್ತಾರೆ ರಾಮಕೃಷ್ಣರು ಮೊದಲು ಪರೀಕ್ಷೆ ಮಾಡಿ ಇದು ನಿಜವಾದ ವಜ್ರ ಅಂತಂದ ಮೇಲೇ ಅದಕ್ಕೆ ಷೋಡಶಿ ಪೂಜೆಯ ಗೌರವವನ್ನು ಕೊಟ್ಟರು ಅಂತ ಹೇಳ್ತಾರೆ. ಒಂದು ವರ್ಷ ಆದಮೇಲೆ ಅಲ್ಲಿದ್ದಾರೆ, ಆರೋಗ್ಯ ಕೆಟ್ಟೋಯ್ತು. ಅವರೆಲ್ಲ ಶಂಭು ಮಲ್ಲಿಕ್ ಅಂತ ಒಬ್ಬ ಶಿಷ್ಯ ಇದ್ದ ಅವ್ರಿಗೆ ಹೇಳಿಬಿಟ್ಟು ಔಷಧಿ ಎಲ್ಲ ಕೊಡಿಸಿದ್ರು. ಬಹಳ ಟೈಮ್ ತೊಗೊಂಡು ಕಮ್ಮಿ ಆಯಿತು. ಊರಿಗೆ ಹೋಗಿ ಬರ್ತೇನೆ ಹಾಗಾದರೆ ಸ್ವಲ್ಪ ಅಂತ ಹೇಳಿ ಊರಿಗೆ ಹೋದರು. ಜಯರಾಮ್ ಭಾಟಿಗೆ ಬಂದರು. ಜಯರಾಮ್ ಭಾಟಿ ಬಂದಾಗ ಸುಮಾರು 8-9 ತಿಂಗಳು ಅಥವಾ 1 ವರ್ಷ ಇರಬೇಕಲ್ಲಿ ಜಯರಾಮ್ ಭಾಟಿಯಲ್ಲಿ. ಯಾಕೆ ಇಷ್ಟೊಂದು ವರ್ಷ ಹೋಗ್ತಿದ್ರು ಅಂತ ನಾನು ಆಗಲೇ ಬರ್ಬೇಕಾದ್ರೆ ಕಾರಲ್ಲಿ ನನ್ನ ಹೆಂಡತಿ ಹತ್ರ ಮಾತಾಡ್ತಾ ಇದ್ದರೆ, ಇಷ್ಟೊಂದು ಪ್ರೀತಿ ಇರೋರು ಹೋದ್ರೆ 8-8 ತಿಂಗಳು 1 ವರ್ಷ ಹೋಗ್ಬಿಡೋದ, ಯಾಕೆ ಹಿಂಗೆ ಹೋಗ್ತಿದ್ರು ಅಂತ ತಾವು ಕಲ್ಪನೆ ಮಾಡ್ಕೋಬೇಕು. ಹೋಗಿ ಬರೋ ಸುಲಭ ಇರಲಿಲ್ಲ ಆವಾಗ. ಈಗ ನಾನು ಪಟ್ಟೊಂದು ಕಾರ್ ತೊಗೊಂಡು ಹೋಗಿ ಬರ್ತೀವಿ ಅಂತ ಅನ್ನೋಂಗಿಲ್ಲ. ನಡ್ಕೊಂಡು ಹೋಗ್ಬೇಕು, 60 ಮೈಲ್ ನಡ್ಕೊಂಡು ಬರಬೇಕು. ಆ ಸುಧಾರಿಸ್ಕೊಳ್ಳೋಕೆ 3 ತಿಂಗಳು ಬೇಕು ಇವರಿಗೆ. ಅಲ್ಲಿ ಹೋದಾಗ ನೋಡ್ತಾರೆ ಅನಾಹುತ ಅಂದರೆ ಅನಾಹುತ ಆಗ್ಬಿಡುತ್ತೆ. 2 ಅನಾಹುತಗಳಾಯ್ತಾರೆ ಮನೆಯಲ್ಲಿ. ಮೊದಲು ರಾಮಕೃಷ್ಣರ ಅಣ್ಣ ರಾಮೇಶ್ವರ ಕಾಮಾರ್ ಪುಕರದಲ್ಲಿದ್ದವನು ತೀರ್ಕೊಂಡ್ರು. ಮುಂದೆ 2 ತಿಂಗಳಿಗೇ ಶಾರದಾ ಮಾತೆ ತಂದೆ ರಾಮಚಂದ್ರ ಮುಖರ್ಜಿ ತೀರ್ಕೊಂಡ್ರು. ನಾನು ನಿನ್ನೆ ಹೇಳಿದ ಹಾಗೆ ರಾಮಚಂದ್ರ ಮುಖರ್ಜಿಗೆ ಮಕ್ಕಳು ಜಾಸ್ತಿ, ಸತ್ತೋದೋದು ಎಷ್ಟೋಯ್ತೋ. ಬದುಕಿದ್ದು ಶಾರದಾ ದೇವಿಗೆ ತಂಗಿ ಒಬ್ಬಳಿದ್ಲು, ಇನ್ನು 4 ಜನ ಹುಡುಗರು, ಎಲ್ಲ ಪುಟ್ ಮಕ್ಕಳು, 4 ಜನ ಹುಡುಗರು. ಮನೆಯಲ್ಲೂ ಅನ್ನಕ್ಕೆ ಗತಿ ಇಲ್ಲ, ಆ ಪರಿಸ್ಥಿತಿ ಆಗಿಬಿಟ್ಟಿದೆ. ಗಳಿಸೋದು ರಾಮಚಂದ್ರ ಮುಖರ್ಜಿ ಒಬ್ಬರೇ ಗಳಿಸೋದು. ಈಗ ಅವರು ಇಲ್ಲ, ಏನು ಮಾಡೋದಿನ್ನ. ಪಾಪ ಶ್ಯಾಮಸುಂದರಿ ದೇವಿ ಏನು ಮಾಡ್ತಾರೆ, ಒಬ್ಬರೇ ಹೆಣ್ಮಗಳು ಏನು ಮಾಡ್ತಾರೆ. ಕೊನೆಗೆ ಯಾರ್ಯಾರನ್ನ ಕೇಳ್ಕೊಂಡಾಗ ನೋಡಿ ಪರಿಸ್ಥಿತಿ ಹೇಗೆ ಬರುತ್ತೆ ಅಂತ. ಹೇಗೆ ಬಂತು ಅಂದರೆ ಸುತ್ತಮುತ್ತಲು ಊರಲ್ಲಿ ಕೆಲವರು ಬಂದು ಒಂದೊಂದು ಹುಡುಗನ ತೊಗೊಂಡು ಹೋದ್ರಂತೆ ನಾವು ಬೆಳೆಸ್ಕೋತೀವಿ ಅಂತ. ಈ ಪರಿಸ್ಥಿತಿ ಮಕ್ಕಳನ್ನ ಹಂಚೋ ಪರಿಸ್ಥಿತಿ ಬಂದುಬಿಡ್ತು. ಅದು ಮಾಡಿದಾಗ ಮನೇಲಿ ಊಟಕ್ಕೆ ತೊಂದರೆ ಇದ್ದಾಗ ಕಷ್ಟ ಆಗ್ತು, ಭಾಳ ಕಷ್ಟ ಆಯಿತು. ಅವ್ರಿಗೊಂದು ಸ್ವಲ್ಪ ಸಹಾಯ ಮಾಡಬೇಕು ಅಂತೆಲ್ಲ ವ್ಯವಸ್ಥೆ ಮಾಡಿಕೊಂಡು ಮತ್ತೆ 1 ವರ್ಷ ಆದಮೇಲೆ ವಾಪಸ್ಸು ಇದಕ್ಕೆ ಬಂದರು, ದಕ್ಷಿಣೇಶ್ವರಕ್ಕೆ ಬಂದರು. ಈ ಬಂದಾಗ ಕೆಲವು ವಿಷಯಗಳನ್ನು ಹೇಳಬೇಕು ನಾನು ಏನಾಯಿತು ಅಂತ. ಬರುವಾಗ ಒಂದು ಘಟನೆ ಆಯಿತು. ಇದು ಜಯರಾಮ್ ಭಾಟಿಗೆ ಹೋದಾಗೂ ಆರೋಗ್ಯ ಕೆಟ್ಟಾಗ ತೀರಾ ವಿಸ್ತಾರ ಮಾಡೋದು ಬೇಡ ಅಂತ ಬಿಡಬೇಕಂದಿದ್ದೆ, ಹೇಳಬೇಕು ಅನಿಸ್ಬಿಡ್ತು. ಮತ್ತೆ ಜಯರಾಮ್ ಭಾಟಿಗೆ ಬಂದಾಗ ಆರೋಗ್ಯ ತುಂಬ ಕೆಟ್ಟೋಯ್ತು. ಅಲ್ಲಿ ಔಷಧಿ ಕೂಡ ಸಿಗೋಲ್ಲ. ದಕ್ಷಿಣೇಶ್ವರದಲ್ಲಾದರೂ ಏನಾದರೂ ಮಾಡ್ತಾಯಿದ್ರು, ಔಷಧಿಗೆ ಆಗಲಿಲ್ಲ. ಇನ್ನು ಬದುಕೋಲ್ಲ ಅನ್ನೋ ಪರಿಸ್ಥಿತಿ ಬಂದುಬಿಡ್ತು. ದಕ್ಷಿಣೇಶ್ವರಕ್ಕೂ ಸುದ್ದಿ ಹೋಯಿತು, ಹಿಂಗಾಗಿದೆ ನಿಮ್ಮ ಶಾರದಾ ಮಾತೆಗೆ ಹಿಂಗಾಗಿದೆ ಅಂತ. ಅವರು ವೈದ್ಯನ ಕಳಿಸ್ಲಾ ಅಂತ, ಕಳಿಸೋದು ಬೇಡ ಅಂತ ವಿಚಾರ ಮಾಡಿಕೊಂಡ್ರು. ಅಲ್ಲಿ ಊರಲ್ಲಿ ಒಂದು ದುರ್ಗಾದೇವಿ ಗುಡಿ ಸಿಂಹವಾಹಿನಿ ಅಂತ, ಆ ಸಿಂಹವಾಹಿನಿಗೆ ಬೇಡ್ಕೊಂಡಾಗ ಮತ್ತೆ ಅದೇ ಥರ ಒಂದು ಕನಸು ಬಿತ್ತು. ಕನಸು ನಿನಗೇನೂ ಆಗಲ್ಲ, ಚಿಂತೆ ಮಾಡಬೇಡ ಅಂತ ಹೇಳಿ ಔಷಧಿ ಕೊಟ್ಟಂಗಾಯಿತು. ಮುಂದಕ್ಕೆ ಆರಾಮಾದರು ಅಂತ ಒಂದು ಬರುತ್ತೆ. ಆರಾಮಾದ್ಮೇಲೆ ವಾಪಸ್ ಬರುವಾಗ ಒಂದು ಘಟನೆ ಆಗುತ್ತೆ. ಇದು ಭಾಳ ಚಂದದ ಘಟನೆ, ನನಗಿಷ್ಟು ಆದದ್ದು. 60 ಮೈಲ್ ನಡ್ಕೊಂಬರ್ಬೇಕಲ್ವ. ಈ ಸಲ ಜೊತೆಗೆ ಹೋದಾಗ ಒಂದಿಷ್ಟು ಜನ, ಲಕ್ಷ್ಮಿ ಅಂತ ಹುಡುಗಿದ್ದಾಳೆ, ರಾಮೇಶ್ವರ ಮಗ ಒಬ್ಬ ಶಿವರಾಮ್ ಅಂತ ಹುಡುಗ, ಇನ್ನೊಂದಿಷ್ಟು ಜನ ಹೆಣ್ಮಕ್ಳು ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೋಗುವಾಗ ವಿಚಾರ ಮಾಡಿದ್ದು ಹೇಗೆಂದರೆ, ಇಲ್ಲಿಂದ ಹೊರಡೋಣ, ಹೊರಟು ಒಂದು ಸ್ವಲ್ಪ ಮುಂದೆ ಹೋದರೆ ಒಂದು ಆರಾಮ್ ಬಾಗ್ ಅಂತ ಒಂದು ಊರು ಬರ್ತದೆ. ಆರಾಮ್ ಬಾಗಲ್ಲಿ ವಿಶ್ರಾಂತಿ ತಗೊಳ್ಳೋಣ, ರಾತ್ರಿ ವಸತಿ ಮಾಡಿ ಬೆಳಗ್ಗೆ ಹೋಗಿ ತಾರಕೇಶ್ವರ ಅಂತ ಒಂದು ಊರು, ಅಲ್ಲಿಂದ ಮುಂದೆ ದಕ್ಷಿಣೇಶ್ವರಕ್ಕೆ ಹೋಗಬೇಕು. ಇದೆಲ್ಲ ಪ್ಲ್ಯಾನ್ ಮಾಡಿಕೊಂಡ್ರು. ಬೆಳಗ್ಗೆ ಹೊಂಟರು, ಉತ್ಸಾಹದಿಂದ ಬೇಗ ಹೋದರು. ಶಕ್ತಿ ಇತ್ತು, ಖುಷಿ ಇತ್ತು. 8 ಮೈಲ್ ನಡೆದುಬಿಟ್ರು. ಈ ಆರಾಮ್ ಬಾಗ್ ಹೋಗೋತ್ತಿಗೆ ಇನ್ನೂ ಸಾಯಂಕಾಲ ಕೂಡ ಆಗಿಲ್ಲ. ಅವರಂದ್ರು, ಕೆಲವರಂದರು ಸ್ವಲ್ಪ ಬೇಗ ನಡೆದುಬಿಟ್ಟು ತಾರಕೇಶ್ವರ ಮುಟ್ಟಿಬಿಡ್ತೀವಿ, ಇಲ್ಲಾಕೆ ವಸತಿ ಮಾಡಬೇಕು, ತಾರಕೇಶ್ವರದಲ್ಲೇ ವಸತಿ ಹಾಕಿದ್ರಾಯಿತು ಅಂದ್ಕೊಂಡ್ರು. ಎಲ್ಲರೂ ಹೋಗ್ತಿದ್ದಾರೆ. ಪಾಪ ಶಾರದಾ ಮಣಿಗೆ ನಡೆಯೋಕೆ ಆಗ್ತಾಯಿಲ್ಲ ಅವ್ರು, ಕಾಲು ನೋಯಿಸ್ತಾ ಇದೆ. ಹಿಂದುಳಿದ್ರು. ಅವ್ರು ಸ್ವಲ್ಪ ಕಾಯೋರು, ಮುಂದೆ ಹೋಗೋರು. ಇವ್ರು ಅಂದ್ಕೊಂಡ್ರು, ನನಗೋಸ್ಕರ ಪಾಪ ಇವರೆಲ್ಲ ತಪ್ಪಾಗ್ತಿದ್ರು ಹೋಗೋದು, ಅವ್ರು ಹೋಗಲಿ ಬಿಡಿ ಮುಂದೆ, ನೀವು ಹೋಗ್ರಿ ಮುಂದೆ, ನಾನು ಬರ್ತೀನಿ, ತಾರಕೇಶ್ವರ ಬಂದು ಸೇರ್ಕೋತೀನಿ ಹೇಗೋ ಮಾಡಿ ಅಂತ ಎಲ್ಲರನ್ನೂ ಕಳಿಸ್ಬಿಟ್ರು. ಕಳಿಸುವಾಗ ಬೆಳಕಿತ್ತು. ನಿಮ್ಗೆ ನೋಡಬೇಕು, ಬೆಳಕಿದ್ದಾಗ ಧೈರ್ಯ ಇರುತ್ತೆ. ನೀವು ಹೋಗಿ ನಾನು ಬರ್ತೀನಿ ಅಂತ ಹೇಳಿಬಿಟ್ರು. ಅವ್ರು ಹೋದ್ಮೇಲೆ ನಡೀತಾ ಇದ್ದಾರೆ. ಮುಂದೆ ಒಂದು ಏರಿಯಾ ಬರ್ತದೆ, ತೇಲೋ ಭಾಲೋ ಪ್ರದೇಶ ಅಂತ. 10 ಮೈಲು ಬರೀ ಮೈದಾನ ಪ್ರದೇಶ. ಅಲ್ಲೊಂದು ಕಾಳಿ ದೇವಸ್ಥಾನ. ಆ ಏರಿಯಾನೇ, ಏರಿಯಾ ಏನಿದೆಯೋ ಅದು ಬರೀ ಡಕಾಯಿತರ ಏರಿಯಾ ಅಂತ ಹೆಸರು. ಯಾರು ಹೋದರೂ ಹೊಡೆದು ಬಡದು ಕಸ್ಕೊಂಡ್ಬಿಡ್ತಾರೆ ಎಲ್ಲರೂ. ಭಾರಿ ಡಕಾಯಿತರು. ಆ ಕಾಳಿ ದೇವಸ್ಥಾನ ಭಾರಿ ಮೊದಲೇ ಕಾಳಿ ಅಂದರೆ ಉಗ್ರ, ಅದು ಭಾರಿ ಉಗ್ರವಾದ ಕಾಳಿ ಅಂತ, ಅದು ಡಕಾಯಿತರ ಕಾಳಿ ಅಂತ ಹೆಸರು ಅದಕ್ಕೆ. ಎಲ್ಲರೂ ಹೋಗ್ಬಿಟ್ರು.
ಸಾಯಂಕಾಲ ಆಗ್ತಾ ಇದೆ, ಮಬ್ಬು ಕವಿದು ಬಿಡ್ತು. ಇವರೊಬ್ಬರೇ ಕಾಲು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಭಯ ಶುರುವಾಯಿತು. ಯಾರೂ ಇಲ್ಲ, ಕೂತ್ಕೊಂಡ್ರಿ. ಇನ್ನು ಹೋಗ್ತಿದ್ದ ಕತ್ಲೆ ಆಯಿತು ಅನ್ನೋ ಹೊತ್ತಿಗೆ ಎದುರಿಗೊಬ್ಬ ಮನುಷ್ಯ ಬಂದ. ದಾಂಡಿಗ, ದೊಡ್ಡ ಮೀಸೆ ಬಿಟ್ಟಿದ್ದಾನೆ, ಕಪ್ಪು ಮುಖ, ತಲೆ ರುಮಾಲ್ ಸುತ್ತಿದ್ದಾನೆ, ಸೊಂಟಕ್ಕೊಂದು ಬೆಲ್ಟ್ ಹಾಕ್ಕೊಂಡಿದ್ದಾನೆ, ಕೈಯಲ್ಲೊಂದು ದಂಡ. ಕರ್ಕಶ ದನೆಯಿಂದ ಬಂದ. ಯಾರೋ, ಎಲ್ಲಿ ಹೋಗ್ತಿದ್ಯಾ ನೀನು ಅಂತ ಕೇಳಿದ. ಶಾರದಾ ದೇವಿಗೆ ಗಾಬರಿ ಆಯಿತು. ಡಕಾಯಿತ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ, ನಾನು ಏನು ಬದುಕೋದು ಕಷ್ಟ ಅಂತ ತಿಳ್ಕೊಂಡ್ರು. ಆದ್ರೂ ಹತ್ತಿರ ಬಂದ, ಕೈಯಲ್ಲಿ ಕಂದೀಲೆತ್ತಿ ಮುಖ ನೋಡಿದ. ಅವನಿಗೇನು ಅನ್ನಿಸ್ತಾ ಏನೋ, ಎಲ್ಲಿ ಹೊರಟಿದ್ಯಾ ಅಂತ ಕೇಳಿದ. ದಕ್ಷಿಣ ನೋಡಿ ಹೇಗಿದೆ ಮಾತಂತ, ಒಂದು ಮಾತಿನಿಂದ ಹೆಂಗೆ ಗೆಲ್ಬೋದು ಅಂತ. ಆಕೆ ತಕ್ಷಣ ಹೇಳ್ತಾರೆ ಶಾರದಾ ಮಾತೆ, ಅಪ್ಪ ನಾನು ದಕ್ಷಿಣೇಶ್ವರಕ್ಕೆ ಹೋಗ್ಬೇಕಪ್ಪ, ನನ್ನ ಗಂಡ ಅಲ್ಲಿದ್ದಾರೆ, ಅದಕ್ಕೆ ಹೋಗಬೇಕು ಅಂತಿದ್ದೀನಿ, ಸ್ವಲ್ಪ ಸಹಾಯ ಮಾಡ್ತೀಯಾ ಅಂತ ಕೇಳಿದರು. ಇದುವರೆಗೂ ಅವನಿಗೆ ಯಾರೂ ಅಪ್ಪ ಅಂತ ಕರೆದಿದ್ದೇ ಇಲ್ಲ. ಅಪ್ಪ ಅಂತ ಕರೆದ ತಕ್ಷಣ ಇರೋ ನಿಮಿಷ, ನನ್ನ ಹೆಂಡತಿ ಬರ್ತಾ ಇದ್ದಾಳೆ ಅಂದ. ಹೆಂಡತಿ ಹಿಂದೆ ಬಂದರು. ಶಾರದಾ ಮಾತೆ ಓಡಿ ಹೋಗ್ಬಿಟ್ಟು ಆಕೆ ಕೈ ಹಿಡ್ಕೊಂಡು, ಅಮ್ಮ ಅಮ್ಮ ನಾನು ದಾರಿ ತಪ್ಪಿಸ್ಕೊಂಡ್ಬಿಟ್ಟಿದ್ದೀನಿ, ನಮ್ಮವರೆಲ್ಲ ಮುಂದೆ ಹೋಗಿದ್ದಾರೆ, ನನಗೆ ಕರೆಕ್ಟ್ ಹೋಗ್ತೀನಿ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ಅಪ್ಪಗೆ ಹೇಳಿದೆ ನನ್ನ ಮನೆ ಮುಟ್ಸ್ಬಿಡು ಅಂತ ಹೇಳಿದೆ, ನೀನು ಸ್ವಲ್ಪ ಸಹಾಯ ಮಾಡಿ ನನಗೆ ಅಂತ. ಇಬ್ಬರು ಮುಖ ಮುಖ ನೋಡಿಕೊಂಡ್ರು. ಆಟೋಮೆಟಿಕ್ ಮಗಳು ಅಲ್ವಾ. ತಕ್ಷಣ ಬಂದು ನಾನು ಅಪ್ಪ ಅಮ್ಮ ಅಂದ್ಬಿಟ್ರು. ಏನು ಅನ್ನಿಸ್ತೇನೋ ಗೊತ್ತಿಲ್ಲ. ಓಕೆ ಆಯಿತು ಬಮ್ಮ, ನಮ್ಮ ಮನೇಲಿ ಇದ್ಬಿಡಿಯುತ್ತೆ, ಅಲ್ಲಿ ಹೋಗ್ಬೇಡ, ಕತ್ಲೆ ಆಗಿದೆ, ರಾತ್ರಿ ಹೋಗೋದಲ್ಲ ತಾರಕೇಶ್ವರಕ್ಕೆ, ನಮ್ಮ ಮನೇಲಿ ಇದ್ಬಿಡಿಯುತ್ತೆ, ರಾತ್ರಿ ಬೆಳಗ್ಗೆ ಹೋಗು ಅಂತ. ಆರಾಮಾಗಿ ಅವ್ರ ಜೊತೆಗೆ ಹೋದರು ಶಾರದಾ ಮಾತೆ. ಅಲ್ಲ ಹತ್ತಿರದ ಅಂಗಡಿ, ಇವಂದೇ ಅಂಗಡಿ ಅದೂ. ಅಲ್ಲಿ ಹೋದ, ಹಾಸಿಗೆ ಗೀಸಿಗೆ ಏನಿಲ್ಲ. ಆಕೆ ತಕ್ಷಣ ಹೆಣ್ಮಕ್ಳು ದರೋಡಕ್ಕೆ ಅವ್ರ ಹೆಂಡತಿ ಏನು ಮಾಡಿದ್ಲು ಅಂದರೆ, ಒಂದಿಷ್ಟು ಹುಲ್ಲು ಹಾಕಿ ತಂದೆ ಒಂದು ಬಟ್ಟೆ ಹಾಸಿಗೆ ಮಾಡಿದ್ಲು. ಇಲ್ಲಿ ಮಲ್ಕೋ ಅಂತ ಹೇಳಿದ್ಲು. ತಿನ್ನೋದಕ್ಕೆ ಏನಾದರೂ ಬೇಕಲ್ಲ ಸ್ವಲ್ಪ. ಓಡಿ ಹೋಗಿ ಪುರಿ ತೊಗೊಂಬಂದ ಮತ್ತೊಂದಿಷ್ಟು. ಅದೇ ಪುರಿನೇ ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ. ಪುರಿ ತಂದು ಕೊಟ್ಟ. ಆಮೇಲೆ ಆಕೆ ಹೆಣ್ಮಕ್ಳು ಏನು ಮಾಡಿದ್ಲು, ಬರೀ ಪುರಿ ಹೆಂಗೆ ತಿಂತಾಳವಳು ಅಂಥೇಳಿ ಅಲ್ಲಿ ಬಟಾಣಿ ತೋಟ ಇತ್ತಲ್ಲ, ಬಟಾಣಿ ಗಿಡ ಇತ್ತು, ಸರ ಹೋಗಿ ಎಳೆ ಬಟಾಣಿ ತಂದು ಕೊಟ್ಲು, ಇದ್ರ ಜೊತೆ ತಿನ್ನು ಅಂಥೇಳಿ. ನೋಡಿ ಕಾಳಜಿ ಹೇಗೆ. ಅವನು ಡಕಾಯ್ತು ಹೇಳ್ತಾನೆ, ನೋಡಿ ಸರ್ಟಿಫಿಕೇಟ್ ಹೆಂಗಿರ್ತದೆ ನೋಡಿ, ನೀನೇನು ಚಿಂತೆ ಮಾಡಬೇಡ, ನಾನು ಕಾಯ್ತಿರ್ತೀನಿ ಅಂತ. ಡಕಾಯ್ತಿನ ರಕ್ಷಣೆ ಕೊಡೋದಾದ್ರೆ ಇನ್ನೇನು ಚಿಂತೆ ರೀ. ಆರಾಮಾಗಿ ನೀವು ಮಲ್ಕೊಂಡ್ರು. ಬೆಳಗ್ಗೆ ಆದ ತಕ್ಷಣ ನಾನು ಸ್ವಲ್ಪ ನಾನು ಬರ್ತೀನಿ ಬಾ, ನೀನು ಬಿಡೋದಕ್ಕೆ ಅಂದ ಅವನು. ಎಲ್ಲಿವರೆಗೂ? ತಾರಕೇಶ್ವರವರೆಗೂ ಬರ್ತೀನಿ ಬಾ ನಾನೊಂದು. ನೋಡಿ ಡಕಾಯಿತರ ರಕ್ಷಣೆ ಒಳಗೆ ಅವರಿಬ್ಬರು ಅಲ್ಲಿ ಹೋಗ್ತಾರೆ ತಾರಕೇಶ್ವರಕ್ಕೆ. ಹೋಗಿ ಒಂದು ಗುಡಿಯಲ್ಲಿ ಕೂತ್ಕೊಂಡಾಗ, ಕಾಲು ಸೋತಿದೆ ಹಾಕಿದ್ದು, ಕೂತ್ಕೊಳ್ಳಿ. ಗಂಡು ಹೇಳ್ತಾನೆ, ನೀನೇ ನನ್ನ ಮಗಳಿಗೆ ಸರಿಯಾಗಿ ಊಟಕ್ಕೆ ಹಾಕಿಲ್ಲ, ನೀ ಕಾಯಿಪಲ್ಯ ತೊಗೊಂಬ, ಅಡುಗೆ ಮಾಡಿ ಊಟಕ್ಕೆ ಹಾಕ್ತೀನಿ ಆಕೆಗೆ ಅಂತ. ಅದು ನೋಡಿ ಅಲ್ಲಿ ಯಾವುದೋ ಕೈ ಇಟ್ಕೊಂಡು ಅಡುಗೆ ಮಾಡಿ ಆಕೆ ಊಟಕ್ಕೆ ಹಾಕೋದು. ಉಳಿದವ್ರಿಗೆಲ್ಲ ಗೊತ್ತಾಯ್ತು, ಎಲ್ಲಿ ಹುಡ್ಕಾಡ್ತಾ ಇದ್ದಾರೆ. ಸಣ್ಣ ಊರು ತಾರಕೇಶ್ವರ. ಒಂದು ನೋಡಿದ್ರು ಶಾರದಾ ದೇವಿ ಇಲ್ಲೇ ಇದ್ದಾರೆ ಅಂತ ತಿಳ್ಕೊಂಡು ಅವ್ರು ನೋಡ್ತಾರೆ, ಇವ್ರು ಯಾರ ಜೊತೆಗಿದ್ದಾಳಕ್ಕೆ? ಇಬ್ಬರು. ನೋಡಿದರೆ ಗೊತ್ತಾಗುತ್ತೆ ಡಕಾಯ್ತರಂಥವ್ರು. ಅದೊಂದು ಯಾವುದೋ ಕಮ್ಯುನಿಟಿ ಅದು, ಅದು ಹೇಳ್ತಾರಪ್ಪ, ಮರ್ತೋಯ್ತು ನನಗೆ. ಬಾಗಾದಿ ಅಂತ ಒಂದು ಕಮ್ಯುನಿಟಿ, ಅದು ಡಕಾಯ್ತರ ಕಮ್ಯುನಿಟಿ ಅದು. ಅವ್ನು ನೋಡಿದರೆ ಗೊತ್ತಾಗುತ್ತೆ ಡಕಾಯ್ತು ಅಂತ. ಕಣ್ಣೆಲ್ಲ ಕೆಂಪು, ರಾವಿದ್ದಾನೆ. ಇವ್ರು ಹೇಳ್ತಾರೆ, ಶಾರದಾ ಮಾತು ಹೇಳೋದು, ಇವರಿಬ್ಬರು ನನ್ನ ಅಪ್ಪ ಅಮ್ಮ, ನೀನು ಅವರೇ ಪಾರು ಮಾಡಿ ಕರ್ಕೊಂಬಂದರು, ಇಲ್ಲಿ ಇಟ್ಕೊಂಡಿದ್ದಾರೆ ನನ್ನ. ಇವರಂದ್ರು ಡಕಾಯ್ತರು ಕಾಪಾಡಿದ್ರು. ಇವಕ್ಕಿನ್ನ ಸಾಮಾನ್ಯ ಡಕಾಯ್ತರು ಕಾಪಾಡೋ ಪೈಕಿ ಅಲ್ಲ, ವಸೂಲು ಮಾಡೋ ಪೈಕಿ ಅವರು. ಮತ್ತು ಈಕೆ ಹೆಂಗೆ ಕಾಪಾಡಿದ್ರು, ಮತ್ತು ಈಕೆ ತೊಂದರೆ ಆಗಲಿಲ್ವಾ ಅಂತ ಹೇಳಿದ್ರು. ಈಕೆ ಎಷ್ಟರ ಮಟ್ಟಿಗೆ ಅಟ್ಯಾಚ್ಮೆಂಟ್ ಬಂದ್ಬಿಡ್ತು, ಒಂದು ದಿವಸದಲ್ಲಿ ಅಟ್ಯಾಚ್ಮೆಂಟ್ ಬಂತು ಅಂದರೆ, ಇವ್ರು ಮುಂದೆ ಹೊರಟ್ರಲ್ಲ ದಕ್ಷಿಣೇಶ್ವರಕ್ಕೆ, ಅವ್ರು ಹೊಸದಾಗಿ ಸಿಕ್ಕಂಥ ಅಪ್ಪ ಅಮ್ಮ ಅಳುತ್ತಾರೆ ಇಬ್ಬರು. ಹೊತ್ಬಿಟ್ಟು, ಮಗಳೇ ನಿನಗೇನು ಬೇಕಾದರೂ ಹೇಳು, ನಾವು ಬರ್ತೀವಿ, ತೊಂದರೆ ಇಲ್ಲ, ಹಾಗೆ ಹೇಗೆ ಅಂತ ಹೇಳಿದರು. ಈಕೆ ಅವ್ರಿಗೆ ಇನ್ವಿಟೇಷನ್ ಕೊಡೋದು, ದಕ್ಷಿಣೇಶ್ವರಕ್ಕೆ ಬನ್ನಿ, ನನ್ನ ಗಂಡ ನಿಮ್ಮ ಅಳಿಯ ಭಾಳ ಒಳ್ಳೆಯವರು, ನಿಮ್ಮನ್ನು ಕಾಳಜಿ ಮಾಡ್ತಾರೆ ಅಂತ. ಬರ್ತೀವಿ, ಕಣ್ಣು ಒರೆಸ್ಕೊಂಡು ಇಬ್ಬರು ವಾಪಸ್ ಹೋದರು. ಆಮಂತ್ರಣ ಒಪ್ಕೊಳ್ಳೋದಷ್ಟೇ ಅಲ್ಲ, 5-6 ಸಲ ದಕ್ಷಿಣೇಶ್ವರಕ್ಕೆ ಹೋಗಿದ್ದಾರೆ ನಂತರ ಅವ್ರು ಭೇಟಿ ಆಗೋದಕ್ಕೆ. ಬೇರೆ ಬೇರೆ ಕಾಲಕ್ಕೆ ಹೋದಾಗ ರಾಮಕೃಷ್ಣ ಪರಮಹಂಸರು ಅವ್ರನ್ನ ತುಂಬ ಪ್ರೀತಿಯಿಂದ ನೋಡಿಕೊಂಡು ಊಟಕ್ಕೆ ಹಾಕಿ ಕಳಿಸ್ತಾರೆ ಅವ್ರನ್ನ. ಡಕಾಯಿತರು ಕೂಡ ಹೇಗೆ ಕಾಪಾಡಿಬಿಡ್ತಾರೆ ಪ್ರಸಂಗ ಬಂದರೆ ಅಂತ. ಹಾಗೆ ಮಾಡಿ ಹೋದಾಗ ಅಷ್ಟು ಸಲ ಪರಿಚಯ ಮಾಡ್ತಾರೆ. ರಾಮಕೃಷ್ಣನ ಕೇಳ್ತಾರೆ, ಇಲ್ಲೋಡು ಅಪ್ಪ ಅಮ್ಮ ಅಂದ್ಬಿಟ್ಟೆ ನೀನೇನೋ ಅವ್ರನ್ನ, ನಿನಗೆ ಅಪ್ಪ ಅಮ್ಮ ಆದರೂ ಮೂಲತಃ ಸಾಕಷ್ಟು ಸಲ ಡಕಾಯಿತಿ ಮಾಡಿದ್ದಾರೆ ಅವರು. ಡಕಾಯಿತಿ ಮಾಡದೇ ಇಲ್ಲ, ಮಾಡಿದ್ದಾರೆ. ಆದ್ದರಿಂದ ಅಷ್ಟೇ ಇರಲಿ, ಅದು ಭಾಳ ಜಾಸ್ತಿ ಹಚ್ಕೋಬೇಡ ಅದನ್ನು ಅಂತ. ಕೊನೆಗೆ ಕೇಳ್ತಾರೆ, ಒಂದು 3ನೇ-4ನೇ ಸಲ ದಕ್ಷಿಣೇಶ್ವರಕ್ಕೆ ಬಂದಾಗ ಶಾರದಾ ಮಾತೆ ಕೇಳ್ತಾರೆ, ಅಲ್ಲ ಮೊದಲು ನೀವು ಜೋರಾಗಿ ಬಂದದ್ದು ನೋಡಿ ನಾನು ಹೊಡಿತೀರಿ ಅಂದ್ಕೊಂಡಿದ್ದೆ, ನಾನು ಹತ್ತಿರ ಬಂದು ಹಿಂಗೆ ಕಂದೀಲಿ ಹಿಡಿದಾಗ ನನಗೇನು ಮಾಡಲೇ ಇಲ್ಲ, ನೀವು ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ ಯಾಕೆ ಅಂತ. ಗಂಡ ಹೆಂಡತಿ ಕೇಳ್ತಾರೆ, ಯಾಕೆ ಹಿಂಗೆ ನಿಂತ್ಕೊಂಡ್ರಿ ಅಂತ. ಅವ್ರು ಹೇಳೋ ಮಾತು ಭಾಳ ಮಜಾ ಇದೆ. ತಾಯಿ, ನಿಮ್ಮನ್ನು ನೋಡಿದ ತಕ್ಷಣ ನನಗೆ ಕಾಳಿ ನೆನಪಾಗ್ಬಿಟ್ರು, ಕಾಳಿ ನೋಡ್ದಂಗೆ ಆಯಿತು ನನಗೆ ಅಂತ. ಸುಮ್ಮನಿರ್ರಿ, ನಾನೇನು ಕಾಳಿ,
ನಾನು ಹೇಗೆ ಶಾರದಾ ಇರಬೇಕಮ್ಮ, ನೀ ಶಾರದಾ ಇರಬೇಕು, ಅದು ನಮಗೆ ಮಾತ್ರ ನೀನು ಕಾಳಿ ನೋಡ್ದಂಗೆ ಆಯಿತು. ಆದ್ದರಿಂದ ನಿನ್ನ ಮೇಲೆ ಕೈ ಎತ್ತೋಕೆ ಮನಸ್ಸೇ ಆಗಲಿಲ್ಲ ನನಗೆ. ಆದ್ದರಿಂದ ನಿಮ್ಮ ರಕ್ಷಣೆ ಮಾಡ್ತೀನಿ ಅಂತ ಭ್ರಮೆ ಇಟ್ಕೋಬೇಡ, ನೀ ನಮ್ಮನ್ನು ರಕ್ಷಣೆ ಮಾಡೋಳು, ಅದಕ್ಕೆ ನಿಮ್ಮ ಜೊತೆಗಿರಬೇಕು ಅಂತ ಒಂದು ದಿವಸ ಬಂದಿವಿ ಅಷ್ಟೇ ಅಂತ ಹೇಳ್ತಿದ್ರಂತೆ. ಅದಕ್ಕೆ ಶಾರದಾ ಮಾತು ಎಷ್ಟು ಹಗರಾಗಿ ಹೇಳ್ತಾರೆ ಅಂದರೆ, ನಾನು ಸೀರಿಯಸ್ಸಾಗಿ ತೊಗೊಳ್ಳಲ್ಲ ಅವ್ನು ಹೇಳಿದ್ದು, ಕಳ್ಳನೇ ಅವನು, ಆದರೆ ಅವತ್ತೇನೋ ನನ್ನ ಬಗ್ಗೆ ಪ್ರೀತಿ ಬಂದಿತ್ತು ಅಷ್ಟೇ. ಇದು ಯಾವಾಗಲೂ ನೋಡಿ, ಒಬ್ರು ಯಾವ್ದು ನಿಮ್ಮ ಬಗ್ಗೆ ಒಳ್ಳೆ ಮಾತು ಹೇಳಿಬಿಟ್ರೆ 30 ವರ್ಷ ನೆನೆಸ್ಕೋತೀವಿ ನಾವು. ಅವತ್ತು ಹೇಳಿದ್ರು ನಮ್ಮ ಬಗ್ಗೆ, ಅವರು ನನ್ನ ಬಗ್ಗೆ ಒಳ್ಳೆ ಮಾತು ಹೇಳಿದರು ಅಂದ್ಕೋತೀವಿ. ಆದರೆ ಅವ್ರು ಕಾಳಿದೇವಿ ನೀನು ಅಂತ ಅಂದ್ಕೊಂಡ್ರು ಕೂಡ ಅವ್ರು ಅಂದ್ಕೊಂಡಿದ್ದಾರೆ, ಸುಳ್ಳಲ್ಲ, ಅದು ಹಾಗೆ ಇರುವುದಿಲ್ಲ ಅಂತ ಹೇಳ್ತಾಳೆ. ಯಾವುದನ್ನು ಹಚ್ಕೊಳ್ಳೋದಲ್ಲ. ಕೆಲವೊಂದು ಸಲ ಈ ದಾಂಪತ್ಯದಲ್ಲಿ ಒಗರು ಇರ್ತದೆ, ಸಿಹಿ ಇರ್ತದೆ, ಕಹಿ ಇರ್ತದೆ, ಎಲ್ಲ ಇರಬೇಕಲ್ಲ. ಒರಟುತನ ಇರ್ತದೆ, ಒಂದು ಸಲ ಕಷ್ಟ ಬರ್ತದೆ. ಕಷ್ಟ ಬಂದಾಗ ಹೇಗೆ ತಳ್ಕೋತೀವಿ ಅನ್ನೋದ್ರ ಮೇಲೆ ದಾಂಪತ್ಯ ಗಟ್ಟಿ ಆಗ್ತದೆ. ಒಂದು ಘಟನೆ, ಒಂದು ಸಲ ಮತ್ತೆ ಶಾರದಾದೇವಿ ತವರೂರಿಗೆ ಹೋಗಿ ವಾಪಸ್ ಬರ್ತಾ ಇದ್ದಾರೆ. ಆ ಶ್ಯಾಮ ಸುಂದರಿ ದೇವಿ ಮತ್ತು ಮಕ್ಕಳು ಒಂದು 8 ಜನ ಜೊತೆಗೆಲ್ಲ ಹೋಗಿ, ಅವಾಗಲೂ ಒಬ್ಬೊಬ್ಬರು ಹೋಗೋಕ್ಕಾಗಲ್ಲ, 8 ಜನ ನಡ್ಕೊಂಡು ಹೋಗ್ತಾರೆ. ತಾರಕೇಶ್ವರಕ್ಕೆ ಹೋಗಿ ಮುಂದೆ ಕಲ್ಕತ್ತಾ ಸೇರ್ತಾರೆ. ದಕ್ಷಿಣೇಶ್ವರಕ್ಕೆ ಹೋಗಿ ಇನ್ನು ಒಳಗೆ ಹೋಗೋ ಹೊತ್ತಿಗೆ ಎದುರಿಗೆ ಹೃದಯರಾಮ ಬರ್ತಾನೆ. ಹೃದಯರಾಮ ನಿಮ್ಗೆ ಪರಿಚಯ ಆಗಿದೆ ಈಗಾಗಲೇ. ಅವನು ರಾಮಕೃಷ್ಣರ ಜೊತೆಗೆ ಇದ್ದವನು, ಎಲ್ಲ ಮಾಡಿದವನು. ಈಗ ಹೃದಯರಾಮ ಬದಲಿಯಾಗಿದ್ದಾನಂದರೆ ಅವನಿಗೆ ಗೊತ್ತಾಗ್ಬಿಟ್ಟೆ, ತಾನು ಜೋರು ಮಾಡ್ತೀನಿ, ಪೂಜೆ ಅವನೇ ಮಾಡೋದಲ್ಲ, ಕಾಳಿ ಪೂಜೆ ಮಾಡೋದೀಗ ರಾಮಕೃಷ್ಣನ್ ಮಾಡ್ತಾ ಇಲ್ಲ. ಆದ್ದರಿಂದ ಅವನು ತಂದು ದರ್ಪ ನಡಿಬೇಕು. ಎಲ್ಲಿವರೆಗೂ ಅಹಂಕಾರ ಆಗಿಬಿಡ್ತು ಅಂತಂದರೆ ಎಲ್ಲರನ್ನೂ ಬೈತಿದ್ದ ಅವನು. ರಾಮಕೃಷ್ಣನ ಬೈಯೋನು, ಸುಮ್ಮನೆ ಕೂತ್ಕೊ, ನಿನಗೇನು ಗೊತ್ತಾಗುತ್ತೆ, ಸುಮ್ಮನೆ ಕೂತ್ಕೊ ಅಂತನ್ನೋದು. ಇವು ಜನ ನೋಡೋಕೆ ಬಂದಿರಲ್ಲ, ಸಾಕಷ್ಟು ಜನ ಬರ್ತಿದ್ರಲ್ಲ ರಾಮಕೃಷ್ಣ ನೋಡೋದಕ್ಕೆ, ದೇವರು ಅಂತ ಕಾಲು ಮುಟ್ಟು ನಮಸ್ಕಾರ ಮಾಡೋರು ಎಲ್ಲರೂ. ಇವನಿಗನ್ಸೋದು ಆ ದೇವರಲ್ಲ, ನಾನೇ ನೋಡ್ಕೊಳ್ಳೋದು ಅವನ. ಈಗ ಪೂಜಾರಿಗಳದೇ ಹಾರಾಟ ಜಾಸ್ತಿ ಇರುತ್ತೆ. ಈಗ ಪಾಪ ದೇವ್ರು ಏನು ಮಾಡ್ತಾನೆ ಅವನು, ಹೆಂಗೆ ಅಲಂಕಾರ ಮಾಡ್ಕೋತಾನೆ ಅವನು. ಇವ್ರು ಜೋರು, ನಾನು ಪ್ರಧಾನ ಅರ್ಚಕ ಅಂತ ಬಂದಿದ್ದೆ ಅವನಿಗೆ. ಬಂದುಬಿಟ್ಟು ಇವನು ರಾಮಕೃಷ್ಣ ನಾನೇ ನೋಡ್ಕೊಳ್ದು, ನಾನಿದ್ದ ದೇಹ ಉಳಿತಿತ್ತ ಅವನು ಎಲ್ಲಾದರೂ ಒಂದು ಹಿಂಗೆಲ್ಲ ಮಾತಾಡೋಕೆ ಶುರು ಮಾಡಿದ. ದುಡ್ಡು ವಸೂಲು ಮಾಡೋಕೆ ಶುರು ಮಾಡಿದ ಬಂದವ್ರ ಕಡೆಯಿಂದ. ರಾಮಕೃಷ್ಣರು 10 ಸಲ ಹೇಳಿದ್ರು ಹಂಗೆ ಮಾಡಬೇಡ, ಸರಿ ಇರೋಲ್ಲ ಅಂತ. ಅವ್ನು ಕೇಳಲ್ಲ. ಒಂದು ಸಲ ತಲೆಗೆ ಭೂತ ಏರ್ಕೊಂಡ್ಬಿಟ್ರೆ ಹಾಗೇನೇ ಅದು. ಇವರೆಲ್ಲ ಬರ್ತಾ ಇದ್ದಾರೆ, ದಕ್ಷಿಣೇಶ್ವರಕ್ಕೆ ಬರ್ತಾ ಇದ್ದಾರೆ 8 ಜನ. ಇವರು ಹೃದಯ ಎದುರಿಗೆ ಬಂದ ಹೃದಯರಾಮ. ಬಂದವನು ಪರ ಹಾರಾಡಿಬಿಟ್ಟ ಅವ್ರ ಮೇಲೆ. ಯಾಕೆ ಬಂದಿರಿ ಇಲ್ಲ ನೀವು, ಏನು ಛತ್ರನ ಇದು? 8-10 ಜನ ಬಂದರೆ ಊಟ ಹಾಕೋದಕ್ಕೆ ಏನು ಪುಕ್ಷಟೇನ ಇದು? ಹೋಗಿ ವಾಪಸ್ ಹೋಗಿ, ಊರಿಗೆ ಹೋಗಿ ವಾಪಸ್ಸು ಅಂದ. ಕಲ್ಪನೆ ಮಾಡ್ಕೊಳ್ಳಿ ಸ್ವಾಮಿ, 60 ಮೈಲ್ ನಡ್ಕೊಂಡು ಬಂದಿದ್ದಾರೆ ಇವರು. ಇಲ್ಲಿಂದ ರಾಜಾಜಿನಗರಕ್ಕೆ ಹೋದರೆ ಸುಸ್ತಾಗುತ್ತೆ. 60 ಮೈಲ್ ನಡ್ಕೊಂಡು ಬಂದಿದ್ದಾರೆ ಅವರು. ನಡ್ಕೊಂಡು ಬಂದವ್ರನ್ನ ಒಳಗೂ ಕರೆದಿಲ್ಲ, ಹೋಗಿ ನೀವು ವಾಪಸ್ ಹೋಗಿ, ಇರಬೇಡಿ ವಾಪಸ್ ಹೋಗ್ಬೇಡಿ ಅಂದ. ಆ ಶ್ಯಾಮಸುಂದರಿ ದೇವಿ ಗಾಬರಿ, ಅಲ್ಲಪ್ಪ ವಾಪಸ್ ಹೋಗೋದು ಎಲ್ಲಿ ಹೋಗೋಣ ನಾವು ಅಂತ. ಅದು ನನಗೆ ಗೊತ್ತಿಲ್ಲ, ದಕ್ಷಿಣೇಶ್ವರ ಒಳಗೆ ಪರ್ಮಿಷನ್ ಇಲ್ಲ ನಿಮಗೆ, ಹೋಗ್ಬಿಡಿ ಊರಿಗೆ ಹೋಗಿ ವಾಪಸ್ಸು ಅಂತ. ಅವರು ಹತ್ಕೊಂಡು ಹೇಳಿದ್ರಂತ, ನನ್ನ ಮಗಳನ್ನ ಬಿಡಬೇಕು ಅಂತ ಬಂದಿದ್ದಪ್ಪ, ಆಕೆನೂ ಕರ್ಕೊಂಡು ಹೋಗ್ತೀನಿ ವಾಪಸ್ಸು ಅಂತ. ರಾಮಕೃಷ್ಣರು ನೋಡ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಅದು. ಏನು ಮಾಡ್ಬೋದಾಗಿತ್ತು? ಹೃದಯ ಹಂಗೆ ಮಾಡಬೇಡ, ಬರಲಿ ಬಿಡೋರು ಅಂತ ಅನ್ಬೇಕಾಗಿತ್ತು. ಅವನು ಬೈದು ಬುದ್ಧಿ ಹೇಳಬೇಕಾಗಿತ್ತು. ಅವ್ರು ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಗಾಬರಿಯಾಗಿ. ಹೃದಯ ಜೋರು ಮಾಡಿ ವಾಪಸ್ ಹೋಗಿ ಅಂದ. ನೀವು ನಂಬಲಿಕ್ಕಿಲ್ಲ, ವಾಪಸ್ ಹೊರಟ್ರವರು. ಮತ್ತೆ 60 ಮೈಲ್ ನಡ್ಕೊಂಡು ವಾಪಸ್ ಹೋಗ್ಬೇಕು ಜಯರಾಮ್ ಬಾಟಿಗೆ. ವಿಚಿತ್ರ ಅನ್ಸಲ್ವಾ ಇದು? ಪಾಪ ಭಾಳ ಕೆಟ್ಟ ಅನಿಸ್ಬಿಡ್ತು ಶಾರದಾ ಮಾತೆಗೆ. ಏನಪ್ಪ ಈಗ ಅಲ್ಲಿಂದ ಬಂದಿದ್ದೀವಿ ನಡ್ಕೊಂಡು, ಮತ್ತೆ ವಾಪಸ್ ಹೋಗ್ಬೇಕು ಊರಿಗೆ ಅಂದರೆ ಏನು, ನಮ್ಮ ಹೊರಗೆ ಹಾಕ್ಬಿಟ್ರು ದಕ್ಷಿಣೇಶ್ವರದಿಂದ ಪೂರ್ತಿ ಅಂದ್ಕೊಂಡ್ರು. ಸಿಟ್ಟು ಬರಲಿಕ್ಕಿಲ್ವಾ ಶಾರದಾ ಮಾತೆಗೆ? ಹೃದಯದ ಮೇಲೆ ಬರೋದು ಸುಲಭ, ಗಂಡನ ಮೇಲೆ ಬರಬೇಕಲ್ವಾ? ಇಲ್ಲೇ ಕೂತಿದ್ದಾರೆ ಮುಂದೆ, ಹೇಳೋಂಗಿಲ್ವಾ? ಇರ್ಲಿ ಬಿಡು, ಅವ್ರು ಯಾಕೆ ಬಂದಿದ್ದಾರೆ, ಯಾಕೆ ಕಳಿಸ್ತೀವಿ ಅವ್ರನ್ನ ವಾಪಸ್ಸು ಅಂತ ಅನ್ಬೇಕು, ಒಂದು ಜೋರಾದ್ರೂ ಮಾಡಬೇಕು. ಮಾತೇ ಆಡಲ್ಲ ಮನುಷ್ಯ, ಸುಮ್ಮನೆ ಕೂತಿದ್ದಾರೆ. ಒಂದು ದೊಡ್ಡತನ ಹೇಳ್ತೀನಿ, ಶಾರದಾ ಮಾತೆ ಒಂದು ಚೂರು ಬೇಜಾರು ಮಾಡ್ಕೊಳ್ಳಿಲ್ಲ. ಏನೋ ಕಾರಣ ಇರಬೇಕು, ಇದು ನನ್ನ ಗಂಡ ನಿಲ್ಲಿಸ್ತಾ ಇದ್ರು, ಅದರಿಂದ ಅವ್ರನ್ನ ಬೈಯೋದು ಅರ್ಥ ಇಲ್ಲ ಅಂಥೇಳಿ ಕಾಳಿ ದೇವಸ್ಥಾನ ಕಡೆ ಮುಖ ಮಾಡಿ ನಮಸ್ಕಾರ ಮಾಡಿ, ಅಮ್ಮ ಈಗ ನಾನು ಬರೋದು ಮನಸ್ಸಲ್ಲಿ ಇಲ್ಲ ನಿನಗೆ, ಆಯಿತು ನೀನು ಕರೆದಾಗ ಬರ್ತೀನಿ ಮತ್ತೆ ನಾನು ಅಂತ ಹೊರಟ್ಬಿಟ್ರು. ವಾಪಸ್ ಹೋಗೇ ಬಿಟ್ರು ಹಾಗೇನೆ. ಅವನಿಗೆ ಯಾಕಂದರೆ ಯಾಕೆ ಹಿಂಗೆ ಮಾಡಿದರು ರಾಮಕೃಷ್ಣರು ಅಂತ ಸಾಕಷ್ಟು ಸಲ ಚರ್ಚೆ ಮಾಡ್ತಾರೆ. ಅವ್ರು ಹೇಳಿದರು, ಹೃದಯರಾಮಂದು ಅವಧಿ ದಕ್ಷಿಣೇಶ್ವರದಲ್ಲಿ ಮುಗಿಯೋಕ್ಕೆ ಬಂದಿದೆ, ಅದಕ್ಕೊಂದೇನಾದರೂ ಕಾರಣ ಬೇಕಾಗಿತ್ತು ಹೊರಗೆ ಹಾಕೋದಕ್ಕೆ ಅವನಲ್ಲಿಂದ. ಪಾಪದ ಕೊಡ ತುಂಬಬೇಕು ಅಂತೀವಲ್ಲ ನಾವು, ತುಂಬಿದ ಹೊರತು ತೆಗಿಯೋಕ್ಕಾಗಲ್ಲ. ಅದು ಮಾಡಲಿ, ಇಷ್ಟೆಲ್ಲ ಮಾಡಿದ್ದಾನೆ, ಇದಾಗಲಿ ಅಂತ. ಆಮೇಲೆ ಮುಂದೆ ಏನಾಯ್ತಂದರೆ ಒಂದು ಸಲ ಹಿಂದಕ್ಕೊಂದು ಸಲ ಶಾರದಾದೇವಿಗೆ ಬೈದಿದ್ದಾನು.
ಬೈದಾಗ ರಾಮಕೃಷ್ಣ ಹೇಳ್ತಾರೆ, ನೋಡು ಹೃದಯ, ನನ್ನ ಬೇಕಾದ್ರೆ ಬೈ ನೀನು, ನನ್ನ ಒಳಗಿನ ಶಕ್ತಿಯನ್ನು ಹೇಗಾದರೂ ಎದುರಿಸ್ಬೋದು ನೀನು ಒಂದೊಂದು ಸಲ. ಆದರೆ ಆಕೆಗೇನಾದರೂ ಅಂದರೆ, ಆಕೆ ಒಳಗಿನ ಶಕ್ತಿ ಏನಾದರೂ ಹೆಡೆ ಆಡಿಸಿದರೆ ಹರಿಹರ ಬ್ರಹ್ಮಾದಿಗಳು ಕೂಡ ನೀನು ಉಳಿಸೋಕೆ ಸಾಧ್ಯ ಇಲ್ಲ, ಅದ್ರ ಬಗ್ಗೆ ಎಚ್ಚರವಾಗಿರು ಅಂತ ಹೇಳಿದ್ದಾರೆ ಒಂದು ಸಲ. ಆದರೂ ಈ ಸಲ ಧೈರ್ಯ ಮಾಡಿ ಓಡಿಸ್ಬಿಟ್ಟ ಅವನು. ಒಂದು ಕಾರಣ ಬಂದೇ ಬಿಡ್ತು. ಮುಂದೊಂದು 2 ತಿಂಗಳಿಗೆ ಆ ಕಾರಣ ಬಂತು. ಏನು ಅಂದರೆ, ಈ ಭವತಾರಿಣಿ ದೇಗುಲದೊಳಗೆ ವಾರ್ಷಿಕೋತ್ಸವ ಆಗಬೇಕು, ಸಂಭ್ರಮ. ಇಡೀ ಗುಡಿಗೆಲ್ಲ ಅಲಂಕಾರ ಮಾಡಿದ್ದಾರೆ. ಆಗ ಇವನಿಲ್ಲಲ್ಲ, ಮಥುರಾನಾಥ ಇಲ್ಲ. ಮಥುರಾತನ ಅವನ ಮಗ ತ್ರೈಲೋಕ್ಯನಾಥ ಅಂತ, ಅವನು ಯಜಮಾನ. ಈಗ ಅವನ ಕಾರ್ಯಕ್ರಮಕ್ಕೆ ಅವನು ಹೆಂಡತಿ ಮಗಳು ಎಲ್ಲ ಬಂದಿದ್ದಾರೆ. ಪೂಜೆ ಆಗ್ತಾಯಿದೆ. ಈ ಹೃದಯನೇ ಪೂಜೆ ಮಾಡಬೇಕಲ್ಲ, ಕಾಳಿ ಪೂಜೆ. ಈಗ ಅವನೇ ಪ್ರಧಾನ ಅರ್ಚಕ. ಆದ್ದರಿಂದ ಚಂದ ಮಾಡ್ತಿದ್ದಾನೆ. ಆ ಹುಡುಗಿ ನಿಂತ್ಕೊಂಡಿದ್ದೆ, ಪುಟ್ಟ ಹುಡುಗಿ, ಅದು 7-8 ವರ್ಷದ ಹುಡುಗಿ, ತ್ರೈಲೋಕ್ಯನಾಥನ ಮಗಳು. ಅವನಿಗೇನು ಅನ್ನಿಸ್ತೋ, ಆ ಹುಡುಗಿ ನಿಂತಿದ್ದಾಳೆ, ಚಂದದ ಹುಡುಗಿ ಪಾಪ, ಆಕೆಯನ್ನು ಕುಮಾರಿ ಪೂಜೆ ಮಾಡಿಬಿಡೋಣ ಅಂದ್ಕೊಂಡ. ಆಕೆನೂ ಹೂ ಅಂದ್ಬಿಟ್ಲು. ಎಲ್ಲ ರಂಗೋಲಿ ಹಿಂಗೋಲಿ ಹಾಕಿದ, ಆಕೆಯನ್ನು ಕೂಡಿಸಿದ, ಕುಮಾರಿ ಪೂಜೆ ಮಾಡಿಬಿಟ್ಟ. ಹುಡುಗಿ ಅಪ್ಪ ಅಮ್ಮ ಇಲ್ಲ, ಅಲ್ಲಿ ಬೇರೆ ಕಡೆ ಹೋಗಿದ್ದಾರೆ ಅವರು. ಇವನು ಕುಮಾರಿ ಪೂಜೆ ಮಾಡ್ತಾನೆ ಅಂತ ಗೊತ್ತಿಲ್ಲ ಅವರಿಗೆ. ಇವನು ಪೂಜೆ ಮಾಡಿ ಮುಗಿಸ್ಬಿಟ್ಟ, ಚೆಂದ ಆಯಿತು, ಹುಡುಗಿಗೂ ಸಂತೋಷ ಆಯಿತು, ಇವನಿಗೂ ಸಂತೋಷ ಆಯಿತು. ಮುಂದೆ ಅನಾಹುತ ಕಾದಿತ್ತು. ಯಾಕಂದರೆ ತ್ರೈಲೋಕ್ಯನಾಥ ಕೀಳುಕುಲದ ಮನುಷ್ಯ ಅಂತ ಆಗಿನ ಕಾಲದಲ್ಲಿ. ಕೀಳುಕುಲದ ವಯಸ್ಸಿನ ಹುಡುಗಿನ ಈ ಬ್ರಾಹ್ಮಣ ಪೂಜಾರಿ ಪೂಜೆ ಮಾಡೋಂಗಿಲ್ಲ. ಮಾಡಿದರೆ ಬ್ರಾಹ್ಮಣರು ಹೊರಗೆ ಹಾಕ್ತಾರೆ. ಅದು ಒಂದಾದರೆ, ಇನ್ನೊಂದು ಕಾರಣ ಅಂದರೆ, ಆ ಜನ ಏನಿದ್ದಾರೆ, ತ್ರೈಲೋಕ್ಯನಾಥನ ಕಮ್ಯುನಿಟಿ ಜನ ಏನಿದ್ದಾರೆ, ಅವ್ರ ಪ್ರಕಾರ ಯಾರಾದರೂ ಆ ಮಗು ಕುಮಾರಿ ಪೂಜೆ ಮಾಡಿದರೆ ಆಕೆಗೆ ವೈಧವ್ಯ ಬರ್ತದೆ ಅಂತ ತಲೆಗಿದೆ. ಯಾರೋ ಹೇಳ್ಬಿಟ್ಟು ತ್ರೈಲೋಕ್ಯನಾಥನಿಗೆ, ನಿನ್ನ ಮಗಳಿಗೆ ಕುಮಾರಿ ಪೂಜೆ ಮಾಡ್ತಿದ್ದಾನೆ ಹೃದಯ ಅಂತ. ಅವನು ಎಷ್ಟು ಕೋಪ ಬಂದ್ಬಿಡ್ತು ಅಂದರೆ, ಬಂದು ಹೇಳಿದಂತೆ, ಈ ಕ್ಷಣ ನೀನು ದಕ್ಷಿಣೇಶ್ವರದ ಹೊರಗೆ ಹೋಗು, ಇರೋಂಗಿಲ್ಲ, ಪೂಜೆ ಮಾಡೋಂಗಿಲ್ಲ ಹೊರಗೆ ನೀನು. ಆ ಕ್ಷಣದಲ್ಲಿ ಕಳಿಸೇ ಬಿಟ್ಟು ಹೊರಗಡೆ ದೇವಸ್ಥಾನದಿಂದ ಅವನ ಹೇಳಿದ್ರಂತೆ, ಇನ್ನೊಂದು ಸಲ ನೀ ದಕ್ಷಿಣೇಶ್ವರ ಕಡೆ ತಲೆ ಹಾಕಿ ಮಲ್ಕೊಂಡ್ರೆ ಸಾಕು, ನಿನ್ನ ತಲೆ ಕತ್ತರಿಸ್ಬಿಡ್ತೀವಿ. ಈ ಊರಿಗೆ ಬರೋದಂತೂ ದೂರ ಹೊಳಿತು, ನೀವು ಹೋಗ್ಬಿಡಿ ಇಲ್ಲಿಂದ ಅಂತ ಕಳಿಸೇ ಬಿಟ್ರು. ನಿಂತು ಕಾಲಿಂದ ಕಳಿಸ್ಬಿಟ್ರು. ಅವನೇನು ಮಾಡಿದ ಬುದ್ಧಿವಂತ, ಹೋಗ್ತಾ ಅವನು ಹೇಳಿದ್ದು ತ್ರೈಲೋಕ್ಯನಾಥ ಇವ್ರಿಗೆ ಹೇಳಿದ್ದು, ಹೃದಯಗೆ ಹೇಳಿದ್ದು, ಹೃದಯರಾಮ್ಗೆ, ಹೋಗು ನೀನು ಅಂತ. ಅವ್ನು ಹೋಗುವಾಗ ಏನು ಮಾಡಬೇಕು ಬುದ್ಧಿವಂತ, ಕೆಲವ್ರು ಹಂಗಿರ್ತಾರೆ, ಹೋಗುವಾಗ ಸಿಕ್ಕಷ್ಟನ್ನು ಕಿತ್ಕೊಂಡು ಹೋಗೋದು ಅಂತ ಬರ್ತಾರೆ. ಬಂದು ರಾಮಕೃಷ್ಣ ಹೇಳಿಬಿಡ್ತಾನೆ, ನೀನು ಹೊರಡ್ಬೇಕಂತೆ. ತ್ರೈಲೋಕ್ಯನಾಥ ನನಗಂತೂ ಹೊರಡು ಅಂತ ಹೇಳಿ ನಾನು ಮಾರ್ಚಿಂಗ್ ಆರ್ಡರ್ಸ್ ಕೊಟ್ಬಿಟ್ಟಿದ್ದಾನೆ, ನೀನು ಹೊರಡ್ಬೇಕಂತ ತಕ್ಷಣ ಈಗ ಅಂತ. ಇವ್ರೇನು ಮಾಡಿದ್ರು, ಹೌದಾ ಆಯಿತು, ಹೇಗೆ ಮೇಲೆ ಶೆಲ್ ಹಾಕೊಂಡು ಹೊರಟಬಿಟ್ರು ಇವರು. ಯಾರೋ ಓಡೋ ಹೇಳಿ ತ್ರೈಲೋಕ್ಯ, ಅಲ್ಲ ಇವರು ರಾಮಕೃಷ್ಣನ್ ಹೊರಟುಬಿಟ್ಟಿದ್ದಾರೆ ಅಂತ. ಅವ್ರು ಯಾಕೆ ಹೋಗ್ತಾರೆ? ಓಡಿ ಬಂದ, ತಂದೆ ಅಂತ ಕಾಲು ಹಿಡ್ಕೊಂಡ. ಏನಪ್ಪ ಅಂದರು. ನೀವು ಯಾಕೆ ಹೊರಟಿದ್ದೀರಿ ಅಂದ. ನೀವು ಹೋಗಂದೆ ಅಂತಲ್ಲಪ್ಪ, ಹೃದಯ ರಾಮಗೆ ಹೋಗಂದಂತೆ, ನನಗೂ ಹೋಗಂದೆ. ನಿಮಗೆ ಹೇಳಲಿಲ್ಲಪ್ಪ ನಾನು, ನಿಮಗೆ ಹೋಗು ಅಂತ ಅಂದೇ ಇಲ್ಲ. ನೀವಿದ್ರೆ ತಾನೇ ನಮ್ಮ ದೇವಸ್ಥಾನ, ನಿಮ್ಮನ್ನು ಬಿಟ್ಟು ಹೆಂಗೆ ಹೋಗೋದು, ನೀವು ಬನ್ನಿ ವಾಪಸ್. ಹೌದಾ, ಹಂಗಾರೆ ನಡಿ. ವಾಪಸ್ ಬಂದರು. ಮತ್ತು ಎಲ್ಲಿ ಬಂದು ಅಲ್ಲಿ ನಿಂತಿದ್ರು, ಮಾತಾಡ್ತಾ ಇದ್ರು ಗುಂಪಿನಲ್ಲಿ, ಮಾತು ಅಲ್ಲಿಂದಾನೇ ಶುರು ಮಾಡಿದರು. ಇದಾಯಿತು ಘಟನೆ ಅನ್ನೋದು ತಲೆ ಕೂಡ ಇಲ್ಲ. ಅಂದರೆ ಎಲ್ಲಿಗೆ ನಿಲ್ಲಿಸಿ ಹೋಗಿದ್ರೋ ಮಾತು, ವಾಪಸ್ ಅಲ್ಲಿಗೆ ಬಂದು ಮಾತು ಶುರು ಮಾಡಿದ್ರಂತೆ. ಅಂದರೆ ಹೋಗು ಅಂದರೂ ಅಷ್ಟೇ, ಬಾ ಅಂದರೂ ಅಷ್ಟೇ, ಅಷ್ಟು ನಿರ್ಲಿಪ್ತತೆ ಬಂದುಬಿಡ್ತದಲ್ಲ ಜೀವನಕ್ಕೆ. ಆಮೇಲೆ ಹೃದಯರಾಮನ ಹೊರಗೆ ಹಾಕಿದ್ಮೇಲೆ ಪೂಜಾರಿಗೆ ಬೇಕಲ್ಲ ಯಾರೊಬ್ಬರು. ಈಗಾಗಲೂ ಒಬ್ಬ ತಯಾರಾಗಿ ಬಂದಿದ್ದಾನೆ. ಯಾರು? ರಾಮಕೃಷ್ಣರ ಅಣ್ಣನ ಮಗ ರಾಮಲಾಲ್ ಅಂತಿದ್ದ. ರಾಮಲಾಲ್ ಅವನು ಅರ್ಚಕರು ಮಾಡಿಬಿಟ್ರು. ಇದು ಕೆಲವೊಂದು ಸಲ ಆಗತ್ತೆ ಅನಿಸುತ್ತೆ. ಅಧಿಕಾರ ಸಿಕ್ಕ ತಕ್ಷಣ ಯಾರಿಗಾದರೂ ತಲೆ ಗಿರ್ರಂತ ತಿರುಗುತ್ತೆ ಅನಿಸುತ್ತೆ. ನಮ್ಮ ರಾಮಾಯಣದಲ್ಲಿ ಒಂದು ಭಾಳ ಚಂದದ ಕತೆ ಬರ್ತದೆ. ಉತ್ತರ ರಾಮಾಯಣದಲ್ಲಿ ರಾಮ ಅಯೋಧ್ಯೆಯಲ್ಲಿ ರಾಜ ಆಗಿದ್ದಾನೆ, ಕೂತಿದ್ದಾನೆ. ಅವನಿಗೆ ಎಷ್ಟರ ಮಟ್ಟಿಗೆ ಪ್ರಜಾಪ್ರಭುತ್ವ ಇತ್ತು ಅಂದರೆ, ಯಾರಾದರೂ ಬಂದು ಸಭೆಯಲ್ಲಿ ತಮ್ಮ ತಕರಾರು ಹೇಳ್ಬೋದು. ಹಿಂಗೆ ಕೂತಾಗ ಒಂದು ನಾಯಿ ಬಂದುಬಿಡ್ತಂತೆ ಒಳಗಡೆ. 2 ಅಧ್ಯಾಯ ಇಟ್ಟಿದ್ದಾರೆ ಅದಕ್ಕೋಸ್ಕರ ಉತ್ತರ ರಾಮಾಯಣದಲ್ಲಿ ಈ ನಾಯಿ ಪ್ರಸಂಗಕ್ಕೆ. ನಾಯಿ ಬಂದುಬಿಡ್ತು. ಓಡ್ಸೋಕೆ ಹೋದ್ರೆ ಯಾರು, ರಾಮಂದ ಓಡಿಸ್ಬೇಡ, ಅದಕ್ಕೆ ಒಂದು ತಕರಾರು ಇರಬೇಕು, ಅದಕ್ಕೆ ಬಂದಿದೆ ಅದು ಅಂತ. ಅದು ಕೂತ್ಕೊಂಡು ಮಾತಾಡ್ತಂತೆ, ರಾಮ ನನ್ನ ನ್ಯಾಯ ಕೊಡಿಸು, ಏನು ತೊಂದರೆ ಆಗಿದೆ ನಿನಗೆ ಅಂತ. ಲಕ್ಷ್ಮಣ ಕೇಳಬೇಕು, ಮಿನಿಸ್ಟ್ರ್ ಅವನು. ಏನಾಯಿತು? ಅವನು ಹೇಳಿದಂತೆ, ನಾಯಿ ಹೇಳ್ತಂತೆ, ನೋಡಿ ಇಲ್ಲೊಬ್ಬ ಇದ್ದಾನೆ ಸನ್ಯಾಸಿ, ಅವನು ನಾನು ಮಲ್ಕೊಂಡಾಗ ಬಂದು ಸುಮ್ಮನೆ ಒದ್ದು ಹೋಗ್ತಾನೆ ನನ್ನ. ಅಷ್ಟೇ ಅಲ್ಲ, ನಾನು ದೂರ ಇದ್ರೂ ಕೂಡ ಜೋರಾಗಿ ಒದಿತಾನೆ ಬಂದು ನನ್ನ ಮೇಲೆ ಒದ್ದಿರೋದೆ. ಇವನು ಸನ್ಯಾಸಿ ಅಂತ ಹೇಳಿ ಅವ್ನು ಹೋಗ್ತಿರ್ಬೇಕಾದ್ರೆ ಅವ್ನು ನೆರಳಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಬಿಸಿಲು ವಿಪರೀತ ಅಲ್ವಾ, ಮತ್ತೊಬ್ಬರಾದ್ರೂ ಹೋಗ್ತಿರ್ಲಿಲ್ಲ ನಾನು. ಅವ್ನು ಸನ್ಯಾಸಿ ಅಂದರೆ ಕೋಪ ತಾಪ ಬಿಟ್ಟವನಲ್ವಾ, ಅದಕ್ಕೆ ಅವನ ನೆರಳಲ್ಲಿ ನಾನು ಹೋಗ್ತಾ ಇದ್ದೆ. ನಾನು 2-3 ಸಲ ಜಾಡಿಸಿ ಒದ್ದಿದ್ದಾನೆ, ಅವನು ಶಿಕ್ಷೆ ಕೊಡಬೇಕು ಅಂತ. ರಾಮನಕ್ಕೆ ಕೇಳ್ತಾನೆ, ಏನು ಶಿಕ್ಷೆ ಕೊಡಬೇಕು, ನೀನೇ ತೀರ್ಮಾನ ಮಾಡು ಅಂತ. ಭಾಳ ಚಂದದ ಕತೆ ಇದು. ನೀನೇ ತೀರ್ಮಾನ ಮಾಡು ಏನು ಶಿಕ್ಷೆ ಕೊಡಬೇಕು ಅಂತ.
ಲಕ್ಷ್ಮಣ ಅಂತ ನಾಯಿ ಏನು ತೀರ್ಮಾನ ಮಾಡೋದು? ಕಂಪ್ಲೇಂಟ್ ಕೊಟ್ಟವರಿಗೆ ತೀರ್ಮಾನ ಕೊಡೋದಾ? ರಾಜ ನೀವು ಕೊಡಬೇಕಲ್ಲ, ಇಲ್ಲಿ ಕೇಳೋಣ ಅದೇನು ಹೇಳುತ್ತೆ ಅಂತ. ಆ ನಾಯಿ ಭಾಳ ಚಂದ ಹೇಳುತ್ತೆ. ಇವನ್ನ ಇಲ್ಲಿ ಸ್ವಲ್ಪ ದೂರದ ಮೇಲೆ ಎತ್ತರದ ಬೆಟ್ಟದ ಮೇಲೆ ಒಂದು ದೊಡ್ಡ ದೇವಸ್ಥಾನ ಇದೆ, ದೊಡ್ಡ ದೇವಸ್ಥಾನದ ಧರ್ಮಾಧಿಕಾರಿ ಮಾಡಿಬಿಡೋವನ್ನ ಅಂತ ಕೇಳ್ತದೆ. ಅದು ಆನರ್, ಅದು ಆಗಿನ ಕಾಲಕ್ಕೆ ದೊಡ್ಡ ದೇವಸ್ಥಾನ ಧರ್ಮಾಧಿಕಾರಿ ಆಗೋದು ದೊಡ್ಡ ಪ್ರತಿಷ್ಠೆ ಕೆಲಸ. ಲಕ್ಷ್ಮಣ ನಗ್ತಾನೆ, ಇದೆ ನಾಯಿ ನೋಡು, ತಲೆಗಿಲ್ಲ, ಅದಕ್ಕೆ ಶಿಕ್ಷೆ ಕೊಡೋದು ಬಿಟ್ಟು ಪ್ರಮೋಷನ್ ಕೊಡ್ತಾ ಇದೆ. ಅವನು ಸನ್ಯಾಸಿನ ಒಯ್ದು ಮುಂದಿನ ಜನ್ಮದಲ್ಲಿ ಅವನ ಸರ್ವಾಧಿಕಾರಿ ಧರ್ಮಾಧಿಕಾರಿ ಮಾಡುವಂಥದ್ದೇ, ಇದೇನು ಶಿಕ್ಷೆ ಅಂತ. ರಾಮ ಹೇಳ್ತಾನೆ, ಅವನ್ನೇ ಕೇಳು, ನಾಯಿನೇ ಕೇಳು, ಯಾಕೆ ಹೇಳ್ತದೆ ಕೇಳು ಅಂತ. ಆ ಶಿಕ್ಷೆ ಇದ್ಯಾಕೆ ಕೊಟ್ಟೆ ನೀನು, ಧರ್ಮಾಧಿಕಾರಿ ಆಗೋ ಶಿಕ್ಷೆ ಯಾಕೆ ಕೊಟ್ಟೆ ಅಂದರೆ, ನಾಯಿ ಭಾಳ ಚಂದ ಹೇಳುತ್ತೆ, ರಾಮ ನಾನು ಹೋದ ಜನ್ಮದಲ್ಲಿ ಧರ್ಮಾಧಿಕಾರಿ ಆಗಿದ್ದೆ, ನಾನೇ ಇದ್ದೆ ಧರ್ಮಾಧಿಕಾರಿ ಅಂತ. ಅಲ್ಲಿ ಹೋದಾಗ ಏನು ಅಹಂಕಾರ ಬಂತು ನನಗೆ ಅಂದರೆ, ಯಾರೂ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ, ಜಾಕಟ್ ಜನಕ್ಕೆ ಹಿಂಸೆ ಕೊಟ್ಟಿದ್ದೀನಿ, ದೇವರು ನನ್ನ ಕೈಯಲ್ಲೇ ಇದ್ದಾನೆ ಅನ್ನೋ ಥರ ಸಂಭ್ರಮ ಪಟ್ಟು ಓಡಾಡಿದ್ದೀನಿ, ಅದಕ್ಕೆ ಈ ಜನ್ಮದಲ್ಲಿ ನಾಯಿ ಆಗಿದ್ದೀನಿ, ಅದಕ್ಕೆ ಇವನ್ನ ಮುಂದಿನ ಜನ್ಮದಲ್ಲಿ ಧರ್ಮಾಧಿಕಾರಿ ಮಾಡು ಅಂತ. ಒಂದೊಂದು ಸಲ ಹೆದರಿಕೆ ಆಗಿಬಿಡುತ್ತೆ, ಅಧಿಕಾರ ಬಂದ ತಕ್ಷಣ ಹೇಗಾಗ್ಬಿಡುತ್ತೆ ಅಂತ. ಈ ರಾಮಲಾಲ್ಗೂ ಹಾಗೆ ಆಗ್ಬಿಡ್ತು, ಹೃದಯ ಹಂಗಾಗಿದ್ದ, ರಾಮಲಾಲು ಹಿಂಗಾದ. ಅವನು ಸಡನ್ನಾಗಿ ಏನಾಯಿತು, ದೇವಸ್ಥಾನದ ಪ್ರಧಾನ ಅರ್ಚಕ ಅಂದಾಗೆ ಈ ರಾಮಕೃಷ್ಣ ಏನು ಸುಮ್ಮನೆ ಕೂತಿರ್ತಾನೆ, ಅವನೇನು ಕೆಲಸ ಮಾಡಿ, ನಾನೇ ಪೂಜೆ ಮಾಡೋದು. ಅವನ ತಲೆಗೇನು ಬಂದುಬಿಡ್ತು ಅಂದರೆ, ಎಲ್ಲ ಕಡೆ ಹೇಳೋಕ್ಕೆ ಶುರು ಮಾಡಿದ, ನನ್ನಿಂದಾಗಿ ದೇವಸ್ಥಾನ ನಡೀತಾ ಇದೆ, ಇವರೇನು ಮಾಡಲ್ಲ. ಈಗ ರಾಮಕೃಷ್ಣನ ಪರಿಸ್ಥಿತಿ ಬಹಳ ಕಷ್ಟ ಆಯಿತು. ಕಷ್ಟ ಯಾಕಾಯಿತು ಅಂದರೆ, ಅವ್ರು ಆವಾಗ ಭಾವ ಸಮಾಧಿಗೆ ಹೋಗ್ಬಿಡೋರು. ಅವ್ರ ಸಹಾಯಕ್ಕೆ ಯಾರೂ ಇಲ್ದಂಗೆ ಆಯಿತು. ಹೃದಯ ನೋಡ್ಕೋತಿದ್ದ ಮೊದಲು, ಹೃದಯ ಹೋದಾಗ ರಾಮಲಾಲ್ ನೋಡ್ಕೋತಾ ಇದ್ದ, ಈಗ ರಾಮಲಾಲು ಪ್ರಮೋಷನ್ ಆಯಿತು, ಇವ್ರಿಗೂ ಯಾರೂ ಇಲ್ಲ. ದೇವಸ್ಥಾನದ ಪ್ರಸಾದ ಬಂದರೆ ಎತ್ತಿಡೋಕೆ ಯಾರೂ ಇಲ್ಲ ಮನೇಲಿ, ಇವ್ರ ಆರೋಗ್ಯ ಕೆಟ್ಟರೆ ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಆದ ತಕ್ಷಣ ರಾಮಕೃಷ್ಣರು ಹೆಂಡತಿಗೆ ಹೇಳಿ ಕಳಿಸ್ತಾರೆ, ಪತ್ನಿಗೆ ಹೇಳಿ ಕಳಿಸ್ತಾರೆ, ನೀ ಬೇಗ ಬಂದ್ಬಿಡು, ಒಬ್ಬ ಲಕ್ಷ್ಮಣ ಪೈನೆ ಏನೋ ಅವನು ಕಳಿಸ್ತಾರೆ, ಬೇಗ ಕರ್ಕೊಂಬಂದ್ಬಿಡಾಕೆನ, ನಡ್ಕೊಂಬಂದರೆ ಭಾಳ ಲೇಟ್ ಆಗುತ್ತೆ, ಒಂದು ಪಲ್ಲಕ್ಕಿ ತೊಗೊಂಬಂದ್ಬಿಡು ಅಂತ ಹೇಳು, ಆ ಪಲ್ಲಕ್ಕಿ ಖರ್ಚು ನಾನೇ ಕೊಡ್ತೀನಿ, 10 ರೂಪಾಯಿ ಆಗಲಿ 15 ರೂಪಾಯಿ ಆಗಲಿ ನಾನೇ ಕೊಡ್ತೀನಿ, ಪಲ್ಲಕ್ಕಿಯಲ್ಲಿ ಬಂದ್ಬಿಡು ಅಂತ. ಅವ್ರು ಕಾಯ್ತಾ ಇದ್ರು ಆಮಂತ್ರಣ ಬಂದರೆ ಸಾಕು ಅಂತ. ಸರ ಬಂದರು. ಬಂದಾಗ ಹೇಳ್ತಾರೆ, ತಾಯಿ ಕಾಳಿಗೆ ಹೇಳ್ತಾರೆ, ತಾಯಿ ನಾನು ಹೋದ ಸಲ ಹೇಳಿದ್ದೆ ನೀ ಕರೆಸ್ಕೊಂಡಾಗ ಮತ್ತೆ ಬರ್ತೀನಿ ಅಂತ, ಈ ಸಲ ಕರೆಸ್ಕೊಳ್ಳೋದು ಏನು ಸಂಭ್ರಮದಿಂದ ಪಲ್ಲಕ್ಕಿಯಲ್ಲೇ ಕರ್ಕೊಂಬಂದ್ಬಿಟ್ಟಿಲ್ಲ ನನ್ನ ವಾಪಸ್ಸು ಅಂತ. ಬರ್ತಾರೆ, ಬಂದಿರ್ತಾರೆ. ಇನ್ನೊಂದು ಹೇಳ್ತೀನಿ ಚಿತ್ರ ಹೇಗಾಗತ್ತೆ ಅಂತ. ವಿಕ್ಷಿಪ್ತತೆ ಹೃದಯ ಎಂದಾಯಿತು, ಗಂಡಂದು ವಿಕ್ಷಿಪ್ತತೆ ಇರಬೇಕಲ್ಲ. ಇನ್ನೊಂದು ಹೇಳ್ತೀನಿ, ಆಲ್ ಜೀನಿಯಸ್ ಪೀಪಲ್ ಹ್ಯಾವ್ ಸಮ್ ಎಕ್ಸೆಂಟ್ರಿಸಿಟಿ ಆರ್ ದಿ ಅದರ್. ಎಕ್ಸೆಂಟ್ರಿಸಿಟಿ ಇಲ್ಲದೆ ಜೀನಿಯಸ್ ಇರೋಲ್ಲ. ಅತ್ಯಂತ ಪ್ರತಿಭೆ ಇದ್ದಾಗ, ಅತ್ಯಂತ ಇದ್ದಾಗ ಯಾವುದೋ ಒಂದು ಎಳೆ ಸ್ಟ್ರೀಕ್ ಬಂದುಬಿಡುತ್ತದೆ. ಅದು ಇವರೇ ಮಾಡಿದ್ದು, ರಾಮಕೃಷ್ಣರು ಮಾಡಿದ್ದು. ಇನ್ನೊಂದು ಸಲ ಪಾಪ ಅಲ್ಲಿಂದ ಬಂದಿದ್ದಾರೆ, ಜಯರಾಮ್ ಬಾಟಿಯಿಂದ ನಡ್ಕೊಂಡು ಸುಸ್ತಾಗಿ ಬಂದಿದ್ದಾರೆ, ಬಂದು ಆ ಚೀಲ ಇಟ್ಟು ನಮಸ್ಕಾರ ಮಾಡಿ ಕೂತ್ಕೊಂಡ್ರಂತೆ. 2 ದಿವಸ ಮೊದಲು ರಾಮಕೃಷ್ಣವರು ಜಾರಿ ಬಿದ್ದು ಕೈ ಮುರಿದಿದೆ, ಕೈಗೊಂದೇನೋ ಪ್ಲಾಸ್ಟರ್ ಹಾಕಿರ್ಬೇಕು, ಪಟ್ಟಿ ಹಾಕಿ ಕೂಡಿಸಿದ್ದಾರೆ, ನೋವಿದೆ. ಇವ್ರಿಗೆ ಗೊತ್ತಿಲ್ಲ ಪಾಪ. ಶಾರದಾ ಮಾತೆ ಬಂದು ಕೈಗೆ ಏನಾಯಿತು ಪೆಟ್ಟಾಯಿತು ಅಂತ. ಇವರು ಅದನ್ನು ಕೇಳ್ತಾ ಇಲ್ಲ, ಕೈಗೆ ಏನಾಯಿತು ಹೇಳ್ತಾ ಇಲ್ಲ. ನೀನು ಎಷ್ಟು ಗಂಟೆಗೆ ಹೊರಟೆ ಜಯರಾಮ್ ಭಾಟಿಯಿಂದ, ಎಷ್ಟು ಗಂಟೆಗೆ, ಯಾವ ದಿವಸ ಹೊರಟೆ ಅಂತ. ಇದರಿಂದ ಗುರುವಾರ ಮಧ್ಯಾಹ್ನ ಹೊರಟೆ ನಾನು. ಅದೇ ಕೆಟ್ಟ ಕೆಲಸ ಮಾಡಿದ್ದೆ, ಗುರುವಾರ ಮಧ್ಯಾಹ್ನ ಹೊರಡಬಾರ್ದು, ಅಮಂಗಳ ಅದು. ಈಗಾದರೂ ಬಂಗಾಳದಲ್ಲಿ ಗುರುವಾರ ಮಧ್ಯಾಹ್ನ ಕೆಲಸ ಮಾಡಬಾರ್ದು ಅಂತೇನೋ ಇರಬೇಕದು. ನಾನು ಹೇಳ್ತಾ, ಗುರುವಾರ ಮಧ್ಯಾಹ್ನ ಹೊರಟದ್ದಕ್ಕೆ ನಾನು ಕೈ ಮುರ್ಕೊಂಡದ್ದು, ನೀನು ವಾಪಸ್ ಹೋಗಿಲ್ಲ. ಇದು ನೋಡಿ ಕರ್ಮ, ನೀನು ವಾಪಸ್ ಹೋಗಿ ಒಳ್ಳೆ ಮುಹೂರ್ತ ಅನ್ಕೊಂಡು ಆಮೇಲೆ ಹೊರಟು ಬಾ, ಇದು ಒಳ್ಳೆ ಕರ್ಮಪ್ಪ. ಇವ್ರು ಬಿದ್ದು ಕಾಲು ಮುರ್ಕೊಂಡದ್ದು, ಇವ್ರು ವಾಪಸ್ ಹೋಗು. ಏನು ಹೋಗಂದ್ರೆ ಏನು ಸನೇ ಪಕ್ಕದ ಮನೇನ 60 ಮೈಲ್ ನಡ್ಕೊಂಡು ಹೋಗಬೇಕು, ನಡ್ಕೊಂಡು ಹೋಗೋದು ಬರೇ ಗತಿ ಇಲ್ಲ. ಇವ್ರು ಹೊರಟರು ವಾಪಸ್ಸು, ಅದು ಹೇಳಿ ಮಜಾ. ಇವ್ರು ವಾಪಸ್ ಹೋಗು ಅಂದರೆ, ಇವತ್ತು ರಾತ್ರಿ ಆಗಿದೆ ಇರು, ಬೆಳಗ್ಗೆ ಹೋಗು, ಬೆಳಗ್ಗೆ ಹೋಗ್ಬಿಟ್ಟು ಬಿಡುವಾಗ ಒಳ್ಳೆ ಮುಹೂರ್ತ ಕೇಳ್ಕೊಂಡು ಹೊರಡು, ಅಟೋ ದಿನ ಕೈ ಆರಾಮಾಗಿರ್ತದೆ ಅಂತ ಹೋದರು. ರಾಮಕೃಷ್ಣರು ಹಾಗೆ ಮಾಡಬಾರ್ದಾಗಿತ್ತು. ಮತ್ತು ನಾನು ಮತ್ತೊಂದು ಸಲ ಕಳಿಸಿದ್ರಲ್ಲ ಅಂತ ಒಂದು ಸಲ ಕೂಡ ಈತ ಹೇಳಿಲ್ಲ, ಶಾರದಾ ಮಾತೆ ಹೇಳಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಇಟ್ ಈಸ್ ಇಂಪಾಸಿಬಲ್ ಟು ಲಿವ್ ವಿತ್ ಗ್ರೇಟ್ ಪೀಪಲ್. ದೊಡ್ಡವರ ಹಿಂಬಾಲಕರಾಗಿರೋದು ಭಾಳ ಸುಲಭ, ದೊಡ್ಡವ್ರ ಜೊತೆ ಬದುಕೋದು ಭಾಳ ಕಷ್ಟ, ಭಾಳ ಕಷ್ಟ. ರಾಮ ಭಕ್ತ ಆಗೋದು ಭಾಳ ಸುಲಭ. ರಾಮ ಭಕ್ತ ಆಗಿ ಪಾನಕ ಮಾಡಿ ಕೋಸಂಬರಿ ಹಂಚಿ ಮಾಡೋದು ಭಾಳ ಸುಲಭ ಅದು. ಆದರೆ ರಾಮನ ಜೊತೆಗೆ ಬದುಕೋದು ಭಾಳ ಕಷ್ಟ. ಸೀತೆಯನ್ನು ಕೇಳಿ ನೋಡಿ ಹೇಳ್ತಾಳಕ್ಕೆ ಏನು ಕರ್ಮ ಅಂತ ಅಲ್ವಾ. ಕೃಷ್ಣನ ಜೊತೆಗೆ ಬದುಕೋದು ಸುಲಭ ಅಲ್ಲ. ಗಾಂಧಿ ಭಕ್ತ ಆಗೋದು ಭಾಳ ಸುಲಭ. ಒಂದು ಫೋಟೋ ಹಾಕ್ಬಿಡೋದು, ಹಾರ ಹಾಕ್ಬಿಡೋದು,
ಚಾನ್ಸೇ ಇಲ್ಲ. ಆದರೆ ಗಾಂಧಿ ಜೊತೆಗೆ ಬದುಕೋದೆ ಅಂತ ಅದು ಬೆಂಕಿಯಲ್ಲಿ ಹೋಗಿ ಬರಬೇಕಾಗತ್ತೆ. ಹಾಗೆ ರಾಮಕೃಷ್ಣರ ಪತ್ನಿ ಆಗಿರೋದು ಕೂಡ ಸುಲಭದ ಮಾತೇನಲ್ಲ. ಅದರಿಂದ ನಾವು ಎಷ್ಟರ ಮಟ್ಟಿಗೆ ಕ್ರೆಡಿಟ್ ರಾಮಕೃಷ್ಣರಿಗೆ ಕೊಡ್ತೀವೋ ಅಷ್ಟೇ ಕ್ರೆಡಿಟನ್ನು ನಾವು ಶಾರದಾ ಮಾತೆಗೂ ಕೊಡಬೇಕು. ಅವ್ರ ಜೊತೆಗೆ ಬದುಕಿ ಒಂದು ಕಂಪ್ಲೇಂಟ್ ಇಲ್ಲಲ್ರಿ, ಇಷ್ಟಾದರೂ ಕೂಡ ಒಂದು ಮಾತು, ಯಾಕೆ ಹಿಂಗೆ ಕಳಿಸ್ತೀರಿ ನನ್ನ, ಮತ್ತೊಮ್ಮೆ ವಾಪಸ್ ಹೋಗ್ಬೇಕಲ್ಲ, ಏನೂ ಮಾತಿಲ್ಲ, ಹೋಗಿ ಬರ್ತಾರೆ ಹಾಗೇನೆ. ಮುಂದೆ ಬಂದು ದಕ್ಷಿಣೇಶ್ವರದಲ್ಲಿದ್ದಾಗ ನಾನು ಹೆಸರು ಹೇಳಿದಾಗ ನಹಬತ್ ಖಾನೆ ಅಂತ ಇದು ಹೇಳಿದೆ. ಸಣ್ಣದು 8x8 ರೂಮ್, ಅದು ಒಳಗಡೆ ಒಂದು ಬಾತ್ರೂಮ್ ಇಲ್ಲ, ಕೈ ತೊಳ್ಕೊಳ್ಳೋಕೆ ಕೂಡ ಜಾಗ ಇಲ್ಲ. ಅಲ್ಲಿ ಇಬ್ಬರು ಇರಬೇಕು. ಇವರಿಬ್ಬರೇ ಅಲ್ಲ, ಯಾರಾದರೂ ಹೆಣ್ಮಕ್ಳು ಬಂದರೆ ರಾತ್ರಿ ತಡ ಆದರೆ ಮಲ್ಕೊಳ್ಳೋಕೆ ಜಾಗ ಅದು. ಇವರೆಲ್ಲ ಜಾಲ ಎತ್ತಿಟ್ಬಿಟ್ಟು ಜಮಖಾನೆ ಹಾಕಿ ಅವರೆಲ್ಲ ಮಲಗಿಸ್ಬೇಕು, ಕಾಳಜಿ ಮಾಡಬೇಕು. ಇದು ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕದು. 8x8 ಹಿಂಗೆ ರೂಮ್ ಇದೆಯಲ್ಲ, ಹೊರಗಡೆ ಕಾರಿಡಾರ್ ಇದೆ, ಒಂದು ಜಗಲಿ ಅಂತೀವಿ. ಆ ಜಗಲಿ ಸುತ್ತ ಒಂದು ತಡಿಕೆ ಕಟ್ಟಿದ್ದಾರೆ, ಬಿದಿರಿನ ತಡಿಕೆ, ಮಣ್ಣು ಹಾಕಿ ಮೇಲೆ ಸಗಣಿಯಿಂದ ಸಾರಿಸಿ ಚಾಪೆ ಥರ ಮಾಡಿ ಕಟ್ಟಿದ್ದಾರೆ. ಯಾಕೆಂದರೆ ಮುಂದೆ ರಾಮಕೃಷ್ಣರ ರೂಮ್ ಇದೆ ಅಲ್ಲಿ ಅಂತ. ರಾಮಕೃಷ್ಣರ ಕೋಣೆ ಉತ್ತರ ಭಾಗದ ಬಾಗಿಲು ತೆಗೆದ್ರೆ ಇದು ಕರೆಕ್ಟಾಗಿ ನೌಬತ್ ಖಾನೆಗೆ ಎದುರಿಗೆ ಬರ್ತದೆ. ಶಾರದಾ ಮಾತೆಗೆ ಆಸೆ ರಾಮಕೃಷ್ಣರು ನೋಡಬೇಕು ಅಂತ. ಯಾರ್ಯಾರೋ ಬರ್ತಾರೆ, ಎಲ್ಲೆಲ್ಲಿಂದೋ ಬರ್ತಾರೆ, ಅವ್ರ ಮುಂದೆ ಮಾತಾಡ್ತಾರೆ, ಹಾಡು ಹಾಡ್ತಾರೆ, ಕುಣಿತಾರೆ. ರಾಮಕೃಷ್ಣರು ತಾನು ನೋಡಬೇಡವಾ? ನೋಡೋಕ್ಕೆ ಸಮಯ ಇಲ್ಲ ಆಕೆಗೆ. ಬೆಳಗ್ಗೆ 3 ಗಂಟೆಯಿಂದ ರಾತ್ರಿ 10 ಗಂಟೆ 11 ಗಂಟೆವರೆಗೂ ರೆಸ್ಟ್. ಒಂಚೂರು ಅಡುಗೆ ಮಾಡಬೇಕು, ಅವ್ರ ಮೈಗೆ ಎಣ್ಣೆ ಹಚ್ಚಬೇಕು, ರಾಮಕೃಷ್ಣ ಸ್ನಾನಕ್ಕೆ ಹೋಗುವಾಗ ಅವ್ರು ಬರೋ ಅಡುಗೆ ಮಾಡಿಡಬೇಕು, ಊಟಕ್ಕೆ ಕೊಡಬೇಕು. ಅದಾದಮೇಲೆ ಮತ್ತೆ ಮಧ್ಯಾಹ್ನ ಏನಾದರೂ ವ್ಯವಸ್ಥೆ ಮಾಡಬೇಕು. ಗೆಸ್ಟ್ ಬರ್ತಾರೆ, ಅವರಿಗೆಲ್ಲ ತಯಾರು ಮಾಡಬೇಕು. ಅದರಲ್ಲಿ ಸ್ಪೆಷಾಲಿಟಿ ಬೇರೆ ರಾಮಕೃಷ್ಣರದು. ಅವನಿಗೆ ಖಾರದ ಅಡುಗೆ ಮಾಡಬೇಕು. ಅವನಿಗೆ ನರೇಂದ್ರ ಬರ್ತಾನಲ್ಲ, ನರೇಂದ್ರ ಸಪ್ಪಗಿನ ಊಟ ಇಷ್ಟ ಆಗಲ್ಲ ಅವನಿಗೆ, ಸ್ವಲ್ಪ ಖಾರ ಹಾಕಿ ಮಾಡು, ಅವನು ದಪ್ಪ ಚಪಾತಿ ಮಾಡು, ಎಲ್ಲ ವೆರೈಟಿ ಬೇರೆ. ಅಷ್ಟೆಲ್ಲ ಮಾಡಬೇಕು ಪಾಪಕ್ಕೆ. ಒಂದು ಚೂರು ಸ್ನಾನಕ್ಕೆ ಜಾಗ ಇಲ್ಲ, ಮುಖ ತೊಳ್ಕೊಳ್ಳೋಕ್ಕೂ ಆಗಲ್ಲ, ಗಂಗಾ ನದಿಗೆ ಹೋಗ್ಬೇಕು. ಮತ್ತೆ ಹೋದರೆ ಆಕೆ ಪಾಪ ಬೆಳಗ್ಗೆ 3 ಗಂಟೆಗೆ ಹೋಗಿ ಸ್ನಾನ ಮಾಡಿ ಬರಬೇಕು. ಮೊದಲೇ ಸಂಕೋಚ ಸ್ವಭಾವ ಹೆಣ್ಮಗಳು. 3 ಗಂಟೆಗೆ ಯಾರೂ ಇಲ್ದಾಗ ಗಾಳಿ ಘಾಟಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು. ಹೀಗೆ ದುಡ್ತಾ ಇದ್ದಾಗ ಅಡುಗೆ ಮನೆ ಅಂದರೆ ಇಲ್ಲಿ ಆ 8x8 ರೂಮ್ ಇದೆಯಲ್ಲ, ಅಡುಗೆ ಅಂದರೆ ಸ್ಟೇರ್ ಕೇಸ್ ಇದೆ, ಮೇಲೊಂದು ಮೆಟ್ಲಿದ್ದಾವೆ, ಆ ಮೆಟ್ಲಿನ ಕೆಳಗಿನ ಜಾಗ ಇದೆಯಲ್ಲ ಅದೇ ಅಡುಗೆ ಮನೆ. ನೀವು ಅನ್ಕೋಬೇಕು, ರಾಮಕೃಷ್ಣ ಪರಮಹಂಸರ ಹೆಂಡತಿ ಬದುಕೋದಾ ಇದು, ಹಿಂಗಿರ್ಬೇಕಾ? ಆದರೆ ನನಗನ್ಸೋ ಮಟ್ಟಿಗೆ ಅದು ಹಾಗಿದ್ದಾಗಲೇ ಮನಸ್ಸು ತಯಾರಾಗ್ತದೇನೋ ಅನಿಸ್ತು. ಆ ಥರ ಬದುಕ್ತಾರೆ. ಆ ಜೊತೆಗಿದ್ದವ್ರು ಹೇಳ್ತಾರೆ, ಎದರ ಬದರ ಇದ್ದಾರೆ, 25 ಅಡಿ ದೂರದಲ್ಲಿದ್ದಾರೆ. ಒಬ್ಬೊಬ್ಬರು ಮಾತಾಡ್ಸೋಕೆ 1 ತಿಂಗಳಾಗ್ಬಿಡುತ್ತಂತೆ ಮಾತಾಡಿಸ್ಬೇಕಾದ್ರೆ. ಮಧ್ಯಾಹ್ನ ಊಟ ತೊಗೊಂಡು ಹೋಗಿ ಕೊಡಬೇಕು ಅವರಿಗೆ. ಊಟ ಆಗೋ ತನಕ ಮುಂದೆ ಕೊಡೋರು ಕೂತು ಮಾತಾಡಿಸ್ತಿದ್ರಂತೆ. ಶಾರದಾ ಮಾತೆ ಮಾತಾಡಿಸ್ಬೇಕು ಅವ್ರನ್ನ. ರಾಮಕೃಷ್ಣರು ಯಾಕೆ ಮಾತಾಡಿಸ್ಬೇಕು ಅಂದರೆ, ಸಡನ್ನಾಗಿ ಭಾವ ಸಮಾಧಿಗೆ ಹೋಗ್ಬಿಟ್ರೆ ಊಟ ಇಲ್ಲೇ ಇಲ್ಲ. ಅವ್ರು ಹೋಗಲಾರ್ದಂಗೆ ದೇವದೇವಿಯರ ಬಗ್ಗೆ ಮಾತಾಡದೇನೆ ಸಾಮಾನ್ಯ ವಿಷಯದ ಬಗ್ಗೆ ಮಾತಾಡಿಕೊಂಡು ಆದಷ್ಟು ಅವ್ರನ್ನ ಸಂತೋಷವಾಗಿಟ್ಕೊಂಡು ಭಾವ ಸಮಾಧಿಗೆ ಹೋಗಲಾರ್ದಂಗೆ ಊಟ ಮಾಡಿಸ್ಬೇಕು. ಒಂದೊಂದು ಸಲ ಊಟ ತೊಗೊಂಡು ಹೋದಾಗ ಯಾರೋ ಬೇರೆ ಹೆಣ್ಮಕ್ಳು ಬರ್ತಿದ್ರು, ನಾನು ಕೊಡ್ತೀನಿ ಕೊಡಿ ಗುರುಗಳಿಗೆ ಅಂತ ತೊಗೊಂಡು ಹೋಗ್ಬಿಡೋರು. ಅದು ಅವಕಾಶ ತಪ್ಪು ಹೋಗಬೇಕು. ಎಷ್ಟೋ ಸಲ ಶಾರದಾ ಮಾತೆ ಅನ್ಕೋತಿದ್ರಂತೆ, ಬಹುಶಃ ನನಗೆ ದಿನ ಅವ್ರಿಗೆ ಊಟ ಕೊಡುವಂಥ ಭಾಗ್ಯ ಇಲ್ಲ ನನಗೆ, ಸಿಕ್ಕಾಗ ಸಾಕು, ಅಷ್ಟು ಸಿಕ್ಕರೆ ಸಾಕು, ಅಷ್ಟರಲ್ಲೇ ತೃಪ್ತಿ ನೋಡಿ ಅವರಿಗೆ. ಒಂದು ಸಲ ಸಿಗ್ತಲ್ಲ ಸಾಕು ಅನ್ನೋದು ಮಾತಾಡಿಸೋದು. ಅವ್ರ ಜೊತೆ ಹೇಳ್ತಿದ್ರಂತೆ, 2 ತಿಂಗಳು ಕೂಡ ಮಾತಾಡೋಕ್ಕಾಗಿಲ್ಲ ಎಷ್ಟೋ ಸಲ ಅವರಿಗೆ. ಅವ್ರು ಮಾತಾಡೋದು ಕೇಳಬೇಕು ಅಂತ ಈ ಸಣ್ಣ ಮಕ್ಕಳು ಮಾಡ್ತಾರೆ ನೋಡಿ, ಈ ಚಾಪೆಗೆ ಒಂದು ತೂತು ಹಾಕ್ಕೊಂಡಿದ್ರು, ಒಳಗಡೆ ಒಂದು ತೂತು ಮಾಡಿದರು, ಅದ್ರ ಮೂಲಕ ನಿಂತು ಹಿಂಗೆ ನೋಡ್ಬೇಕು ಅವರು. ಹೊರಗಡೆ ಹೋಗೋಕೆ ನಾಚಿಕೆ. ಅವಾಗೆಲ್ಲ ಸಂಪ್ರದಾಯ ಇತ್ತಲ್ಲ, ಹೆಣ್ಮಕ್ಳಂಗೆ ಬರಬಾರ್ದು ಅಂಥೇಳಿ 100 ಜನ ಕೂತ್ಬಿಡೋರು ಎಲ್ಲ ರಾಮಕೃಷ್ಣನ ಸುತ್ತ. ಅವ್ರು ಹಾಡು ಹಾಡಬೇಕು, ಮಾತಾಡಬೇಕು, ಖುಷಿಯಾಗಿರಬೇಕು. ಇವ್ರು ನೋಡ್ಬೇಕಾದ್ರೆ ಏನು ಮಾಡಬೇಕಂದ್ರೆ, ಇವರು ಮತ್ತು ಲಕ್ಷ್ಮಿ ಅಂತಿದ್ಲಲ್ಲ ಇವ್ರ ಅಣ್ಣನ ಮಗಳು, ಅಲ್ಲಿ ತೂತು ಮಾಡಿದ್ರಂತೆ ಅಡಿಕೆಗೆ. ತೂತು ಮಾಡಿ ಹಿಂಗೆ ನೋಡ್ತಾ ಇದ್ರಂತೆ ಅವ್ರು ಹಾಡೋದನ್ನು ನೋಡೋದು. ನಿಂತು ಕಾಲು ನೋವಾಗಲ್ಲೇನ್ರಿ, ಚಾನ್ ಸಿಕ್ಕರೆ ಸಾಕು ನಿಂತ್ಕೊಳ್ಳೋದು ಹೋಗೋದು, ಕಾಲು ನೋಯಿಸೋದು. ಅವ್ರು ಹೇಳ್ತಿದ್ರಂತೆ ಏನು ಮಾಡೋದು ಅಂತ. ಆದರೆ ರಾಮಕೃಷ್ಣರು ಗೊತ್ತಿತ್ತದು. ಆ ಹೃದಯ ಹೇಳೋರಂತೆ, ಹೃದಯ ನೋಡು, ನಿಮ್ಮ ಚಿಕ್ಕಮ್ಮ ಭಾಳ ನಮ್ಮನ್ನು ಗಮನಿಸ್ತಾ ಇದ್ದಾರೆ, ತೂತು ದೊಡ್ಡದಾಗ್ತಾ ಇದೆ ತಡಿಕೆದು ಅಂದರೆ ಇವ್ರಿಗೆ ಗೊತ್ತಿಲ್ಲ ಅಂತಲ್ಲ, ತಡಿಕೆ ತೂತು ದೊಡ್ಡದಾಗ್ತಾ ಇದೆ ಅಂತ. ಅದಕ್ಕೆ ಅವನು ಬಹದ್ದೂರವನು, ನೀನು ಉತ್ತರ ಬಾಗಿಲ ಯಾಕೆ ತೆಗೆದಿಡ್ತೀಯಾ, ಅದಕ್ಕೆ ನೋಡ್ತಾ ಬಾಗಿಲು ಹಾಕಿಬಿಡು ಅಂತಿದ್ದ ಅವನು. ಈ ಸೊಲ್ಯೂಷನ್ ಭಾರಿ ಸೊಲ್ಯೂಷನ್ ಇದು. ಅವ್ರು ನೋಡಲಿ ಅಂತ ಉತ್ತರ ಬಾಗಿಲ ತೆಗೆದಿಟ್ಟರೆ ಅವ್ರು ನೋಡ್ತಾರಲ್ಲ ಅಂತ ಬಾಗಿಲು ಹಾಕ್ಕೊಂತಿದ್ದೆ ಅವನು. ಇಂಥ ವಿಚಿತ್ರ ಐಡಿಯಾಗಳು ಬರ್ತಾವೆ ಕೆಲವರಿಗೆ, ಅನ್ಬಿಲೀವೇಬಲ್ ಐಡಿಯಾಸು. ನಾನು MSc ಮಾಡೋಕ್ಕೆ ಹೋದಾಗ ಗುಲ್ಬರ್ಗಾದಲ್ಲಿ, ಗುಲ್ಬರ್ಗ ಅಂದರೆ ನೀರಿನ ತೊಂದರೆ ಯಾವಾಗಲೂ ಇರೋದೇ ಅದು. ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ಊರು ಹೊರಗೆ,
ಅಲ್ಲೊಂದು ಬಾವಿ ಇತ್ತಿತ್ತು, ಹಳೇದು ಬಾವಿ ಇತ್ತು ಯಾರ್ದೋ ಒಂದು, ಚೆನ್ನಾಗಿ ನೀರಿತ್ತು. ಅದೇ ನೀರಿಂದಾನೇ ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ಸಿಗೆ ನೀರು ಬರಬೇಕು ಅವಾಗೆಲ್ಲ. ಅಲ್ಲಿ ಪಾಪ ನೀರು ಸಿಗಲ್ಲ ಅಂತ ಹೆಣ್ಮಕ್ಳು 4-5 ಮೈಲ್ ದೂರಿಂದ ತಲೆ ಮೇಲೊಂದು ಸೊಂಟದಲ್ಲೊಂದು ಕೊಡ ಹೊಟ್ಕೊಂಡ್ಬರ್ಬೇಕು ನೀರು ತೊಗೊಂಡು ಹೋಗೋದಕ್ಕೆ. ಇಲ್ಲಿ ನೀರು ಸಿಗುತ್ತಲ್ಲ ಅಂತ. ಆ ಬಾವಿಗೆ ಗಡಗಡೆ ಇಲ್ಲ ಎಳ್ಕೊಳ್ಳೋದಕ್ಕೆ, ನೀರು ಎಳ್ಕೊಳ್ಳೋದಕ್ಕೆ. ಅವ್ರು ಹಗ್ಗ ಕಟ್ಟಿ ಹಿಂಗೆ ಬಗ್ಗೆ ಎಳ್ಕೋಬೇಕು. ನಾವು ಇಳಿದವ್ರು ಹೆದರಿಕೆ. ಆ ವಾಚ್ಮನ್ ಒಬ್ಬ ಇದ್ದ, ಸರ್ ಎಳ್ಕೋಬೇಕಾದ್ರೆ ಬಿದ್ದರೆ ಏನು ಮಾಡೋ ಸರ್ ನೀರೊಳಗೆ ಅವರು ನೀರು ಸಿಕ್ಕರೆ ಸಾಕು ಅಂತ ಒದ್ದಾಡ್ತಾಯಿದ್ರು. ಜಗಳ, ನಾ ಮೊದಲು ಹಗ್ಗ ಎರಡೇ ಇತ್ತು, ಜಗಳ ಆಡ್ತಾಯಿದ್ರು. ಗಲ್ಲ ಗದ್ದಲಾಗೋದು. ನಮಗೆಲ್ಲ ಕ್ಲಾಸಿಗೆ ಡಿಸ್ಟರ್ಬ್ ಆಗ್ತಿತ್ತು. ಯಾರೋ ಕಂಪ್ಲೇಂಟ್ ಮಾಡಿದ್ದಾರೆ ಹೋಗಿ ರಿಜಿಸ್ಟ್ರಾರ್ಗೆ. ಅವರು ಕೇಳಿದ್ರು, ಏನು ಮಾಡಬೇಕಪ್ಪ, ಇದು ಗಲಾಟೆ ತುಂಬ ಆಗ್ತಾಯಿದೆಯಲ್ಲ ಅಂತ. ಅವನು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಭಾಳ ಬುದ್ಧಿವಂತ ಅವ್ನು ಹೇಳಿದಂತೆ, ಸರ್ ಬಾವಿ ಮುಚ್ಚಿಸ್ಬಿಡೋಣ ಸರ್, ಈ ಕಿರಿಕಿರಿ ಏನು ಬೇಡ, ಇದೇ ಐಡಿಯಾ, ಇದು ಬಾಗಿಲು ಹಾಕು ಅಂತಾರಲ್ಲ. ಇವರಾದ್ರೂ ಬಾವಿ ಇದ್ದದ್ದು ಅದಕ್ಕದು, ಗುಲ್ಬರ್ಗದಲ್ಲಿ ನೀರು ಸಿಗೋದು ಅಪರೂಪ, ಸಿಕ್ಕಿದೆ, ಬಾವಿಯಲ್ಲಿ ನೀರಿದೆ, ಬಾವಿ ಯಾಕೆ ಮುಚ್ಚಬೇಕು, ಮತ್ತೇನು ಮಾಡೋದು ಸರ್, ಗಲಾಟೆ ಮಾಡ್ತಾರೆ ಅವರು. ಅದಕ್ಕೊಂದು ಐಡಿಯಾ ಮಾಡಿದರು, ಏನಿಲ್ಲ ಮೇಲೆ ಒಂದು ಮೆಶ್ ಹಾಕಿ ಕ್ಲೋಸ್ ಮಾಡೋಣ, ಒಂದು ಪಂಪ್ ಹಾಕೋಣ ಒಳಗಡೆ. ಪಂಪ್ ಹಾಕಿ ಮೇಲೆ ಬರ್ತಲ್ಲ, ಉದ್ದ ಪೈಪ್ ತೊಗೊಂಡು ದೂರ ಇಟ್ಟು ಒಂದು 10 ನಲ್ಲಿ ಹಾಕಿ ಕೊಟ್ಬಿಡೋಣ. ಪಾಪ ಅವ್ರು ಎಳ್ಕೋಬೇಕಾಕೆ, ನೀವು ಆನ್ ಮಾಡಿದಾಗ ಇಷ್ಟರಿಂದ ಇಷ್ಟವರೆಗೂ ಟೈಮು ಅಂತ ಹೇಳು, ಬಂದು ತೊಗೊಂಡು ಹೋಗ್ತಾರೆ. ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾರಪ್ಪ ಇನ್ನಂಜನಿಗೆ ಅವರು, ಈಗ ಎಳ್ಕೊಳ್ಕಂದ್ರೆ ಇಲ್ಲಲ್ಲ, ನಲ್ಲಿಯಲ್ಲಿ ನೀರು ಬರ್ತದೆ ತೊಗೊಂಡು ಹೋಗ್ತಾರೆ ಅಂತ. ನಿಜವಾಗ್ಲೂ ಹೆಣ್ಮಕ್ಳು ಆಫೀಸಿಗೆ ಬಂದು ಥ್ಯಾಂಕ್ಸ್ ಹೇಳಿ ಹೋದ್ರು ಪಾಪ. ನಾ ಯಾಕೆ ಹೇಳ್ತೀನಿ, ಸೊಲ್ಯೂಷನ್ ಅದು ಇರಬೇಕಾದ್ರೆ ಇವನ್ ಸೊಲ್ಯೂಷನ್ ಭಾಳ ಚೆನ್ನಾಗಿ, ಬಾವಿ ಮುಚ್ಚಿಬಿಡಿ ಅಂತ. ಇವಂದು ಹಾಗೇನೆ ಹೃದಯಂದು, ಆ ತಿರ್ಗಾ ಮುರುಗ ನೋಡ್ತಾರಲ್ಲ ತಡಿಕೆ ಮೂಲಕ, ಬಾಗಿಲು ಹಾಕಿಬಿಡಿ, ಉತ್ತರ ಬಾಗಿಲು ಹಾಕಿಬಿಡಿ ಅಂತ, ಹಾಕ್ಬೇಡ ಅಂತ. ರಾಮಕೃಷ್ಣರು ಎಷ್ಟು ಪರಮ ಧ್ಯಾನದಲ್ಲಿದ್ದವರು ಕೂಡ ಹೆಂಡತಿ ಬಗ್ಗೆ ಎಷ್ಟು ಗಮನ ಕೊಡ್ತಿದ್ರು ಅಂತ. ಇದು ಭಾಳ ಮುಖ್ಯಪ್ಪ, ನನಗೆ ಭಾಳ ಮುಖ್ಯ ಅನಿಸೋದು. ನಮ್ಮ ಸಂಬಂಧಗಳಲ್ಲಿ, ಗಂಡ ಹೆಂಡತಿ ಸಂಬಂಧ, ಪರಿವಾರದಲ್ಲಿ ಸಂಬಂಧ ದೊಡ್ಡ ದೊಡ್ಡ ಕಾಣಿಕೆಗಳಿಂದ ಉಳಿಯಲ್ಲ, ಸಣ್ಣ ಸಣ್ಣ ಅಂಡರ್ಸ್ಟ್ಯಾಂಡಿಂಗ್ನಿಂದ ಬದುಕುವಂಥದ್ದು. ಯಾರಿಗೂ ಇಂಪೋರ್ಟೆಡ್ ಕಾರು, ಡೈಮಂಡ್ ನೆಕ್ಲೆಸ್ ಕೊಡಬೇಕಾಗಿಲ್ಲ ಸಂತೋಷ ಆಗಿರಬೇಕಾದ್ರೆ. ಸಣ್ಣ ಅಂಡರ್ಸ್ಟ್ಯಾಂಡಿಂಗು, ಸಣ್ಣ ಸಣ್ಣ ಸಲಹೆಗಳನ್ನು, ಒಪ್ಪಿಗೆಗಳನ್ನು, ಒಂದು ಮೆಚ್ಚುಗೆ ಮಾತು, ಇದು ಸಂಸಾರ ಗಟ್ಟಿ ಮಾಡುತ್ತೆ. ಒಂದು ಸಲ ಶಾರದಾ ಮಾತೆ ತಲೆನೋವು ಬಂತು ಅಂತ ಗೊತ್ತಾಯಿತು. ಎಷ್ಟು ಆತಂಕ ಆಗಿಬಿಡ್ತು ಇವರಿಗೆ, ಪರಮಹಂಸರಿಗೆ. ಅಂದರೆ ಅಯ್ಯೋ ಶಾರದೆಗೆ ತಲೆನೋವು ಬಂದಿದೆಯಂತಪ್ಪ ಹೃದಯ, ಯಾಕೆ ಬಂತು ಇವನೇನು ಹೇಳಬೇಕು, ಅದು ಹೋಗು, ಅವನು ಕರಿ, ಇವನು ಕರಿ, ಕೋಲಾಹಲ. ಶಾರದೆಗೆ ತಲೆನೋವು ಬಂದಿದೆ. ಇದೇನು ತೋರಿಸುತ್ತೆ ಅಂದರೆ ಹಿ ಕೇರ್ಡ್ ಫಾರ್ ಹರ್. ಇದು ಭಾಳ ಮುಖ್ಯ. ಇದು ನೀವು ಎತ್ತರದಲ್ಲಿ ನಿರ್ವಿಕಲ್ಪ ಸಮಾಧಿ ಮಾಡಿಕೊಂಡ್ರು ಕೂಡ, ಅದಕ್ಕೆ ವಿವೇಕಾನಂದರು ರಾಮಕೃಷ್ಣಾಶ್ರಮ ಸ್ಥಾಪನೆ ಮಾಡಿದಾಗ ಒಂದು ಟ್ಯಾಗ್ಲೈನ್ ಕೊಟ್ಟಿದ್ದಾರೆ, ಅದ್ಭುತವಾದದ್ದು, ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯಚ ಅಂತ. ನೀನು ಆತ್ಮಕ್ಕೋಸ್ಕರ ಮೋಕ್ಷ ಪಡ್ಕೊಳ್ಳಯ್ಯ, ಅದು ಜಗತ್ತಿಗೆ ಒಳ್ಳೇದು ಮಾಡು. ಪ್ರತಿಯೊಬ್ಬರ ಬಗ್ಗೆ ಕರುಣೆ ಇರಬೇಕು. ಮನುಷ್ಯರ ಬಗ್ಗೆ ಕರುಣೆ ಇಲ್ಲದವನಿಗೆ ನಿರ್ವಿಕಲ್ಪ ಸಮಾಧಿ ಅನವಶ್ಯಕ, ಬೇಕಾಗಿಲ್ಲ. ತೊಗೊಂಡು ಏನು ಮಾಡ್ತೇವೆ ನಿರ್ವಿಕಲ್ಪ ಸಮಾಧಿ ತೊಗೊಂಡು, ಮನುಷ್ಯರ ಬಗ್ಗೆನೇ ಪ್ರೀತಿ ಇಲ್ಲದೆ ಹೋದರೆ. ರಾಮಕೃಷ್ಣರು ಎಷ್ಟು ಚಂದ ತೋರಿಸ್ತಾರೆ ಅಂದರೆ, ಅವರು 2 ಲೆವೆಲ್ಲಲ್ಲೂ ಇರಬಲ್ಲರು, ನಿರ್ವಿಕಲ್ಪ ಸಮಾಧಿಯಲ್ಲೂ ಇರಬಲ್ಲರು. ಹೆಂಡತಿಗೆ ಒಂಚೂರು ತಲೆನೋವು ಆದರೆ ಕಂಗಾಲಾಗ್ಬಿಟ್ಟು, ಅಯ್ಯೋ ತಲೆನೋವು ಬಂದಿದೆ ಅಂತಲ್ಲಪ್ಪ, ಏನು ಮಾಡಬೇಕು ಅಂತ ಒದ್ದಾಟ. ಈ ಮಾನವೀಯ ಅಂತಃಕರಣ ಇದ್ದವರಿಗೆ ಮಾತ್ರ ಬಹುಶಃ ಆ ಮಟ್ಟ ಹೋಗೋಕ್ಕೆ ಸಾಧ್ಯ ಇದೆ ಅನಿಸುತ್ತೆ. ಅದಕ್ಕೆ ನಾನು ಒಂದು ಕಡೆ ಹೇಳ್ತೀನಿ, ರಾಮಕೃಷ್ಣರು ಗೃಹಸ್ಥರಾದರೂ ಆದರ್ಶ ಸನ್ಯಾಸಿ ಹಾಗೆ ಬದುಕಿದರು. ಸನ್ಯಾಸಿಯಂತೆ ವಿರಕ್ತರಾಗಿದ್ದರೂ ಕೂಡ ಗೃಹಸ್ಥ ಧರ್ಮದ ಕರ್ತವ್ಯಗಳನ್ನು ಸರಿಯಾಗಿ ಪಾಲಿಸಿದರು. ಹೀಗಾಗಿ ಏಕಕಾಲದಲ್ಲಿ ಅವರು ಸನ್ಯಾಸಿಗಳಿಗೂ ಗೃಹಸ್ಥರಿಗೂ ಆದರ್ಶದ ಮಾದರಿಯಾಗಿದ್ದರು ಅವರಿಬ್ಬರೂ ಅಂತ. ಒಂದು ಸಲ ಕರೀತಾರೆ ಶಾರದಾದೇವಿನ. ಅಂದರೆ ಎಷ್ಟರ ಮಟ್ಟಿಗೆ ವಿಚಾರ ಮಾಡ್ತಿದ್ರು ಆಕೆ ಬಗ್ಗೆ ಅಂತ. ನಾನು ಯಾಕೆ ಈ ಮಾತನ್ನು ಒತ್ತಿ ಹೇಳಬೇಕು ಅಂದರೆ, ರಾಮಕೃಷ್ಣರು ಪರಮಹಂಸರು ಆಕೆಯನ್ನು ದೂರ ಇಟ್ಟರು ಅಂತಲ್ಲ, ಸಣ್ಣ ಸಣ್ಣ ಕಾಳಜಿ ಮಾಡ್ತಾಯಿದ್ರು. ಒಂದು ಸಲ ಕರೆದು ಕೇಳಿದ್ರಂತೆ, ನೋಡು ನಿನ್ನ ವೈಯಕ್ತಿಕ ಖರ್ಚಿಗೆ ತಿಂಗಳಿಗೆ ಎಷ್ಟು ದುಡ್ಡು ಬೇಕಾಗ್ಬೋದು, ನಿನ್ನ ವೈಯಕ್ತಿಕ ಖರ್ಚಿಗೆ ದುಡ್ಡು ಎಷ್ಟು ಬೇಕಾಗ್ಬೋದು ಅಂತ. ಶಾರದಾ ಮಾತೆ ಹೇಳಿದ್ರಂತೆ, ಬಹುಶಃ 5-6 ರೂಪಾಯಿ ಆಗ್ಬೋದು ನನ್ನ ತಿಂಗಳಿಗೆ. ಆಗಿನ ಕಾಲ 5-6 ರೂಪಾಯಿ ಆಗ್ಬೋದು ಅಂತ. ಆಯ್ತು, 6 ಇಟ್ಕೋ. ಯಾಕೆ ಅಂತ ಕೇಳಿದ್ರಂತೆ. ನಾನು ಹೋದ ಮೇಲೆ ನಿನಗೇನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ಲ ನಾನು. ಇದು ನೋಡಿಪ್ಪ ಹೇಗಿದೆ ಅಂತ. ನಾನು ಹೋದ್ಮೇಲೆ ನಿನಗೊಂದು ಏನಾದರೂ ವ್ಯವಸ್ಥೆ ಮಾಡಬೇಕಲ್ಲ ಅಂಥೇಳಿ ವಿಚಾರ ಮಾಡ್ತಾರೆ. 600 ರೂಪಾಯಿ ಇಟ್ಟರೆ ಸಾಕು ಅನಿಸುತ್ತೆ. 600 ರೂಪಾಯಿ ಇಟ್ಟರೆ ನಿನ್ನ ಜೀವನಕ್ಕೆ ತಿಂಗಳ 6 ರೂಪಾಯಿ ಅಂತ ಬರ್ತಾ ಹೋಗುತ್ತೆ ಅಂತ. 100 ತಿಂಗಳು ತೊಂದರೆ ಇಲ್ಲ. ಆ ಥರದ ವ್ಯವಸ್ಥೆ ಮಾಡಿ 600 ಇಡ್ತೀನಿ ಅಂತ. ಇನ್ನೊಂದು ಕಡೆ ದಾಖಲೆ ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ. 600 ಒಬ್ಬ ಬಲರಾಮ್ ಬಾಬು ಅಂತ ಶಿಷ್ಯ, ಅವನ ಕಡೆ 600 ರೂಪಾಯಿ ಕೊಟ್ಟು ಪ್ರತಿ ತಿಂಗಳು 5 ರೂಪಾಯಿ ಶಾರದಾ ಮಾತೆ ಕೊಡಬೇಕು ಅಂತ ಗೊತ್ತು ಮಾಡಿದ್ದಂತೆ.
ಪ್ರತಿ ತಿಂಗಳು 5 ರೂಪಾಯಿ ಕೊಡಬೇಕು ಆಕೆ ಬದುಕೋದಕ್ಕೆ ಅಂತ ವ್ಯವಸ್ಥೆ ಮಾಡಿದರು ಅಂತ ಹೇಳ್ತಾರೆ. ಅದಕ್ಕೆ ಶಾರದಾ ಮಾತೆ ಹೇಳ್ತಾರೆ, ನನ್ನಂಥ ಭಾಗ್ಯವಂತೆ ಇನ್ನು ಯಾರೂ ಇಲ್ಲ. ಯಾಕಂದರೆ ನನ್ನನ್ನು ಅವರು ಒಂದು ಹೂವಿನಿಂದ ಹೊಡೆದು ನೋಯಿಸಲಿಲ್ಲ ಅಂತ, ಒಂದು ಹೂವಿನಿಂದ ಕೂಡ ಹೊಡೆದು ನೋಯಿಸಲಿಲ್ಲ ಅವರು ಅಂತ. ಆ ಥರದ ಪ್ರೀತಿ. ನಾನು ಹೇಳೋದು, ಈ ಸಂಬಂಧಗಳ ಗಟ್ಟಿ ಆಗೋದು ಆ ಪ್ರೀತಿಯಿಂದ, ಅಂತಃಕರಣದಿಂದ, ನಿಮ್ಮ ಹುದ್ದೆಯಿಂದ, ನಿಮ್ಮ ಹಣದಿಂದ, ನಿಮ್ಮ ಕಾರು ಬಂಗ್ಲೆಯಿಂದ ಅಲ್ಲ. ಆಗಬೇಕಾದ್ರೆ ಆ ಅಂತಃಕರಣದ ತುಡಿತ ಇಬ್ಬರು ನಡುವೆ ಇದ್ದರೆ ಸಾಕು. ಏನೇನೂ ಬೇಕಾಗಿಲ್ಲ. ನಾನು ಬಡವ, ಆಕೆ ಬಡವಿ, ಒಲವೇ ನಮ್ಮ ಬದುಕು. ಆ ಒಲವೇ ಬದುಕಿದ್ರೆ ಸಾಕು, ನಡೆದು ಹೋಗ್ಬಿಡುತ್ತೆ. ಅದನ್ನು ಮಡುದು ತೋರಿಸಿದವರು ಅವರು. ಎಷ್ಟರ ಮಟ್ಟಿಗೆ ಶಾರದಾ ಮಾತೆ ಬಗ್ಗೆ ಕಾಳಜಿ ಇತ್ತು ಅಂತ ಕೆಲವರ ಅಧ್ಯಾತ್ಮ ಚಿಂತನೆಯನ್ನು ನೋಡಿದ್ದೀವಿ ನಾವು. ಇಲ್ಲಿ ಒಬ್ಬ ಯಜಮಾನಾಗಿ, ಗಂಡ ಆಗಿ ಹೆಂಡತಿನ ಯಾವ ಪ್ರೀತಿಯನ್ನು ನೋಡ್ಕೋಬೇಕು ಅಂತ ಅವ್ರು ಹೇಳ್ತಾರೆ. ನನ್ನಂಥ ಭಾಗ್ಯವಂತೆ ಇನ್ನು ಯಾರೂ ಇಲ್ಲ. ಯಾಕಂದರೆ ಅವ್ರು ಹೊಡಿಲಿಲ್ಲ, ನಾನು ಮದ್ಬಿಡಿ, ಹೂವಿನಿಂದನೂ ಹೊಡಿಲಿಲ್ಲ. ಇನ್ನೊಂದು ವಿಷಯ ತಮ್ಮ ಗಮನಕ್ಕೆ ಬರಬೇಕು. ನಮ್ಮ ಕನ್ನಡದಲ್ಲಿ ನೀನು, ನೀವು, ತಾವು ಅಂತ 3 ಪದ ಇದೆ. ತಾವು ಅನ್ನೋದನ್ನು ದೊಡ್ಡವರು ಹೇಳ್ತೀವಿ. ಅದು ಸನ್ಯಾಸಿಗಳಾಗಿರ್ಬೋದು ಅಥವಾ ಎತ್ತರದ ಅಧಿಕಾರಿಗಳಿಗೆ ತಾವು ಅಂತ ಹೇಳ್ತೀವಿ. ನಮ್ಮ ಸಮಾನರಿಗೆ, ಅತ್ಯಂತ ಆತ್ಮೀಯರಿಗೆ, ಪ್ರೀತಿ ಇರೋರಿಗೆ ನೀವು ಅಂತೀವಿ. ನಮಗಿಂತ ಸಣ್ಣವರಿಗೆ, ಮಕ್ಕಳಿಗೆ ಅಥವಾ ಕೆಲಸ ಮಾಡೋರಿಗೆ ಕೆಲವೊಂದು ಸಲ ನೀನು ಅಂತ ಕರಿತೀವಿ. ಅದೇ ರೀತಿ ಅಲ್ಲೂ ಇದೆ. ಆಪ್ನಿ ಅಂದರೆ ತಾವು ಅಂತ ಹೇಳಿದಾಗೆ ಎಷ್ಟು ಚೆನ್ನಾಗಿದೆ ನೋಡಿ. ತುಯಿ ಅಂದರೆ ನೀನು, ತುಮಿ ಅಂದರೆ ನೀವು. ಅವ್ರು ಹೇಳ್ತಾರೆ, ತಪ್ಪಿ ಕೂಡ ಒಂದು ಸಲನೂ ರಾಮಕೃಷ್ಣರು ನನಗೆ ತುಯಿ ಅನ್ನಲಿಲ್ಲ, ನೀನು ಅನ್ನಲಿಲ್ಲ, ತುಮಿ ಅಂತಿದ್ರು, ನೀವು ಅಂತ. ತಪ್ಪಿ ಕೂಡ ನೀನು ಅನ್ನಲಿಲ್ಲ ಅಂತೆ. ಅವ್ರು ಹೇಳ್ತಾರೆ ಎಷ್ಟು ಮಜಾ ಇದೆ ಅಂತಂದರೆ, ಅಲ್ಲಿ ಭಾಷೆಯೊಳಗೆ ಇಲ್ಲಿ ಬಾ ಅನ್ಬೇಕಾದ್ರೆ ತುಯಿ ಏಷ್, ತುಯಿ ಏಷ್, ಇಲ್ಲಿ ಬಾ ಅಂತ ಹೇಳಬೇಕು. ತುಯಿ ಏಷ್ ಅಂತ ಎಂದೂ ಅನ್ನಲಿಲ್ಲ ಅಂತವರು. ಅಂದದ್ದು ತುಮಿ ಏಷೋ, ತುಮಿ ಏಷೋ, ನೀವು ಬನ್ನಿ. ಯಾವಾಗಲೂ ಅದನ್ನೇ ಪ್ರಯೋಗ ಮಾಡ್ತಿದ್ರಂತೆ ಭಾಷೆಯನ್ನು. ಯಾವತ್ತು ತಪ್ಪಿ ಕೂಡ ನೀನು ಅನ್ನಲಿಲ್ಲ, ನೀವು ಅಂತ ಇದ್ರು ಅಂತ. ಅಂದರೆ ಹೆಂಡತಿ ಬಗ್ಗೆ ಗೌರವ ತೋರಿಸುವಂಥ ರೀತಿ, ಆ ಮರ್ಯಾದೆ ಕೊಡುವಂಥ ರೀತಿ. ಒಂದು ಸಲ ಇವರೇನೋ ಯಾರೋ ವಿಚಾರ ಮಾಡ್ತಾ ಕೂತಿದ್ದಾರೆ ರಾಮಕೃಷ್ಣರು. ಶಾರದಾ ಮಾತೆ ಊಟದ ತಟ್ಟೆ ತಂದರು, ಇಟ್ಟರು, ಹೊರಟರು. ಇವ್ರು ನೋಡಿಲ್ಲ, ಇವರು ಯಾರು ಬಂದರೂ ನೋಡಲಿಲ್ಲ. ಹೋಗುವಾಗ ಯಾರೋ ಇಟ್ಟು ಹೋದ್ರು ಅಂತ ಗೊತ್ತಾಯಿತು. ಲಕ್ಷ್ಮಿ ಬಂದಿರಬೇಕು ಅಂತ ಹೇಳಿ, ಲಕ್ಷ್ಮಿ ನೀನು ಹೋಗುವಾಗ ಬಾಗಿಲು ಹಾಕ್ಕೊಂಡು ಹೋಗು, ನೀನು ಹೋಗುವಾಗ ಬಾಗಿಲು ಹಾಕ್ಕೊಂಡು ಹೋಗು ಅಂದರು. ಹಾಗೆ ಮಾಡ್ತೀನಿ ಅಂತ ಶಾರದಾ ಮಾತೆ ಅಂದರು. ಯಾವಾಗ ಇವ್ರ ಧ್ವನಿ ಕೇಳಿಸ್ತೋ, ಅಯ್ಯೋ ಲಕ್ಷ್ಮಿ ಅಲ್ಲ ಆಕೆ, ಎದ್ದು ಓಡಿದರು. ಆಕೆಂದೋಗಿ, ಸಾರಿ ನಾನು ಲಕ್ಷ್ಮಿ ಅಂದ್ಕೊಂಡು ನಾನು ನೀನು ಅಂದ್ಬಿಟ್ಟೆ, ತಪ್ಪು ತಿಳ್ಕೊಬೇಡ, ಬೇಜಾರು ಮಾಡ್ಕೋಬೇಡ. ಆಕೆ ಏನೂ ಬೇಜಾರು ಮಾಡ್ಕೋತಿರ್ಲಿಲ್ಲ. 2 ಕಾರಣಕ್ಕೆ. ಆಗಿನ ಕಾಲದಲ್ಲಿ ಈಗ ಹೆಂಗಿದೆಯೋ ನಾವೆಲ್ಲ ಹಳೆ ಕಾಲದವರು. ಈಗ ನೀನು ಅಂದರೆ ಏನು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಹೆಂಡತಿ ಕೂಡ ಗಂಡಿಗೆ ನೀನು ಅಂತ ಅನ್ನುವಾಗ ಇನ್ನು ಗಂಡನು ಹೆಂಡತಿಗೆ ನೀನು ಅನ್ನೋದ್ರೆ ಏನು ವಿಶೇಷ ಅನ್ನಿಸ್ಲಿಲ್ಲ. ಆದರೆ ಆಗಿನ ಕಾಲದಲ್ಲಿ ಹೆಂಡತಿಗೆ ನೀವು ಅನ್ನೋದು ಭಾಳ ಅಪರೂಪ. ಅದು ಅಲ್ಲದೆ ವಯಸ್ಸಿನ ಅಂತರ 18 ವರ್ಷ. ಬೇಕಾದಂಗೆ ಹೇಳ್ಬೋದಾಗಿತ್ತು. ಹೇಳಿದ್ರೆ ಶಾರದಾ ಮಾತೆಯನ್ನು ತಪ್ಪು ತಿಳ್ಕೊತಿರ್ಲಿಲ್ಲ, ನೀನು ಅಂದರೆ ಏನೂ ತಪ್ಪು ತಿಳ್ಕೊತಿರ್ಲಿಲ್ಲ. ಆದರೆ ಇವರು ನನಗೆ ಗೊತ್ತಾಗಲಿಲ್ಲ, ಲಕ್ಷ್ಮಿ ಅಂದರು, ನೀನು ಅಂದ್ಬಿಟ್ಟೆ, ತಪ್ಪಾಯಿತು, ಬೇಜಾರು ಮಾಡ್ಕೋಬೇಡ ಅಂದ್ರಂತೆ. ನನಗೇನು ಬೇಜಾರಿಲ್ಲ ಅಂದರು, ಹೋದ್ರು ಇವರು. ಇವ್ರು ಆರಾಮಾಗಿದ್ದಾರೆ ಶಾರದಾ ಮಾತೆ. ಮರುದಿನ ಬೆಳಗ್ಗೆ ಮತ್ತೆ ಹೋದ್ರು ಇವರು ಶಾರದಾ ಕಡೆ. ಹೋಗ್ಬಿಟ್ಟು, ನಿನ್ನೆ ಇಡೀ ರಾತ್ರಿ ನಿದ್ದೆ ಮಾಡಲಿಲ್ಲ ನಾನು, ಎಂಥ ತಪ್ಪು ಮಾಡಿಬಿಟ್ನಲ್ಲ, ಬೇಜಾರಿಲ್ಲ ತಾನೇ? ಅಯ್ಯೋ ಕಥೆಯ ನೋಡಿ, ಈ ಸೆನ್ಸಿಟಿವಿಟಿ ಅನ್ನೋದು ಇದನ್ನು ಕರೆಯೋದು ನಾನು. ಯು ಕ್ಯಾನ್ ಬಿ ಸೆನ್ಸಿಬಲ್, ಬಟ್ ಐ ಶುಡ್ ಬಿ ಫಸ್ಟ್ ಸೆನ್ಸಿಟಿವ್ ಟು ಅದರ್ಸ್ ನೀಡ್ಸ್ ಆ್ಯಂಡ್ ಅದರ್ಸ್ ಫೀಲಿಂಗ್ಸ್. ಮತ್ತೊಬ್ಬರ ಬಗ್ಗೆ ಗೌರವ ಇರಬೇಕಲ್ಲ, ಅದು ಎಷ್ಟು ಮಟ್ಟಿಗೆ ಚೆನ್ನಾಗಿ ನೋಡ್ಕೋತಾರೆ ಅಂತ. ಒಂದು ಸಲ ಪ್ರಶ್ನೆ ಕೇಳಿದ್ರಂತೆ ಶಿಷ್ಯರು ರಾಮಕೃಷ್ಣರಿಗೆ, ಅಲ್ಲ ಈಕೆನ ಜಗನ್ಮಾತೆ ಅಂತ ಕರಿತೀರಿ, ಪೂಜೆ ಮಾಡ್ತೀರಿ, ಎಲ್ಲ ಗೌರವ ಕೊಡ್ತೀರಿ, ಆದರೆ ಕಾಲು ಓದಿಸ್ಕೋತೀರಿ, ಕಾಲು ಚಾಚ್ಕೊಂಡು ಕೂತ್ಕೋತೀರಿ, ಕಾಲು ಓದ್ತಾರೆ, ಮೈಗೆ ಎಣ್ಣೆ ಹಚ್ಚಿ ಓದ್ತಾರೆ ನಿಮಗೆಲ್ಲ. ಮತ್ತು ಇದು ಬೇಡವಾ, ಅದು ಜಗನ್ಮಾತೆ ಅಂತ ಅನಿಸಲ್ವಾ ನಿಮಗೆ? ಈ ಜಗನ್ಮಾತೆ ಕಡೆ ಸೇವೆ ತಗೋತೀರಿ ಅಂತ ಅನಿಸಲ್ವಾ ನಿಮಗೆ ಅಂತ. ಅದಕ್ಕೆ ಅವ್ರು ಭಾಳ ಚೆಂದ ಹೇಳ್ತಾರೆ, ಹೌದು ಆಕೆ ನನ್ನ ಹೆಂಡತಿ ಆದ್ದರಿಂದ ಕಾಲು ಒತ್ತುತ್ತಾಳೆ, ಕಾಲು ಒತ್ತಿದ ಮೇಲೆ ನಾನು ನಮಸ್ಕಾರ ಮಾಡ್ತೀನಿ ಆಕೆಗೆ ಅಂದರು. ಎಂಥದ್ದಿದೆ ನೋಡಿ. ಆಕೆ ಗಂಡ ಅಂಥೇಳಿ ಸೇವೆ ಮಾಡೋ ಅಧಿಕಾರ ಆಕೆಗಿದೆ, ಅದು ಮಾಡಲಿ. ಆ ಸೇವೆ ಮುಗಿದ ಮೇಲೆ ಜಗನ್ಮಾತೆ ಅಂತ ನಾನು ನಮಸ್ಕಾರ ಮಾಡ್ತೀನಿ ಆಕೆಗೆ ಅಂತ. ಈ ಥರದ ಸಂಬಂಧಗಳನ್ನು ಇಟ್ಕೊಂಡಿದ್ರು. ಅವ್ರು ಹೇಳ್ತಾರೆ, ಎಲ್ಲೋ ಒಂದು ಕಡೆ ಹೋಗಬೇಕಾಗಿತ್ತು, ತೀರ್ಮಾನ ಮಾಡ್ಕೊಂಡಿದ್ದೆ. ರಾಮಲಾಲನ ಚಿಕ್ಕಮ್ಮನ ಕೇಳಿದೆ. ರಾಮಲಾಲನ ಚಿಕ್ಕಮ್ಮ ಅಂದರೆ ಇವರೇ ಶಾರದಾ ಮಾತೆನ. ಅಲ್ಲಿ ಹೋಗೋದು ಬೇಕಾಗಿಲ್ಲ ಅಂದ್ಲು, ಬಿಟ್ಟೆ ಹೋಗೋದು ನಾನು ಅಂದರೆ ಅಭಿಪ್ರಾಯಕ್ಕೆ ಮನ್ನಣೆ ಕೊಡುವಂಥದ್ದು. ಹೋಗಬೇಕಾಗಿತ್ತು. ಮತ್ತೊಬ್ಬರಾದರೆ ಏನು ಕೇಳ್ತಾರೆ, ಆಕೆನೇನು ಕೇಳಿದ್ರಿ, ಹೋಗೋಣ ಬಿಡ್ರಿ ನಾವು ಅಂತಾರೆ. ಆದರೆ ಆಕೆ ಹೋಗೋದು ಬೇಡ ಅಂದಾಗ ಹೋಗೋದನ್ನು ಕ್ಯಾನ್ಸಲ್ ಮಾಡಿದೆ ನಾನು ಅಂತ ನಾವು ಹೇಳ್ತಾರೆ.
ಈ ಶಾರದಾದೇವಿ ಹೇಗೆ ಬದುಕಿದ್ರು ಅನ್ನೋದಕ್ಕೆ ನಮ್ಮ ನಿಸಾರ್ ಅಹಮದ್ ಅವರೊಂದು ಅದ್ಭುತವಾದ ಕವನ ಬರೆದಿದ್ದಾರೆ. ಬಹಳ ಚಂದದ ಕವನ. ಪೂರ್ತಿ ಕವನ ಓದೋ ಟೈಮ್ ತಗೊಳ್ಳುತ್ತೆ, ಸ್ವಲ್ಪ ಮಾತ್ರ ಓದ್ಬೋದು ನಾನು. ನಿಮ್ಮ ನೆನೆದು ಸದ್ಭಕ್ತಿಯಲ್ಲಿ ತನುಮನವ ಹೂಡಿಸಿರುವೆ, ಭಾವ ಬುದ್ಧಿ ಚಿಜ್ಯೋತಿಯನ್ನು ನಿಮ್ಮಡಿಗೆ ಜೋಡಿಸಿರುವೆ. ಯಾವ ಯುಗದಲೆ ಯಾವ ನೆಲದಲೆ ಯಾವ ಧರ್ಮದಲೆ ಸದ್ವಿಭೂತಿ ತಾನರಳಬಹುದು, ಅದಕ್ಕಿಲ್ಲ ಎಲ್ಲೆಗಿಲ್ಲೆ. ವೇದ ಬೈಬಲ್ ಕುರಾನು ಸಾರಿಹವು ಸತ್ಯವನ್ನೇ, ಇದನ್ನರಿಯದಂಥ ವಿಚಾರವಂತ ಆಚಾರ ಪಂಥ ಸೊನ್ನೆ. ವಾರಣಾಸಿ ಜೊತೆಗೆ ಗಂಗೆ ಕೂಡ ಮನದಲ್ಲಿ ಹೊಳೆವಂತೆ. ಚೆನ್ನಾಗಿದೆ ಒಂದು ಕಂಪ್ಯಾರಿಸನ್. ವಾರಣಾಸಿ ಜೊತೆಗೆ ಗಂಗೆ ಕೂಡ ಮನದಲ್ಲಿ ಹೊಳೆಯುವಂತೆ, ದೇವರನ್ನು ಸ್ಮರಿಸಿರಲು ದೇಗುಲದ ಶುಭಚಿತ್ರ ಬೆಳೆಯುವಂತೆ. ನಾವು ದೇವಸ್ಥಾನ ಅಂದಾಗ ವಿಗ್ರಹ ಮಾತ್ರ ನೆನಪಾಗಲ್ಲ, ದೇವಸ್ಥಾನ ನೆನಪಾಗುತ್ತೆ. ದೇವರನ್ನು ಸ್ಮರಿಸಿರಲು ದೇಗುಲದ ಶುಭಚಿತ್ರ ಬೆಳೆಯುವಂತೆ, ಪರಮಹಂಸರನು ಮಹದ್ಭಕ್ತಿಯಲ್ಲಿ ನೆಲೆವ ಎಲ್ಲ ಸುಜನ ತಮಗರಿಯದಂತೆ ಸಲ್ಲಿಸುತ್ತಿಹರು ನಿಮಗೂನು ದಿವ್ಯ ನಮನ. ಕೃಷ್ಣ ಸಾಗರಕ್ಕೆ ಎಂತೋ ಬೃಂದಾವನವು ಅಂತೆ, ಅನವರತ ಗುರುವಿಗೆ ಅನ್ಯೋನ್ನವು ನೀವು ರವಿಯಷ್ಟು ಇರದ ಹಂತೆ. ಸಂಸಾರ ಕೂಪ ಮಂಡೂಕವಲ್ಲ ಪತಿಯಲ್ಲ ಪರಕೆ ಕುರುಡ, ಹುಟ್ಟಿನಿಂದಲೇ ಬಾನ ಬಯಲ ಹೊಂಬೆಳಕಿಗೊಲೆದ ಗರುಡ. ಮುಂದಿನ ಬಹಳ ಮುಖ್ಯ ನನಗೆ. ಬಹುಯುಗದ ಶಿಖರದ ಅಧ್ಯಾತ್ಮ ಸಿದ್ಧಿಗೆ ಆಯೋಜಿಸಿತ್ತು ದೈವ, ಯೋಜಿಸಿತ್ತು ಶ್ರೀ ಗುರುವಿನಂಥ ಅವಿನಾ ಸಮಸ್ವಭಾವ. ಸಾಧನಾ ಸಂಚಯದ ಶ್ರೀರಕ್ಷ ಜೊತೆಗೆ ನೀವಾದಿರಮ್ಮ ಪಾತ್ರ, ಏಕಸೂತ್ರದ ಅವಳಿ ಬೊಂಬೆಯಾಯಿತು ಭವಸು ಸೂತ್ರ. ಕಡೆ ಶ್ಲೋಕ ನನಗೆ ಸೊಲ್ಲು ಭಾಳ ಇಷ್ಟ, ಚಂದದ್ದು ಬರೆದಿದ್ದಾರೆ. ಇದು ಎಷ್ಟು ಒಳ್ಳೆಯ ಎಕ್ಸಾಂಪಲ್. ಮನೆ ತುಂಬ ಕಂಪನೆಸೆವಂತೆ ಎಲ್ಲೋ ಹಚ್ಚಿಟ್ಟು ಅಗರಬತ್ತಿ. ಮನೆ ಒಂದು ಅಗರಬತ್ತಿ ಹಚ್ಚಿಟ್ಬಿಟ್ರೆ ಕಾಣಿಸೋಲ್ಲ, ಅದು ಆ ಸುಗಂಧ ಎಲ್ಲ ಕಡೆ ಹರಡ್ಕೊಂಡಿರುತ್ತೆ. ಮನೆ ತುಂಬ ಕಂಪನೆಸೆವಂತೆ ಎಲ್ಲೋ ಹಚ್ಚಿಟ್ಟ ಅಗರು ಬತ್ತಿ, ಸದ್ದಿರದೆ ಬಾಳಿ ಹಬ್ಬಿದೆರಿ ಕೀರ್ತಿ ಯುಗದೆತ್ತೆರಕೆ ಎತ್ತಿ. ನಾಡ ನಾರಿಯರ ಬಾಳಗುರಿಗೆ ಧ್ರುವತಾರೆ ಪುಣ್ಯ ಸ್ಮರಣೆ, ಪರಮ ಪದಕ್ಕೆ ಪಾವೊಟಿಗೆ ನಿಮ್ಮ ಶ್ರೀಮತ್ ಪದಾನುಸರಣೆ. ಎಂಥ ಅದ್ಭುತ ಮಾತಲ್ವಾ. ನೀವು ಕೆಲವರು ಇರ್ತಾರೆ, ಸಾಕಷ್ಟು ಜನ ನಮ್ಮ ಜೀವನದಲ್ಲಿ ಬಂದು ಹೋಗ್ತಾರೆ. ಕೆಲವರು ಬಂದು ತುಂಬ ಸದ್ದಾಗತ್ತೆ, ಆಹಾ ಹೋಹೋ ಅಂತ ಅಬ್ರ ಬಂದು ಹೋದ್ರೆ ಸಾಕಪ್ಪ ಅನ್ನಂಗಿರುತ್ತೆ. ಇನ್ನು ಕೆಲವರು ಬಂದಾಗ ಖುಷಿ ಆಗುತ್ತೆ, ಪ್ರೀತಿ ಬರುತ್ತೆ. ಇನ್ನು ಕೆಲವರು ಸದ್ದಿಲ್ಲದೆ ಬರ್ತಾರೆ, ಸದ್ದಿಲ್ಲದೆ ಹೋಗ್ತಾರೆ. ಆದರೆ ಕೆಲವರು ಮಾತ್ರ ಮೂಲೆಯಲ್ಲಿ ಹಚ್ಚಿಟ್ಟಂಥ ಊದಿನ ಕಡ್ಡಿ ಹಾಗೆ ಗೊತ್ತಿಲ್ಲದ ಹಾಗೆ ಮನಸ್ಸಿಗೆ ಕಂಪನ್ನು ಕೊಡ್ತಾರೆ, ಸಂತೋಷವನ್ನು ಕೊಡ್ತಾರೆ. ಶಾರದಾ ಮಾತೆ ಹಿಂದಿದ್ದರೂ ಕೂಡ ರಾಮಕೃಷ್ಣರ ಜೀವಕ್ಕೆ ಚೈತನ್ಯವಾಗಿ ನಿಂತವರು ಅಂತ. ಕೆಲವೊಂದನ್ನು ಟೈಮ್ ನೋಡ್ಕೊಂಡು ಬಿಡಬೇಕಾಗಿದೆ ನಾನು ಅಷ್ಟೇ. ನಾನು ಆಗಲೇ ಹೇಳಿದೆ, ತಡಿಕೆ ಕಟ್ಟಿದ್ರು ನೌಬತ್ ಖಾನೆಗೆ ಅಂತ. ಆ ತೂಂತಿಂದ ಅವ್ರು ಗಮನಿಸ್ತಾರೆ ಅಂತ ಗೊತ್ತಿತ್ತು. ಇವ್ರ ಹಾಸ್ಯ ಸ್ವಭಾವ ಭಾಳ ದೊಡ್ಡದು, ಭಾಳ ಹಾಸ್ಯ ಜೀವನದಲ್ಲಿ ತುಂಬ ತಮಾಷೆ ಮಾಡೋ ಸ್ವಭಾವ. ಅವ್ರು ಹೇಳೋರಂತೆ, ಯಾರೇ ಬಂದರೆ ಆ ನೌಬತ್ತಿನ ಸುತ್ತ ತಡಿಕೆ ಇರೋದ್ರಿಂದ ರಾಮಕೃಷ್ಣರದೊಂದು ಪಂಜರ ಅಂತ ಕರಿತಾ ಇದ್ರಂತೆ, ಪಂಜರ ಅಂತ. ದೇವಾಲಯದ ಪ್ರಸಾದ ಬಂದ ಕೂಡಲೇ ರಾಮಲಾಲ್ಗೆ ಹೇಳೋರಂತೆ, ರಾಮಲಾಲ್ ಇಲ್ಲೋ ಆ ಪಂಜರದಲ್ಲಿ ಗಿಳಿ ಇದಾವಲ್ಲ ಎರಡು, ಅವಕ್ಕೊಂದಿಷ್ಟು ಹಣ್ಣು ಕಾಳು ಹಾಕಿ ಬಾ. ತಮಾಷೆ ಹಾಕಿ ಹೇಳೋದು ಯಾಕೆ ಅವ್ರನ್ನ, ಆ ಪಂಜರದಲ್ಲಿ ಎರಡು ಗಿಳಿ ಇದ್ದಾವಲ್ಲ ಅವಕ್ಕೊಂದಿಷ್ಟು ಹಣ್ಣು ಕಾಳು ಹಾಕಿ ಬಾ. ಬಹಳಷ್ಟು ದಿವಸ ಬಹಳಷ್ಟು ಜನ ನಿಜ ಅಂತ ತಿಳ್ಕೊಂಡಿದ್ರು, ಅಲ್ಲಿ ಗಿಳಿ ಇದ್ದಾವೆ ಎರಡು ಅಂತ. ಅವ್ರಿಗೆ ಮನುಷ್ಯ ಗೊತ್ತೇ ಇಲ್ಲ, ಇರೋದೇ ಗೊತ್ತಿಲ್ಲ. ಅದಕ್ಕೊಬ್ಬ ಯಾರು ಅವರೆಲ್ಲ ರಾಮಕೃಷ್ಣರ ಜೀವನವನ್ನು ಬರೆದಂಥ ಮಹಾಶಯ, ಅವ್ರು ಕೂಡ ಮಹೇಂದ್ರನಾಥ್ ಗುಪ್ತಾ, ಆತ ಕೂಡ ಹಾಗೆ ಬರ್ಕೊಂಡಿದ್ದ. ಮೊದಲು ರಾಮಕೃಷ್ಣರು ಎರಡು ಗಿಳಿ ಸಾಕಿದ್ದಾರೆ ಪಂಜರದಲ್ಲಿ ಅಂತ. ನಂತರ ಗಿಳಿ ಅಲ್ಲಪ್ಪ ಮನುಷ್ಯರವರು, ನನ್ನ ಹೆಂಡತಿ ಮತ್ತು ನನ್ನ ಅಣ್ಣನ ಮಗಳು ಅಂತ ಹೇಳ್ಬೇಕಾಯ್ತು, ತಮಾಷೆ ಮಾಡಿ ಹೇಳೋದು. ಆಮೇಲೆ ಒಂದು ಸಲ ಆದಂಥ ಘಟನೆಗಳನ್ನ ಕಟ್ ಮಾಡಬೇಕು. ಒಂದು ತಮಾಷೆ ಪ್ರಸಂಗ ಬಹಳ ಚೆನ್ನಾಗಿರೋದು. ಬಹಳ ನಾಚಿಕೆ ಸ್ವಭಾವದವರು ಶಾರದಾ ಮಾತೆ. ಹೊರಗಡೆ ಬಂದು ಹಿಂಗೆ ಗಂಡಸರ ಹತ್ರ ನೋಡಿ ಮಾತಾಡಿದವರೇ ಅಲ್ಲ ಅವರು ಎಂದು. ಒಂದು ಸರಿ ರಾಮಕೃಷ್ಣರ ಯಾಕೇನು ಪ್ರಸಿದ್ಧ ಪರೀಕ್ಷೆ ಮಾಡಬೇಕಂತಾನೋ ಅಥವಾ ತಮಾಷೆ ಮಾಡಬೇಕಂತಾನೋ, ನೋಡು ಒಂದು ಕೆಲಸ ಆಗಬೇಕಲ್ಲ ಇವತ್ತು. ನನ್ನ ಶಿಷ್ಯ ಒಬ್ಬ ಇದ್ದಾನೆ, ನನ್ನ ಶಿಷ್ಯ ಇದ್ದಾನೆ, ಭಾರಿ ಬೆಳ್ಳಗಿದ್ದಾನೆ ಹುಡುಗ, ಅವನು ಬೆಳ್ಳಗಿದ್ದಾನೆ. ಈಗ ನೀನು ತೀರ್ಮಾನ ಕೊಡಬೇಕು, ನಾನು ಹೆಚ್ಚು ಬೆಳಗೋ ಅವನು ಹೆಚ್ಚು ಬೆಳಗೋ, ಯಾರು ಹೆಚ್ಚು ಬೆಳ್ಳಗೆ ನೋಡಿ ಹೇಳಬೇಕು ಅಂತ. ಆಕೆ ಹೇಳ್ತಾಳೆ, ನಾನು ಮಾಡಲ್ಲ, ಅದೆಲ್ಲ ಕೆಲಸ ಮಾಡಲ್ಲ.
ಅವನು ಎದುರಿಗೆ ಬರಬೇಕು, ನಿಂತ್ಕೊಂಡು ನೋಡೋಕ್ಕಾಗಲ್ಲ ನನಗೆಲ್ಲ, ನನಗೆ ಗೊತ್ತು ನೀ ಮಾಡಲ್ಲ ಅಂತೀಯ, ಅದಕ್ಕೇನು ಮಾಡಬೇಕು, ನೀನು ತಡಿಕೆ ಹೇಳಿದೆ ನಿಂತ್ಕೋ, ನೀನು ತೂತಿದೆಯಲ್ಲ ಕ್ಯಾಮ್ರಾ ನಿಂತ್ಕೋ. ನಾನು ಮತ್ತು ನನ್ನ ಶಿಷ್ಯ ಇಬ್ಬರು ನವಬತ್ ಖಾನೆ ಮುಂದೆ ಪಂಚವಟಿ ಕಡೆ ನಡ್ಕೊಂಡು ಹೋಗ್ತೀವಿ. ನಮ್ಮಿಬ್ಬರೂ ಸರಿಯಾಗಿ ನೋಡಿ ತೀರ್ಮಾನ ಕೊಡ್ಬೇಕು. ನೀನು ತೀರ್ಮಾನ ಏನು ಕೊಡ್ತೀಯಾ, ನಾನು ಬೆಳಗೋ ಅವನು ಬೆಳಗೋ ತೀರ್ಮಾನ ಮಾಡಬೇಕು. ಇದು ಒಳ್ಳೆ ಕಾಂಪಿಟೇಷನ್ ಇದು. ಅವ್ರಿಗೇನು ಖಾತ್ರಿ ಇತ್ತು ರಾಮಕೃಷ್ಣರಿಗೆ ಅಂದರೆ, ತನ್ನ ಬಗ್ಗೆ ಇಷ್ಟೊಂದು ದೊಡ್ಡ ಅಭಿಪ್ರಾಯ ಇಟ್ಕೊಂಡವಳು, ಪೂಜ್ಯತೆ ಇಟ್ಕೊಂಡವಳು ಶಾರದೆ ಖಂಡಿತ ನಾನೇ ಬೆಳಗಿದ್ದೀನಿ ಅಂತ ಹೇಳ್ತಾಳೆ ಅಂತ ತೀರ್ಮಾನ ಮಾಡ್ಕೊಂಡಿದ್ರು. ಅಂದರೆ ಜಜ್ಮೆಂಟ್ ಹಿಂಗೆ ಬರುತ್ತೆ ಅಂತ ತೀರ್ಮಾನ ಆಗಿತ್ತು ಅವರು. ಇವರು ನೋಡಿ ಹಾಗಾದ್ರೆ ಮುಂದೆ ಹೋಗ್ತೀನಿ ಅಂತ ಅವ್ರು ನೋಡಿದರು, ಬಂದು ಕೇಳಿದರು, ನಮ್ಮಿಬ್ಬರಲ್ಲಿ ಅತಿ ಬೆಳ್ಳಗೆ ಯಾರು ಅಂತ ಹೇಳಿ ರಾಮ್ಲಾಲ್ ಕಡೆ ನೋಡಿ ಹೂ ಹಾರಿಸ್ತಾರೆ. ನೋಡಿ ಹಾಗೆ ಹೇಳ್ತಾಳೆ ಆಕೆ ನಂದೇ ಅಂತ ಹೇಳ್ತಾಳೆ ಅಂತ. ಆಕೆ ನೋಡ್ಬಿಟ್ಟು ಹೇಳಿದ್ರಂತೆ, ಗೆದ್ದವನು ಅವನು ನೀವಲ್ಲ ಅಂತ. ಅಂದರೆ ಮುಲಾಜಿಲ್ಲ ಅಲ್ಲಿ ಅಂತ ತೀರ್ಮಾನ ಕೊಡಬೇಕಾದ್ರೆ ಮುಲಾಜಿಲ್ಲ. ಪ್ರೀತಿಗೋಸ್ಕರ ಸುಳ್ಳು ಹೇಳಲ್ಲ, ನಿಜವಾಗ್ಲೂ ಅವ್ನು ನಿಮ್ಗಿಂತ ಬೆಳ್ಳಗಿದ್ದಾನೆ ಅಂತ ಹೇಳಿದ್ರಂತೆ. ಜೋರಾಗಿ ನಕ್ರಂತೆ. ಅದಕ್ಕೆ ಹೇಳ್ತಾರೆ, ಶಾರದಾದೇವಿಗೆ ಹೆಚ್ಚು ಪರಿಚಯ ಜನ ಇರಲಿಲ್ಲ ಅವಾಗ. ಬರೋರೆಲ್ಲ ರಾಮಕೃಷ್ಣ ಕಡೆ ಬರೋರು. ಈ ಶಾರದಾ ಮಾತೆ ಮನಸ್ಸು ಎಷ್ಟು ದೊಡ್ಡದು ಅಂದರೆ ಯಾರನ್ನಾದರೂ ಸ್ವೀಕಾರ ಮಾಡಿಬಿಡುವಂಥ ಮನಸ್ಸು. ಒಂದು ಸಲ ಒಬ್ಬ ವೃದ್ಧೆ ಬಂದ್ಲಂತ ಅವ್ರ ಕಡೆ. ಬಂದು ಸ್ವಲ್ಪ ಮಾತಾಡ್ತಾಯಿದ್ಲು, ಸುಮಾರು ಹೊತ್ತು ಮಾತಾಡ್ತಾಯಿದ್ಲು. ರಾಮಕೃಷ್ಣರು ಗಮನಿಸಿದ್ರು ಆ ವೃದ್ಧೆ ಹೋದದ್ದನ್ನು, ಆ ತಡಿಕೆ ಕಡೆ ಹೋದದ್ದನ್ನು ನೋಡಿದರು. ನಂತರ ಶಾರದೆಯನ್ನು ಕರೆದ್ರಂತೆ. ಕರೆದ್ಬಿಟ್ಟು, ಆಕೆ ಹತ್ರ ಯಾಕೆ ಮಾತಾಡ್ತೀನಿ ನೀನು, ಆಕೆ ನಡತೆ ಸರಿ ಇಲ್ಲ ಆಕೆದು, ನನಗೆ ಗೊತ್ತಿದೆ ಅಂದ್ರಿ ಇವರು. ಹಿಂದೆ ವೇಷ ಆಗಿದ್ಲಾಕೆ, ಆಕೆ ಹತ್ರ ಏನು ಮಾತು ನೀನು ಸರಸ. ಅವ್ರ ಕಾಳಜಿ ಏನು ಅಂದರೆ, ರಾಮಕೃಷ್ಣ ಪರಮಹಂಸರ ಹೆಂಡತಿ ಅಂಥವ್ರ ಜೊತೆಗೆ ಇರ್ತಾಳೆ ಅಂದರೆ ಆಕೆ ಕ್ಯಾರೆಕ್ಟರ್ಗೆ ಒಂದು ಬೊಟ್ಟು ಕಿಕ್ಕೆ ಬರಬಾರ್ದು ಅಂತ. ಅವ್ರ ಹತ್ರ ಯಾಕೆ ಮಾತಾಡಿ, ಅವ್ರ ಹತ್ರ ಏನು ಸರಸ ನಿನಗೆ ಅಂತ ಕೇಳಿದ್ರಂತೆ. ಆಕೆ ಎಷ್ಟು ಚಂದ ಹೇಳಿದ್ರಂತೆ, ಹಿಂದೆ ಏನಾಗಿದ್ಲೋ ನನಗೆ ಗೊತ್ತಿಲ್ಲ, ಈಗ ಪಶ್ಚಾತ್ತಾಪ ಆಗಿ ದೇವಿ ಕಡೆಗೆ ಬಂದಿದ್ದಾಳೆ ಆಕೆ. ದೇವಿ ಕಡೆಗೆ ಬಂದಾಗ ಆ ಹಿಂದಿನ ಎಣಿಸ್ಬಾರ್ದು ನಾವು, ಆಕೆ ಚೆನ್ನಾಗಿದ್ದಾಳೆ ಅಂತ. ಅವರು ರಾಮಕೃಷ್ಣ ಜೊತೆಗೆ ಆರ್ಗ್ಯೂ ಮಾಡಿದರು. ಆಕೆ ಹಿಂದೆ ಏನಾಗಿದ್ಲು ಸಂಬಂಧ ಇಲ್ಲ, ಅಜಾಮಿಳ ಆಗಿರಲಿಲ್ವಾ, ಆಕೆ ಹೇಳ್ತಾ ಅಜಾಮಿಳ ಆಗಿರಲಿಲ್ವಾ, ಅಜಾಮಿಳನ ನಾರಾಯಣ ಪಾರ ಮಾಡಲಿಲ್ವಾ, ಆದ್ದರಿಂದ ಹಿಂದೆ ಏನಾಗಿದ್ದರೂ ಬೇಡ, ಈ ಕ್ಷಣಕ್ಕೆ ಸದ್ವಿಚಾರ ಬಂದಿದೆ ಆಕೆಗೆ ನಾನು ಸಹಕಾರ ಮಾಡ್ತೀನಿ ಎಂದರು. ಅಂದರೆ ಪ್ರಸಂಗ ಬಂದರೆ ರಾಮಕೃಷ್ಣರನ್ನ ಎದುರಿಸಿ ಮಾತಾಡುವಂಥ ಛಲ ಕೂಡ ಶಾರದಾ ಮಾತೆಗಿತ್ತು. ಇನ್ನೊಂದು ಸಲ ಭಾಳ ತಮಾಷೆ ಆಯಿತು. ಇನ್ನೊಬ್ಬಳು ಹೆಣ್ಮಗಳು ಬರ್ತಾಳೆ ರಾಮಕೃಷ್ಣ ಹತ್ರ. ಅದು ಮಧುರ ಭಾವ ಅಂತ ನಾವು ಚಂದ ಕರಿಬೇಕಾದ್ರೆ ಮಧುರ ಭಾವ ಅಂತ. ಇನ್ನೊಂದು ಸಲ ಕಾಮನ್ ಸೆನ್ಸ್ ನೋಡಿದ್ರೆ ಹುಚ್ಚಾಟ ಅಂತ. ಆಕೆ ಬಂದು ರಾಮಕೃಷ್ಣರು ಅಪ್ಪುಗೊಳಕ್ಕೆ ಹೋಗ್ತಾಳೆ, ಮಾತಾಡೋಕ್ಕೆ ಹೋಗ್ತಾಳೆ. ಒಂಥರ ವಿಚಿತ್ರ ಹೆಂಗಸದು. ಸಿಕ್ಕಾಪಟ್ಟೆ ಬೈದ್ಬಿಡ್ತಾರೆ ರಾಮಕೃಷ್ಣರು. ಹೊರಗಡಿ ಇಲ್ಲಿ ಬರಬೇಡ, ನನ್ನ ಕಡೆ ಬರಬೇಡ ಇನ್ನು ಅಂತ ಬೈತಾರೆ. ಆಗ ತಕ್ಷಣ ಈಕೆ ಇನ್ನೊಬ್ಬರನ್ನ ಕಳಿಸಿ ಆ ಹೆಣ್ಮಗಳು ಕರ್ಕೊಂಬ ಇಲ್ಲಿ ನಿನಗೆ ಏನಾದರೂ ಹೇಳೋದು ನನಗೆ ಹೇಳಮ್ಮ ತಾಯಿ, ಅವ್ರ ಹತ್ರ ಹೋಗಿ ಯಾಕೆ ಬೈಸ್ಕೋತೀಯ ನೀನು, ನನ್ನ ಹತ್ರ ಬಾ ಅಂದರೆ ಗಂಡ ಹೇಳಿದಕ್ಕೆ ವಿರುದ್ಧ ಅಂತಲ್ಲ, ಯಾರಿಗೆ ಬೈದರೂ ಕೂಡ ಆಕೆಗೆ ನೋವು ಆಗ್ತಿತ್ತು. ಬೈಬೇಡ, ಬಿಟ್ಬಿಡಿ, ಆಕೆ ಏನು ಮಾಡ್ತಾ ಬಿಟ್ಬಿಡಿ, ನಾ ಕರ್ಕೊಂಬ ನನ್ನ ಕಡೆ ಅಂತ ಹೇಳೋದು. ಒಂದು ಸಲ ಊಟಕ್ಕೆ ತೊಗೊಂಡು ಹೋಗ್ತಿದ್ದಾರೆ ಇವರು, ಯಾರೋ ಹೆಣ್ಮಗಳು ಬಂದರು, ಅಮ್ಮ ನಾನು ಕೊಡ್ತೀನಿ ಗುರುಗಳಿಗೆ ಊಟ ಅಂತ. ಸಾಕಷ್ಟು ಸಲ ಆಗ್ತಿತ್ತು. ತೊಗೊಂಡೋಗಿದ್ದು ಕೊಟ್ಟಲು. ತೊಗೊಂಡು ಹೋಗಿ ಕೊಟ್ಟ ತಕ್ಷಣ ರಾಮಕೃಷ್ಣರಿಗೆ ಶಾಕ್ ಹೊಡೆದಂಗೆ ಆಯಿತು. ಶಾಕ್ ಹೊಡೆದ್ಬಿಟ್ಟು, ಯಾಕಂದರೆ ಆಕೆ ಮುಟ್ಟಿದನ್ನ ನಾನು ಹೆಂಗೆ ತಿನ್ನಲಿ, ಆಕೆ ಕಡೆ ಕಳಿಸಿದೆ, ಬುದ್ಧಿ ಇಲ್ಲ ನಿನಗೆ, ಆಕೆ ಯಾರು ಅಂತ ಗೊತ್ತಿಲ್ಲ, ಆಕೆ ನಡತೆ ಸರಿ ಇಲ್ಲ, ಆಕೆ ಮುಟ್ಟಿದನ್ನ ನಾನು ಹೆಂಗೆ ಊಟ ಮಾಡೋದು ಅಂತ ಜೋರು ಮಾಡ್ತಾಯಿದ್ರು. ಶಾರದಾ ಮಾತೆ ಮುಂದೆ ಕೂತ್ಕೊಂಡು, ಅದೆಲ್ಲ ಬಿಡಿ, ಊಟ ಮಾಡಿ ಮೊದಲು ಒಂದು, ನಾ ಊಟ ಮಾಡಲ್ಲ, ಮುಟ್ಟೋಕ್ಕೆ ಆಗಲ್ಲ ನನಗೆ, ಆಕೆ ಕಡೆಯಿಂದ ಯಾಕೆ ಕಳಿಸ್ಕೊಟ್ಟೆ ನೀನು, ಹಾಗೆ ಇನ್ನೊಬ್ಬೆ ಅಂಥವ್ರ ಕಡೆಯಿಂದ ಕಳಿಸಲ್ಲ ಅಂತ ಪ್ರತಿಜ್ಞೆ ಮಾಡು, ಆಮೇಲೆ ಊಟ ಮಾಡ್ತೀನಿ ಅಂದರು. ತಕ್ಷಣ ಅದು ದಯವಿಟ್ಟು ಗಮನಿಸ್ಬೇಕು ಆ ಗಟ್ಟಿತನ ಅನ್ನೋದು. ಕೈ ಎತ್ತಿ ಕೈ ಮುಗಿತಾರೆ, ದಯವಿಟ್ಟು ಇಂಥ ಮಾತು ಹೇಳಬೇಡಿ ನನಗೆ, ನನ್ನ ಕಡೆ ಯಾರೇ ಬಂದು ಅಮ್ಮ ಅಂದರೆ ಇಲ್ಲ ಅನ್ನೋಕ್ಕಾಗೋಲ್ಲ ನನಗೆ. ಅವ್ರು ಹಿಂದಿನ ತೊಗೊಂಡು ಏನು ಮಾಡ್ತೀರಿ, ನಿಮ್ಗೆ ಊಟಕ್ಕೆ ಕೊಡೋಕೆ ಬಂದಾಗ ಮನಸ್ಸು ಶುದ್ಧ ಆಗಿತ್ತು ಆಕೆದು, ನನಗೆ ಗೋಡ್ತೀನಿ, ಆಕೆ ಕಣ್ಣೆಲ್ಲ ಶುದ್ಧ ಆಯಿತು. ಅವ್ರು ಯಾರೇ ಬಂದು ಕೇಳಿದ್ರು ಕೂಡ ಇಲ್ಲ ಅನ್ನೋಕೆ ನನ್ನ ಕಡೆಯಿಂದ ಆಗಲ್ಲ, ಅವ್ರ ಕಡೆಯಿಂದ ಕಳಿಸ್ಕೊಡ್ತೇನೆ ಊಟ, ನೀವು ಸುಮ್ಮನೆ ಊಟ ಮಾಡಿ ಅಂದರು. ರಾಮಕೃಷ್ಣರು ಊಟ ಮಾಡಿದರು. ಅವತ್ತಿಂದ ತಕರಾರೇ ಎತ್ತಲಿಲ್ಲ, ಯಾರು ತಂದು ಕೊಟ್ಟರು ತಕರಾರೇ ಎತ್ತಲಿಲ್ಲ. ಅಂದರೆ ಕೆಲವು ಮನಸ್ಸುಗಳ ಪೂರ್ವಾಗ್ರಹ ರಾಮಕೃಷ್ಣರಲ್ಲೂ ಇದ್ದರೆ ಅದನ್ನು ಶಾರದಾ ಮಾತೆ ಗಟ್ಟಿಯಾಗಿ ಕರೆಕ್ಟ್ ಮಾಡ್ತಿದ್ರು ಅಂತ. ಬರೀ ನೆರಳಿನ ಹಾಗೆ ಇರೋದಲ್ಲ. ನಾನು ಒಂದು ಸಲ ಹೇಳಿದ್ದೆ, ರಾಮಾಯಣದ ಬಗ್ಗೆ ಮಾತಾಡಬೇಕಾದ್ರೆ ಹೇಳಿದ್ದೆ, ಸೀತೆ ನಿನ್ನ ನೆರಳಿನ ಹಾಗೆ ಇರ್ತಾಳೆ ಅಂತ ಆಕೆ ಹೇಳ್ತಾನೆ. ಜನಕರಾಜ ಹೇಳಬೇಕಾದ್ರೆ ಇಯಂ ಸೀತಾ ಮಮ ಸುತ ತವ ಧರ್ಮಚರಿತವ ಅಂತ ಹೇಳಬೇಕಾದ್ರೆ ನನ್ನ ಸೀತೆ ನಿನಗೆ ನೆರಳಿನ ಹಾಗೆ ಇರ್ತಾಳೆ ಅಂತ. ಎಷ್ಟೋ ಜನ ಮಾಡರ್ನ್ ಕಂಪ್ಲೇಂಟ್ ಮಾಡ್ತಾರೆ, ಏನು ರೀ ಹೆಣ್ಣದ ನೆರಳ, ಹೆಂಡತಿ ಅಂದ ನೆರಳ, ಅದು ಜೀವ ಇಲ್ವಾ ಅಂತ. ಹಾಗಲ್ಲ, ಅದು ನೆರಳಿನ ಹಾಗೆ ಬದುಕೋದು ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾರೆ.
ನೆರಳು ಮುಟ್ಟಿದ್ದು ಕಾಲನ್ನು. ಎಲ್ಲಿ ಹೋಗಿ ನೀವು, ನೆರಳಿರೋದು ಕಾಲಿನಿಂದಾನೇ ಬರೋದು. ನಿಮ್ಮ ಜೊತೆಗೆ ಇರ್ತಾಳೆ ಅಂತ ಎಷ್ಟು ಚಂದದ ವರ್ಣನೆ ಮಾಡ್ತಾರೆ ಅಂದರೆ, ನೀನು ಸೂರ್ಯನ ಕಡೆ ಮುಖ ಮಾಡಿ ಹೋಗುವಾಗ ನೆರಳು ಹಿಂದೆ ಇರ್ತದೆ. ಅಂದರೆ ನೀನು ಉಚ್ಛ್ರಾಯ ಕಾಲದಲ್ಲಿ ನೀನು ಮೇಲಕ್ಕೆ ಏರ್ತಾ ಹೋಗ್ತಿರ್ಬೇಕಾದ್ರೆ, ಸಾಧನೆ ಕಡೆ ಹೋಗ್ತಿರ್ಬೇಕಾದ್ರೆ ನಿನ್ನ ವೈಫಲ್ಯಗಳು ಹಿಂದಿರ್ತವೆ, ನಿನಗೆ ಕಾಣಿಸಲ್ಲ. ಹೆಂಡತಿ ನಿನ್ನ ಹಿಂದೆ ನಿಂತ್ಕೊಂಡು ಕಾಯ್ತಾಳೆ ನೆರಳಿನ ಹಾಗೆ. ನೀನು ಕಷ್ಟ ಕಾಲ ಬಂದಾಗ ನೀನು ತಲೆ ಮೇಲೆ ಇರ್ತದೆ ಬಿಸಿಲು, ಕೆಟ್ಟ ಬಿಸಿಲು, ಕಾಲು ಸುಡುತ್ತದೆ ನಿಂದು. ತಲೆ ಮೇಲೆ ಬಿಸಿಲಿದ್ದಾಗ ನೆರಳೆಲ್ಲಿರುತ್ತೆ? ಕಾಲಲ್ಲೇ ಇರುತ್ತೆ. ನಿನ್ನ ಹೆಂಡತಿ ಆದವಳು ನಿನ್ನ ಕಷ್ಟ ಕಾಲದಲ್ಲಿ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ನಡೀತಾಳೆ ನಿನ್ನ ಜೊತೆಗೆ. ನೀನು ಹಾಗೇ ನಡೀತಾ ಇದೆಯಾ, ಸೂರ್ಯ ಹಿಂದೆ ಬಂದಿದ್ದಾನೆ, ನಿನ್ನ ನೆರಳು ಮುಂದೆ ಇದೆ. ನಿನಗೆ ವಯಸ್ಸಾಗಿದೆ, ದೇಹ ಶಕ್ತಿ ಕುಂದಿದೆ, ಬುದ್ಧಿ ಶಕ್ತಿ ಕಮ್ಮಿ ಆಗಿದೆ, ಆರೋಗ್ಯ ಕೆಡ್ತಾ ಇದೆ. ಆಗ ಹೆಂಡತಿ ತಾಯಿ ಹಾಗೆ ಮುಂದೆ ನಿಂತು ನೀನು ಆರೈಕೆ ಮಾಡ್ತಾಳೆ. ಆದ್ದರಿಂದ 3 ಕಾರ್ಯ ಮಾಡ್ತಿರೋದ್ರಿಂದ ನಿನ್ನ ಹೆಂಡತಿ ನಿನ್ನ ನೆರಳಿನ ಹಾಗೆ ಇರ್ತಾಳೆ ಅಂತ. ಈಗ ಶಾರದಾ ಮಾತೆ ಇದ್ದದ್ದು ಹಾಗೇನೆ, ನೆರಳಿನ ಹಾಗೆ ಇದ್ದದ್ದು. ಒಂದು, ಆಕೆಗೆ ಯಾರೂ ಕಂಡೀಷನ್ ಹಾಕೋಕ್ಕೆ ಸಾಧ್ಯ ಇರಲಿಲ್ಲ. ಶಾರದಾ ಮಾತೆ ಪ್ರೀತಿ ಅಂದರೆ ಮುಗೀತು. ಪ್ರೀತಿಯಿಂದ ಯಾರೇ ಬಂದರೂ ಸಹಾಯ ಮಾಡಬೇಕು. ರಾಮಕೃಷ್ಣರ ಒಂದು ತರುಣ ತಂಡ ಇತ್ತಲ್ಲ, ನಾನು ಈ ಸಲ ಮುದ್ದಾಮಾಗಿ ಅವ್ರು ಯಾರ ಬಗ್ಗೆನೋ ತೊಗೊಳ್ಳಿಲ್ಲ. ಯಾಕಂದರೆ ತೊಗೊಂಡ್ರೆ ರಾಮಕೃಷ್ಣ ಬಿಟ್ಟರೆ ನರೇಂದ್ರ ಕಡೆ ಹೋಗ್ಬಿಡುತ್ತೆ ಪೂರ್ತಿ. ಅದು ಬಿಟ್ಟು ಅವ್ರ ತರುಣ ಸಂಘ ಇತ್ತಲ್ಲ, ಒಂದು ತಯಾರಿ ಇತ್ತಲ್ಲ, ನರೇನ್ ಲೀಡರ್ ಆಗಿ, ಲಾಟು ಮಹಾರಾಜ್, ಶರತ್ ಬಾಬು, ಅವರೆಲ್ಲ 12 ಜನ ಶಿಷ್ಯರು. ಭಾಳ ಪ್ರೀತಿ ಅವರಿಗೆ ಗುರುಗಳ ಬಗ್ಗೆ. ಪ್ರೀತಿ ಅನ್ನೋದಕ್ಕಿಂತ ದೇವರೇ ಅವರು. ಅವ್ರನ್ನೆಲ್ಲ ನೋಡ್ಕೋಬೇಕಲ್ಲ, ಅವ್ರನ್ನೆಲ್ಲ ಕಾಳಜಿ ಮಾಡೋ ಕೆಲಸ ಇವ್ರದ್ದು. ಅವ್ರದ್ದೆಲ್ಲ ಊಟ ನೋಡ್ಕೋಬೇಕು. ರಾಮಕೃಷ್ಣರು ಬಿಗಿ ಬಹಳ ಶಿಷ್ಯರ ಮೇಲೆ. ಅವ್ರು ಎಷ್ಟು ಊಟ ಮಾಡಬೇಕು ಎಲ್ಲ ತೀರ್ಮಾನ ಅವರೇ ಮಾಡಬೇಕು. ಅವ್ರು ಹೇಳ್ತಿದ್ದರಂತೆ, ರಾತ್ರಿ ಊಟಕ್ಕೆ ರಾಖಾಲನಿಗೆ 6 ಚಪಾತಿ, ಲಾಟುಗೆ 5, ಹಿರಿಯ ಗೋಪಾಲ ಮತ್ತು ಬಾಬುರಾಮಗೆ 4 ಚಪಾತಿ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಅವು ಸಣ್ಣ ಸಣ್ಣ ಚಪಾತಿ ಇರಬೇಕು ಪಾಪ. ಈ ಬಂಗಾಲಿ ಹುಡುಗರು, ಗಟ್ಟಿ ಹುಡುಗರು, ಆ ತರುಣ ವಯಸ್ಸು, ಹಸಿವೆ ಆಗ್ತದಲ್ಲ. ಶಾರದಾ ಮಾತೆ ಹೇಳಿದ್ದಾರೆ, ಇಷ್ಟೇ ಕೊಡಬೇಕು ಇವರಿಗೆ ಅಂತ ಹೇಳಿದ್ದಾರೆ. ಇವರೇನೂ ಕೇಳ್ತಿರ್ಲಿಲ್ಲ. ಅವ್ರು ಬಂದಾಗ ಹೊಟ್ಟೆ ತುಂಬ ಊಟಕ್ಕೆ ಹಾಕಿಬಿಡ್ಬೇಕು, ಹಾಕಿ ಕಳಿಸ್ಬಿಡೋರು. ಹೊರಗೆ ಬಂದಾಗ ರಾಮಕೃಷ್ಣ ಸುಳು ಸಿಕ್ತಿದ್ದು, ಹಿಂಗೆ ಬೇಕಾದಂಗೆ ಹಾಕ್ತಾಳೆ ಯಾಕೆ ಊಟಕ್ಕೆ ಅಂತ. ಬಾಬುರಾಮ್ ಸಿಕ್ಕ ಎದುರುಗಡೆ ದಿಟ್ಟಿಸ್ ನೋಡಿದರು. ಬಾಬುರಾಮ್, ಸತ್ಯ ಹೇಳು, ನಿನ್ನ ರಾತ್ರಿ ಎಷ್ಟು ಚಪಾತಿ ತಿಂದೆ? ಅವನು ಸುಳ್ಳು ಹೇಳೋ ಸಾಧ್ಯವೇ ಇಲ್ಲ. ಗುರುಗಳೇ, 6 ತಿಂದೆ. 6 ತಿಂದ್ಯಾ? ನೀನು ತಿನ್ನೋದು ಪರ್ಮಿಷನ್ ಎಷ್ಟಿತ್ತು? ನೀನು ತಿನ್ನಬೇಕಾದದ್ದು 4, 6 ಯಾಕೆ ತಿಂದೆ ನೀನು ಅಂತ ಅವನು ತಡಬಡಿಸ್ಬಿಟ್ಟ. ಇಲ್ಲ, ನಾನು ಬೇಡ ಅಂದೆ, ಅಮ್ಮ ಒತ್ತಾಯ ಮಾಡಿ ಹಾಕ್ಬಿಟ್ರು, ತಿಂದುಬಿಟ್ಟೆ. ಕರಿಯಾಕೆನ್ನ ಅಂದರು. ಕರೆದ್ಬಿಟ್ಟು ಸೀದಾ, ನಿನಗೇನು ಹೇಳಿದ್ದೆ ನಾನು, ಅತಿ ಪ್ರೀತಿ ಮಾಡಿದ್ರೆ ಹುಡುಗರು ಹಾಳಾಗಿ ಹೋಗ್ತಾರೆ, ಅಧ್ಯಾತ್ಮ ಹಾದಿಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಇವರು, ಆದ್ದರಿಂದ ಯಾಕೆ ಮೀರಿದೆ ಅಂತ ಕೇಳಿದರು. ಅದಕ್ಕೆ ಎಷ್ಟು ಚಂದ ಹೇಳ್ತಾರೆ ಅವರು. ಆ ಮಕ್ಕಳು 2 ಚಪಾತಿ ತಿಂದರೆ ಅಷ್ಟೊಂದು ಯಾಕೆ ತಲೆ ಕೆಡಿಸ್ಕೋತೀರಿ? ಅವ್ರ ಭವಿಷ್ಯ ನಾನು ನೋಡ್ಕೋತೀನಿ ಬಿಡಿ. ಇದೆಷ್ಟು ಚಂದದ ಮಾತಿದು, 2 ಫಿಲಾಸಾಫಿಕಲ್ಲೂ ಆಗುತ್ತೆ. ಅವ್ರ ಭವಿಷ್ಯ ನಾನು ನೋಡ್ಕೋತೀನಿ ಬಿಡಿ, ನೀವು ತಲೆ ಕೆಡಿಸ್ಕೋಬೇಡಿ. ಅವ್ರ ಊಟದ ವಿಷಯಕ್ಕೆ ನೀವು ತಲೆ ಹಾಕಬೇಡಿ, ಅದು ನನ್ನ ಡಿಪಾರ್ಟ್ಮೆಂಟ್. ಅದು ನೀವೇನು ಧ್ಯಾನ ಕೊಡ್ತೀರೋ, ಶಕ್ತಿ ಕೊಡ್ತೀರೋ ಕೊಡಿ ಅವರಿಗೆಲ್ಲ, ಆದರೆ ಊಟದ ವಿಷಯ ಬಂದಾಗ ನೀವು ಅಡ್ಡ ಬರಬಾರ್ದು ಅಂತ ಹೇಳಿ ರಾಮಕೃಷ್ಣರು ಹೇಳಿದ್ರಂತೆ. ಹೌದಮ್ಮ, ಅವ್ರ ಭವಿಷ್ಯ ನೀನೇ ನೋಡ್ಕೋಬೇಕು ಮುಂದೆ. ಹಾಗೆ ಆಯಿತು. ಮುಂದೆ ರಾಮಕೃಷ್ಣ ನಿರ್ಯಾಣ ಆದಮೇಲೆ ಈ 12 ಜನ ತರುಣರಿಗೆ ಮೂಲ ಶಕ್ತಿಯಾಗಿ ನಿಂತವರು ತಾಯಿ. ರಾಮಕೃಷ್ಣರಿಗೆ ಎಷ್ಟು ಸೂಕ್ಷ್ಮ ಆಯಿತು ಅಂತ ನಾನು ಯಾವಾಗಲೂ ಹೇಳ್ತೀನಿ, ಎ ಗುಡ್ ಲೀಡರ್ ಈಸ್ ಅ ಸಟ್ಲ್ ಇಂಡಿಕೇಟರ್ ಆಫ್ ಥಿಂಗ್ಸ್ ಅಂತ. ಬಾಯಿ ಬಿಟ್ಟು ಗಟ್ಟಿ ಹೇಳಬೇಕಾಗಿಲ್ಲ, ಸಟ್ಲ್ ಇಂಡಿಕೇಶನ್ ಕೊಟ್ಟರೆ ಗೊತ್ತಾಗ್ಬಿಡ್ಬೇಕು ಜನಕ್ಕೆ. ಆ ಥರದ ನಾಯಕ ಇರಬೇಕು. ಒಂದು ಸಲ ಒಂದು ದಕ್ಷಿಣೇಶ್ವರದಿಂದ 5 ಮೈಲ್ ದೂರದಲ್ಲಿ ಪಾನಿಹಾಟಿ ಅಂತ ಒಂದು ಊರು, ಅಲ್ಲೊಂದು ಹಬ್ಬ ಅವಲಕ್ಕಿ ಮಹೋತ್ಸವ ಅಂತ ಆಗ್ತದೆ. ಹೋಗಬೇಕು, ಸಂಭ್ರಮ, ಎಲ್ಲರೂ ಜಾತ್ರೆಗೆ ಹೋಗಬೇಕು ಅಂತ. ರಾಮಕೃಷ್ಣರಿಗೆ ಇಂಗ್ಲೀಷ್ ಮಾತಾಡೋ ಹುಚ್ಚು ಒಂದು ಚೂರು. ಅವ್ರು ಬರೋದೇ 10-12 ಪದ, ಅವ್ನು ತಿರ್ಗಾ ಮೃಗ ಬಳಸೋರಂತೆ ಅದನ್ನು. ಇವ್ರು ಹುಡುಗರಿಗೆಲ್ಲ ಯಂಗ್ ಬೆಂಗಾಲ್ ಅಂತಿದ್ರಂತೆ. ಹುಡುಗರಿಗೆಲ್ಲ ಯಂಗ್ ಬೆಂಗಾಲ್, ಬನ್ನಿ ಇಲ್ಲಿ ಜಾತ್ರೆಗೆ ಹೋಗಬೇಕು, ತಯಾರಾಗಿದ್ದೀರೋ ಅಂದ್ರಂತೆ. ಹೋಗ್ತೀವಿ, ನಡಿ ಹೋಗೋಣ, ಎಲ್ಲರೂ ಹೋಗೋಣ. ಒಂದು 25 ಜನ ತಯಾರಾಯಿತು. ಡೋಣಿ ದಾಟಿ ತೊಗೊಂಡು ಹೋಗ್ಬೇಕು, ಆ ಕಡೆ ಹೋಗಬೇಕು, ನದಿ ದಾಟಿ ಹೋಗುವಾಗ ಪಾಪ ಶಾರದಾದೇವಿಗೂ ಆಸೆ ಇತ್ತು, ಜಾತ್ರೆಗೆ ಹೋಗೋಣ ಎಲ್ಲರ ಜೊತೆಗೆ ಅಂತ ಆಸೆ ಇರ್ತದೆ. ತಾವಾಗ ಹೆಣ್ಮಗಳು ಹೇಳಿದೆ, ನಾನು ಬರ್ಬೋದಾ ಕೇಳಿ ಅವ್ರನ್ನ ಅಂತ. ರಾಮಕೃಷ್ಣ ಕೇಳಿದ್ದಾಕೆ, ಶಾರದಾದೇವಿನೂ ಕರ್ಕೊಂಡು ಹೋಗೋಣ ನಮ್ಮ ಜೊತೆಗೆ ಅಂತ. ಇವ್ರು ಏನು ಹೇಳ್ತಾರೆ ಗೊತ್ತಾ ಉತ್ತರ? ಬರಲಿ ಅನ್ನಲಿಲ್ಲ. ಆಕೆ ಬರೋ ಮನಸ್ಸಿದ್ರೆ ಬರಲಿ ಎಂದರು. ದಯವಿಟ್ಟು ಗಮನಿಸಿ, ಸಟ್ಲ್ ಇಂಡಿಕೇಟರ್ ಆಫ್ ವಾಟ್ ಯು ಎಕ್ಸ್ಪೆಕ್ಟ್ ಅಂತ. ಸಟ್ಲ್ ಇಂಡಿಕೇಟರ್, ಸೂಕ್ಷ್ಮ, ಬಾಯಿ ಬಿಟ್ಟು ಹೇಳೋಲ್ಲ. ಆಕೆ ಬರೋ ಮನಸ್ಸಿದ್ರೆ ಬರಲಿ ಅಂತ. ಆಕೆ ಹೋಗಿ ಬನ್ನಿ ಅಂದಿದ್ದಾರೆ, ಏನು ಹೇಳಿದ್ರು ಹೇಳು ಸ್ಪಷ್ಟವಾಗಿ ಅಂತ. ಆಕೆ ಬರೋ ಮನಸ್ಸಿದ್ರೆ ಬರಲಿ, ಹಾಗಾದ್ರೆ ನಾ ಬರೋಲ್ಲ.
ಅವ್ರ ಮನಸ್ಸಲ್ಲಿ ನಾನು ಬರೋದೇ ಇದ್ದರೆ ಖಂಡಿತವಾಗಿ ಬಾ ಅಂತ ಹೇಳ್ತಾ ಇದ್ರು. ಬರೋ ಮನಸ್ಸಿದ್ರೆ ಬಾ ಅಂದರೆ ಬಹುಶಃ ನಾನು ಹೋಗೋ ಮನಸ್ಸಿಲ್ಲ ಅವ್ರಿಗೆ, ನಾನು ಬರಲ್ಲ ಅಂತ ಉಳ್ಕೊಂಡ್ರು. ಜಾತ್ರೆ ಸಂಭ್ರಮದಿಂದ ಆಯ್ತಂತೆ. ಎಲ್ಲ ಊಟಕ್ಕೆ ಕೂತ್ಕೊಂಡಾಗ ರಾಮಕೃಷ್ಣ ಹೇಳ್ತಾರೆ, ಏನು ಜನಸಂದಣಿ, ಏನು ಜನ, ನಾನು ಭಾವೋನ್ಮತ್ತ ಆಗಿಬಿಟ್ಟಿದ್ದೆ, ಎಲ್ಲರ ಕಣ್ಣು ನಮ್ಮ ಮೇಲೆ ಇತ್ತಪ್ಪ ಅವಾಗ. ರಾಮಕೃಷ್ಣ ಸಂಭ್ರಮದಿಂದ ಹೇಳ್ತಾರೆ, ಎಲ್ಲರ ಕಣ್ಣು ನಮ್ಮ ಮೇಲೆ ಇತ್ತು. ಆಕೆ ಬರದೇ ಇದ್ದದ್ದೇ ಒಳ್ಳೇದಾಯಿತು. ಯಾಕೆಂದರೆ ನೋಡಿದ್ರೆ ನನ್ನ ಜೊತೆಗಿದ್ದಿದ್ದ ಜನ ಏನಂತಿದ್ರು ಗೊತ್ತಾ, ಹಂಸ ಹಂಸಣಿ ಕೂಡ ಬಂದಿದ್ದಾರಲ್ರಿ ಅಂತಿದ್ರು. ಇದು ಈ ಮಾತು ಭಾಳ ಮುಖ್ಯ ಅಂತ ನನಗನ್ಸೋದು. ನಾ ಸೋ ಮೆನಿ ಇನ್ಸಿಡೆಂಟ್ಸ್ ಓದಬೇಕಾದ್ರೆ ನನಗೆ ಇದು ಯಾಕೆ ಹಿಡ್ಕೊಂಡೆ ಅಂದರೆ, ನಾನು ಇವರಿಗೆ ಪರಮಹಂಸ ಅಂತ ಕರೀತಾ ಇದ್ರು, ರಾಮಕೃಷ್ಣ ಪರಮಹಂಸ ಅಂತ ಕರೀತಾ ಇದ್ರು. ಶಾರದಾ ಮಾತೆಯನ್ನು ಹೋಗಿದ್ದರೆ ಟೀಕೆ ಮಾಡೋರು, ನೋಡ್ರಿ ಜಾತ್ರೆಗೆ ಬಂದಿದ್ದಾರೆ ಹಂಸ ಹಂಸಣಿ ಕೂಡಿ ಅಂತಾರೆ ಅಂತ. ಅಂದರೆ ಎತ್ತರದ ಜಾಗದಲ್ಲಿದ್ದವನು ತನ್ನ ನಡತೆಯನ್ನು, ತನ್ನ ಜೀವನ ವಿಧಾನವನ್ನು ಎಷ್ಟು ಪರೀಕ್ಷೆ ಮಾಡ್ಕೋಬೇಕಾಗ್ತದೆ, ಹೊರಗೆ ಹಚ್ಚಿ ನೋಡ್ಕೋಬೇಕಾಗತ್ತೆ ಅಂತ. ಅದಕ್ಕೆ ಸೀಸರ್ಸ್ ವೈಫ್ ಶುಡ್ ಬಿ ಅಬವ್ ಬೋರ್ಡ್ ಅಂತ ಒಂದು ಮಾತು. ಎತ್ತರದಲ್ಲಿರೋರು ಬರೀ ನಾನು ಹೋಗೋದಲ್ಲ, ಹೆಂಡ್ತಿನ ಕರ್ಕೊಂಡ್ಬಂದಿದ್ದೆ ನೋಡ್ರಿ ಸನ್ಯಾಸಿ ಅಂತೀವನು, ಪಿಕ್ನಿಕ್ಗೆ ಬಂದಿದ್ದಾರೆ ನೋಡಲಿಲ್ಲ ಮೊನ್ನೆ ಹಂಸ ಹಂಸಣಿ ಇಬ್ಬರು ಬಂದಿದ್ದಾರೆ ಅಂತ ಅನ್ನಬಾರ್ದು ಅಂತ. ಅವ್ರು ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ರು ಅಷ್ಟು ಸೂಕ್ಷ್ಮವಾಗಿ ಗ್ರಹಿಸಿದ್ದಾರೆ ಇವರು. ಮನಸ್ಸಿದ್ರೆ ಬರಲಿ ಅಂದರೆ ಬರೋದು ಬೇಡ ಅಂತ ಹೇಳಿದ ಹಾಗೆ. ಹೋಗಿದ್ದರೆ ಹಂಸ ಹಂಸಣಿ ಬಂದಿದ್ದಾರೆ ಟೀಕೆ ಮಾಡ್ತಾರೆ ಜನ ಅಂತ ಅಂತಾರೆ ಅಂತ. ಸೊ ಅಷ್ಟರ ಮಟ್ಟಿಗೆ ವಿಚಾರವಾಗಿ ನೋಡಬೇಕಾದ್ರೆ ಅಡುಗೆ ಮಾಡೋದ್ರಲ್ಲಿ ತುಂಬ ಪ್ರೀತಿಯಿಂದ ಅಡುಗೆ ಮಾಡೋರು, ಸಂತೋಷವಾಗಿ ಕೊಡೋರು. ಕೊನೆಗೆ ಏನಾಯಿತು ಅಂದರೆ ರಾಮಕೃಷ್ಣರು ಪೂರ್ತಿ ಶಾರದಾ ಮಾತೆ ಮೇಲೆ ಡಿಪೆಂಡ್ ಆಗೋಕ್ಕೆ ಶುರು ಆದರು. ಎಲ್ಲದಕ್ಕೂ ಯಾರು ಇಲ್ಲಲ್ಲ, ಅಡುಗೆ ಮಾಡೋದು ಅವರೇನೆ, ಕಾಳಜಿ ಮಾಡೋದು ಅವರೇನೆ, ಮಗುವಿನ ಹಾಗೆ ಆಗಿಬಿಟ್ರು. ಇದೊಂದು ನ್ಯಾಚುರಲ್ ಸ್ಟೇಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅನಿಸುತ್ತೆ ನನಗೆ. ವಯಸ್ಸು ಆದ ಹಾಗೆ ನಿಮ್ಮ ಅನುಭವಕ್ಕೆ ಬಂದಿರುತ್ತೆ. ಇಬ್ಬರು ಹೊಸದಾಗಿದ್ದಾಗ, ಗಂಡ ಹೆಂಡತಿ ಇದ್ದಾಗ ನಾನು ಐ ಕ್ಯಾನ್ ಡೂ ಇಟ್ ಅನಿಸುತ್ತೆ. ವಯಸ್ಸು ಆದ ಹಾಗೆ ಇದೊಂದು, ನಾನು ಯಾವಾಗ ಹೇಳೋದು, ಫ್ಯಾಮಿಲಿ ಹಿಂಗಿರುತ್ತೆ, ಪಿಯರ್ ಶೇಪ್ಡ್ ಅಂತ ಹೀಗಿರೋದು. ಸಣ್ಣದಿದ್ದಾಗ ಇಬ್ಬರೇ ಇರ್ತಾರೆ ಮೊದಲು, ಸ್ಲೋಲಿ ಕುಟುಂಬ ದೊಡ್ಡದಾಗ್ತಾ ಹೋಗುತ್ತೆ. ಮತ್ತು ಮುಂದೆ ಹೋದಾಗ ಎಲ್ಲರೂ ಬೇರೆ ಹೋಗ್ತಾರೆ. ಕೊನೆಗೆ ದೇವರ ದಯ ಇದ್ದರೆ ಇಬ್ಬರು ಉಳ್ಕೋತಾರೆ. ಮತ್ತು ಆಗ ವಯಸ್ಸಾದ್ಮೇಲೆ ಒಂದು ಹಂತಕ್ಕೆ ಬಂದಾಗ ದೇಹದ ಭಾವ ಕಡಿಮೆ ಆಗಿಬಿಡ್ತದೆ, ನಿಜವಾದ ಅಂತಃಕರಣ ಬರೋದೇ ಆವಾಗ, ಪ್ರೀತಿ ಬರೋದೇ ಆವಾಗ ಅನ್ಸೋಕ್ಕೆ ಶುರು ಆಗುತ್ತೆ, ಐ ಕಾಂಟ್ ಲಿವ್ ವಿದೌಟ್ ಹರ್, ಶೀ ಸ್ಟಾರ್ಟ್ಸ್ ಫೀಲಿಂಗ್ ಐ ಕಾಂಟ್ ಲಿವ್ ವಿದೌಟ್ ಹಿಮ್. ಇದು ಎಷ್ಟು ಚಂದ ನೋಡಿ ಜೀವನ. ನಾನು ನೀನು ಜೋಡಿ ಜೀವನ ಎತ್ತಿನ ಗಾಡಿ ಅಂತ ಬರೆದ್ರು. ಆ ಗಾಡಿಗೆ ಎರಡು ಗಾಲಿ ಬೇಕೇ ಬೇಕು. ಎರಡೂ ಗಾಲಿ ಜೊತೆಗೆ ಹೋದಾಗ ಆಗುತ್ತೆ. ಮೇಲೆ ಹೋದಾಗ ಆ ಪ್ರೀತಿ ಎಷ್ಟು ಗಟ್ಟಿ ಬಂತು ಅಂತ. ಒಂದು ಸಲ ಇನ್ನೊಂದು ಔಷಧಿ ಹೇಳೋದು ಬಿಟ್ಬಿಡ್ತೀನಿ, ಬೇಡ, ಅದು ತುಂಬ ದೊಡ್ಡದಾಗುತ್ತೆ. ಯಾಕಂದರೆ ಇನ್ನು ಸಮಯ 15 ನಿಮಿಷ ಇರೋದ್ರಿಂದ ಅಷ್ಟರೊಳಗೆ ಮ್ಯಾನೇಜ್ ಮಾಡಬೇಕು ನಾನು. ಒಂದು ಸ್ವಾರಸ್ಯಕರವಾದ ಘಟನೆ ಬರ್ತದೆ. ಒಬ್ಬ ಕೃಷ್ಣ ಪ್ರಿಯಾಂಗಿನಿ ಅಂತ ಒಬ್ಬ ಹೆಣ್ಮಗಳು ಬರ್ತಾಳೆ. ಆಕೆ ಗಂಡ ಕಾಳಿಪದ ಅಂತ ಕುಡುಕ. ಮೊದಲು ಚೆನ್ನಾಗಿದ್ದವನು, ಈ ಕುಡಿದು ಹೆಂಡತಿಗೆ ಹೊಡೆದು ಭಾಳ ತ್ರಾಸು ಕೊಡ್ತಿದ್ದ, ಎಲ್ಲ ಕೆಟ್ಟ ಜೀವನ ಹಾಳು ಮಾಡ್ಕೊಂಡಿದ್ದ. ಆಕೆ ಎಷ್ಟೋ ವೃತ ಉಪವಾಸ ಮಾಡಿದ್ದಾಳೆ, ಏನಾಗಿಲ್ಲ. ಬಂದು ಇವ್ರ ಕಾಲಿಗೆ ಹಿಡ್ಕೊಂಡ್ಬಿಟ್ಲು, ರಾಮಕೃಷ್ಣರ ಕಾಲಿಗೆ. ಸ್ವಾಮಿ, ನನ್ನ ಮನೆ ಉದ್ಧಾರ ಮಾಡ್ಬೇಕು ನೀವು, ನನ್ನ ಗಂಡನಿಗೆ ತಾಯ್ತಾ ಮಾಡಿಕೊಡಿ ಅಂತ. ತಾಯ್ತಾ ಮಾಡಿಕೊಟ್ರೆ ಗಂಡ ಸರಿ ಆಗ್ತಾನೆ ಅಂತ. ಇವ್ರು ಏನು ಮಾಡಿದ್ರು ಗೊತ್ತಾ, ಬುದ್ಧಿವಂತರು, ನಾನು ತಾಯ್ತಾಗೀತ ಬರೆಯೋಕೆ ಬರಲ್ಲಮ್ಮ ನನಗೆ, ಆ ನೌಬತ್ ಖಾನೆದಲ್ಲಿದ್ದಾಳೆ ನೋಡು, ಆಕೆ ತಾಯ್ತಾ ಬರೀತಾಳೆ. ಒಳ್ಳೆ ಕರ್ಮ ಇದು. ಆಕೆ ಹೋದ್ಲಲ್ಲಿ ನಂಬ್ಕೊಂಡ್ಬಿಟ್ಟು. ಇದು ಒಳ್ಳೆ ಥರ ರಾಮ ಲಕ್ಷ್ಮಣರು ಈಕೆಗೆ ಮಾಡ್ತಾರಲ್ಲ, ಶೂರ್ಪನಖಿಗೆ ಮಾಡ್ತಾರೆ, ಹಾಗೆ ಓಡಾಡಿಸ್ಬಿಟ್ರು. ಇವರು ಆಕೆ ನನ್ನ ಕಡೆ ಯಾಕೆ ಬಳಸಿದ್ರು, ನನಗೆಂದು ಬರೋದೇ ಗೊತ್ತಿಲ್ಲ, ಮಂತ್ರನೇ ಬರೋಲ್ಲ ಯಾವುದು ನನಗೆ ಅಂತವರು. ಇಲ್ಲ, ನಿನಗೆ ಹೇಳಿದರು ಅವರು ಅಂತ. ನೀ ಅವ್ರನ್ನೇ ಕೇಳಮ್ಮ, ಅವ್ರಿಗೆ ಬರೋದು. ಮತ್ತು ಆಕೆ ಹೋದ್ಲಕ್ಕೆ. ಇಲ್ಲಮ್ಮ, ನಾನು ಮಂತ್ರಗಿಂತ ಮಾಡಲ್ಲ, ಬರೀ ಪೂಜೆ ಮಾಡೋನು ನಾನು, ಮಂತ್ರ ಆಕೆನೇ ಮಾಡೋದು, ಆಕೆಗೆ ಬರುತ್ತೆ ಅಂತ. 2-3 ಸಲ ಓಡಾಡಿದ್ಮೇಲೆ ದಿಕ್ಕು ತಪ್ಪಲಿಲ್ಲ ಆಕೆಗೆ. ಏನು ಮಾಡ್ತೀರಿ ಮಾಡಿಮ್ಮ, ನಿಮ್ಮ ಕಡೆ ಬಂದಿದ್ದೀನಿ ಅಂತ ಕೊಡೋಕ್ಕೆ ಶಾರದಾ ಮಾತೆ ಕಡೆ ಬಂದ್ರಂತೆ. ಅವ್ರು ಏನು ಮಾಡಿದ್ರು ಗೊತ್ತಾ, ನಾ ಕೊಡ್ತೀನಿ ಕೊಡು ನಿನಗೆ, ನಾನು ಹಾಕಿ ಕೊಡ್ತೀನಿ ಕೊಡು ನಿನಗೆ. ಏನು ಮಾಡಿದ್ರು ಗೊತ್ತಾ, ಇದಿತ್ತಲ್ಲ ಪೂಜೆ ಮಾಡೋ ಬಿಲ್ವಪತ್ರ ಇರ್ತಲ್ಲ, ಅದ್ರ ಮೇಲೇ ಬರೆದ್ರು ಶ್ರೀರಾಮಕೃಷ್ಣ ಅಂತ ಬರೆದ್ರು. ಆಕೆ ಬರೋದು ಅದೊಂದೇ, ಬಿಲ್ಪತ್ರೆಯನ್ನು ಹಾಕಿ ಶ್ರೀ ರಾಮಕೃಷ್ಣ ಅಂತ ಬರೆದು ಅದು ಮಡಚಿ ಒಂದು ಕಾಗದದಲ್ಲಿ ಹಾಕಿ ಕಟ್ಕೊಂಡ್ಬಿಡು, ಅದರಿಂದ ನಿನಗೆ ಗುಣ ಆಗುತ್ತೆ, ಒಳ್ಳೇದಾಗತ್ತೆ, ಹೋಗು ಅಂತ. ಅದು ಏನು ಪವಾಡು. ಕಟ್ಕೊಂಡು ಹೋದ್ಮೇಲೆ ನಿಧಾನಕ್ಕೆ ಗಂಡ ಸುಧಾರಿಸ್ಕೊಂಡ, ಬದಲಾಯಿಸ್ಕೊಂಡ, ಕುಡಿಯೋದನ್ನು ಬಿಟ್ಟ, ಜೀವನ ಚೆನ್ನಾಗಾಯಿತು. ರಾಮಕೃಷ್ಣರ ನಿಷ್ಠಾವಂತ ಸೇವಕರಲ್ಲಿ ಶಿಷ್ಯರಲ್ಲೂ ಬಾಗ್ಬಿಟ್ಟ ಅವನು. ಇದು ಒಳ್ಳೆ ಮಜಾ ಅಲ್ವಾ. ಮಂತ್ರ ಇದು ಬರೆದದ್ದು ಶ್ರೀರಾಮಕೃಷ್ಣ ಅಂತ ಅಷ್ಟೇ ಬರೆದದ್ದು.
ಇದ್ರಲ್ಲಿ ಮುಖ್ಯ ಕೆಲಸ ಮಾಡೋದು ಶ್ರದ್ಧೆ ಅಂತ ನಾನು ಹೇಳೋದು. ಆಕೆಗೆ ಅದ್ರ ಮೇಲೆ ಶ್ರದ್ಧೆ ಇದೆಯಲ್ಲ, ಶ್ರದ್ಧೆ ಇದ್ದರೆ ಕಲ್ಲು ಕೂಡ ದೇವರಾಗ್ತದೆ, ಶ್ರದ್ಧೆ ಇಲ್ಲದೆ ಹೋದರೆ ದೇವರು ಕೂಡ ಕಲ್ಲಾಗತ್ತೆ ಅಂತ ನಮ್ಮ ಬೀಚಿ ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ. ನಿದ್ದೆ ಬರಲಿಲ್ಲ ತಿಮ್ಮನಿಗೆ, ನಿದ್ದೆನೇ ಇಲ್ಲ. 4 ದಿವಸ ಆಯಿತು, 8 ದಿವಸ ಆಯಿತು, ಕಣ್ಣು ಮುಚ್ಚೋಕ್ಕೆ ಆಗ್ತಾ ಇಲ್ಲ, ಭ್ರಮೆ ಆಗ್ತಾ ಇದೆ ಅವನಿಗೆ. ನನಗೇನಪ್ಪ ರೋಗ ಬಂದುಬಿಡ್ತು, ನಿದ್ದೆನೇ ಬರಲ್ಲ. ಏನೆಲ್ಲ ಪ್ರಯತ್ನ ಮಾಡ್ದ, ಯಾರು ಏನು ಹೇಳಿದ, ಔಷಧಿ ತೊಗೊಂಡ, ಏನೂ ಕಮ್ಮಿ ಆಗಲಿಲ್ಲ. ಕಡೆಗೆ ಒಬ್ಬ ಡಾಕ್ಟ್ರ್ ಕಡೆ ಹೋದ. ಅವ್ರು ಹೇಳಿದ್ರಂತೆ, ನಿಮಗೊಂದು ಗುಳಿಗೆ ಕೊಡ್ತೀನಪ್ಪ, ಮಾತ್ರೆ ಕೊಡ್ತೀನಿ, ಅದ್ರ ಹೆಸರೇ ಕುಂಭಕರ್ಣ ಮಾತ್ರೆ. ಕುಂಭಕರ್ಣ ಮಾತ್ರೆ, ಆದರೆ ತೊಗೊಂಡ ತಕ್ಷಣ ನಿದ್ದೆ ಬರುತ್ತೆ. ಮನೆಗೆ ಬಂದು ವಿಚಾರ ಮಾಡ್ದ, ಅಯ್ಯೋ ಕತಿಯ, ತೊಗೊಂಡು ತಕ್ಷಣ ನಿದ್ದೆ ಬಂದುಬಿಟ್ರೆ ಲೈಟ್ ಆರಿಸೋದು ಹೇಗೆ ಅನ್ನೋದು ವಿಚಾರ. ಅದಕ್ಕೆ ಏನು ಮಾಡ್ದ ಅಂದರೆ, ಒಂದು ಲೋಟ ಒಳಗೆ ನೀರು ಇಟ್ಕೊಂಡ, ಮಚ್ಚರ್ದಾಣಿ ಅಂತ ಇರ್ತಿತ್ತಲ್ಲ, ಸೊಳ್ಳೆ ಪರದೆ ಬಿಟ್ಕೊಂಡ, ಎಲ್ಲ ಸಿಗಿಸ್ಬಿಟ್ಟ ಕರೆಗೆ. ಯಾಕಂದರೆ ತೊಗೊಂಡು ನಿದ್ದೆ ಬಂದುಬಿಟ್ರೆ ಸಿಗಿಸೋದು ಹೇಗೆ, ಒಳಗೆ ಬಂದುಬಿಟ್ರೆ ಒಳಗಡೆ. ಅದಕ್ಕೆ ಅವನ್ನೆಲ್ಲ ಸಿಗಿಸ್ಕೊಂಡು ರೆಡಿ ಮಾಡ್ಕೊಂಡ, ಕೈಯಲ್ಲಿ ಒಂದು ಲೋಟ ನೀರು ಹಿಡ್ಕೊಂಡ. ಲೈಟ್ ಆರಿಸೋದು ಹೇಗೆ, ಸ್ವಿಚ್ಚಲ್ಲಿ ಪಕ್ಕದ ಇಟ್ಕೊಂಡಿದ್ದಾನೆ. ಸ್ವಿಚ್ ಆಫ್ ಮಾಡ್ದ, ಬಾಯಲ್ಲಿ ಮಾತ್ರೆ ಹಾಕ್ಕೊಂಡ, ನೀರು ಕೊಡ್ದ. ಏನು ನಿದ್ದೆ ಅದು, ಅಸಾಧ್ಯ ನಿದ್ದೆ. ಲೋಟ ಕೂಡ ಕೈಯಿಂದ ಬಿದ್ದು ಹೋಗಿದೆ, ಅವನು ಇಟ್ಟೇ ಇಲ್ಲ ಕೆಳಗಡೆ, ಅಷ್ಟು ನಿದ್ದೆ. ಬೆಳಗಿನವರೆಗೂ 9 ಗಂಟೆವರೆಗೂ ಗೊರಕೆ ಹೊಡೆದಿದ್ದಾನೆ. ಅಯ್ಯೋ ಭಾರಿ ನಿದ್ದೆ ಬಿಡು, ಕುಂಭಕರ್ಣ ಮಾತ್ರ ನಿಜವಾಗ್ಲೂ ಹೆಸರಿನ ತಕ್ಕ ಸರಿಯಾಗಿದೆ ಅಂದ. ಎದ್ದು ಕೂತ್ಕೊಂಡು ಮೈ ಮುರ್ಕೊಂಡು, ನಿದ್ದೆ ಬಂತು ಅಂತ ಹಿಂಗೆ ತಿರುಗಿ ನೋಡ್ತಾನೆ, ಮಾತ್ರೆ ಅಲ್ಲೇ ಬಿದ್ದಿದೆ ಅದು. ಅದಕ್ಕೆ ಹೇಳ್ತಾರೆ, ಕುಂಭಕರ್ಣ ಮಾತ್ರ ಅಲ್ಲೇ ಬಿದ್ದಿತ್ತು ಅಂತ. ಮಾತ್ರೆಯಿಂದ ಬರಲಿಲ್ಲ ನಿದ್ರೆ ಅವನಿಗೆ, ಮಾತ್ರೆ ತೊಗೊಂಡಿದ್ದೀನಲ್ಲ ಅಂತ ನಂಬಿಕೆಯಿಂದ ಬಂತಂತೆ. ಅದಕ್ಕೆ ಇದು ನೆನ್ಕೊಂಡಾಗ ಅದೇ ನೆನಪಾಯ್ತು ನನಗೆ. ಬರ್ಕೊಟ್ಟದ್ದು ಸಾಕದು, ಅದೇ ಬೀಜ ಮಂತ್ರ ಆಯಿತು. ಅದಕೊಂಡು ಹೋಗಿ ಆತ ದೊಡ್ಡವನಾಗಿಬಿಟ್ಟು ಸಣ್ಣಾಗಿ ಶಿಷ್ಯನೇ ಆಗಿಬಿಟ್ಟ, ಪೂರ್ತಿ ಶಿಷ್ಯ ಆಗಿಬಿಟ್ಟ ಅವ್ರಿಗೆ. ಒಂದು ಸಲ ಮಾತೆ ಕೇಳ್ತಾರೆ ರಾಮಕೃಷ್ಣರಿಗೆ, ಎಲ್ರಿಗಿರುವಾಗ ನನಗೂ ಆಸೆ ಇದೆ ಮಕ್ಕಳು ಇರಬೇಕು ಅಂತ, ಒಬ್ಬನಾದರೂ ಮಗ ಇದ್ದರೆ ಚೆನ್ನಾಗಿತ್ತಲ್ಲ ನಮಗೆ ಅಂತ. ರಾಮಕೃಷ್ಣ ಥರಂಥ ವಿಚಾರನೇ ಮಾಡಬೇಡ, ನಾನು ನಿನಗೆ ರತ್ನದಂಥ ಮಕ್ಕಳನ್ನು ಕೊಟ್ಟು ಹೋಗ್ತೇನೆ. ತಲೆ ಕಡ್ಕೊಂಡು ತಪಸ್ಸು ಮಾಡಿದರೂ ಕೂಡ ಸಿಗಲಾರದಂಥ ವಜ್ರ ಸಮಾನವಾದಂಥ ಮಕ್ಕಳನ್ನು ಕೊಟ್ಟು ಹೋಗ್ತೇನೆ ನಿನಗೆ. ಆದರೆ ಅವ್ರು ನಿಭಾಯಿಸೋದು ಸುಲಭ ಅಲ್ಲ ನಿನಗೆ, ಅವ್ರು ನಿಭಾಯಿಸೋ ಸಾಕು ಅಂತ ಹೇಳ್ತಾರೆ. ಹಾಗೆ ಒಪ್ಪಿಸ್ಬಿಟ್ಟು ಈ 12 ಜನ ಹುಡುಗರನ್ನು ತೋರಿಸ್ತಾರೆ, ಇದ್ದಾರಲ್ಲ ಇವರು ನೋಡ್ಕೊಳ್ಳಿ ಅಂತ. ದಕ್ಷಿಣೇಶ್ವರದಲ್ಲಿ ಇದು ಆಗೋ ಹೊತ್ತಿಗೆ 1885 ಬೇಸಿಗೆ ಕಾಲ ಬಂತು. ರಾಮಕೃಷ್ಣರ ಜೀವನದ ಅವಧಿ ಮುಗಿಯೋಕ್ಕೆ ಬಂತು. ಗಂಟಲು ನೋವಾಯಿತು, ಪರೀಕ್ಷೆ ಮಾಡಿಸಿದ್ರು, ಅದು ಕ್ಯಾನ್ಸರ್ ಅಂತ ಆಯಿತು. ಅವ್ರನ್ನ ಕರ್ಕೊಂಡು ಟ್ರೀಟ್ಮೆಂಟಿಗೆ ಹೋಗ್ಬೇಕಿನ್ನ, ದಕ್ಷಿಣೇಶ್ವರದಲ್ಲಿ ಆಗಲ್ಲ, ಕಲ್ಕತ್ತೆಗೆ ಹೋಗಬೇಕು ಅಂತಾಯಿತು. ಕೊನೆ ಬಾರಿಗೆ ದಕ್ಷಿಣೇಶ್ವರ ಪ್ರದಕ್ಷಿಣೆ ಹಾಕಿ ಕಾಳಿಗೆ ನಮಸ್ಕಾರ ಮಾಡಿ, ಆಯಿತು ನಾನು ಮುಗಿತೀನಿ ದಕ್ಷಿಣೇಶ್ವರ ಅಂತ ಹೊರಟುಬಿಟ್ರು. ಅಂದರೆ ಅವ್ರಿಗೆ ಖಾತ್ರಿ ಇತ್ತು ನಾನು ವಾಪಸ್ ಬರಲ್ಲ ಅಂತ. ಕಲ್ಕತ್ತೆಗೆ ಹೋದರು, ಕಲ್ಕತ್ತೆಗಿದ್ದರು. ಆದರೆ ಜನ ಕರ್ಕೊಂಡು ಹೋದವ್ರ ಶಿಷ್ಯರು, ಸ್ನೇಹಿತರು, ಆ ಗೃಹಸ್ಥ ಭಕ್ತರಿದ್ದಾರಲ್ಲ, ಅವ್ರಿಗೆ ತಲೆ ಓಡಲಿಲ್ವೋ ಏನೂ ಗೊತ್ತಾಗಲ್ಲ. ರಾಮಕೃಷ್ಣ ಕರ್ಕೊಂಡು ಹೋಗ್ಬಿಟ್ರಲ್ಲಿ, ಶಾಮಾರ್ ಪುಕ್ಕರ್ ಅನ್ನೋ ಜಾಗದಾಗ ಮನೆ ಮಾಡಿ ಇಡ್ತೀವಿ ಅಂಥೇಳಿ. ಶಾರದೆ ತಾಯಿನ ಕರ್ಕೊಂಡು ಹೋಗ್ಬೇಕು ಅಂತ ಅನಿಸ್ಲೇ ಇಲ್ಲ ಅವ್ರು ಯಾರಿಗೂ. ಬನ್ನಿ ಅಂತ ಕೇಳಲೂ ಇಲ್ಲ ಯಾರೂ. ಇವ್ರು ಕೇಳೋದು ಯಾರನ್ನು ಕೇಳಬೇಕು? ಸರ್ ರಾಮಕೃಷ್ಣ ಕರ್ಕೊಂಡು ಹೋಗ್ಬಿಟ್ರಲ್ಲಿ. ಇವರು ಪಾಪ ದಕ್ಷಿಣೇಶ್ವರದಲ್ಲಿದ್ದಾರೆ, ರಾಮಕೃಷ್ಣರಿಲ್ಲ, ಒಂಟಿ ಜೀವನ ನಡೆಸಬೇಕು, ಆ ಪತಿಗೆ ಸೇವೆ ಮಾಡುವಂಥ ಭಾಗ್ಯ ಕೂಡ ತಪ್ಪು ಹೋಗಿದೆ. ಅವ್ರಿಗೆ ಒಂದು ಸಲ ರಾಮಕೃಷ್ಣ ಹೇಳಿದ ನೆನಪಾಯಿತು. ರಾಮಕೃಷ್ಣ ಹೇಳ್ತಾರೆ, 3 ಕೆಲಸ ನಾ ಯಾವತ್ತು ಮಾಡ್ತೇನೋ ಅವತ್ತು ನನ್ನ ಜೀವದ ಅವಧಿ ಮುಗೀತು ಅಂತ ತಿಳ್ಕೊಂಬಿಡು ಅಂತ ಹೇಳ್ತಾರೆ. 3 ಯಾವುದು? ಇದುವರೆಗೂ ನಾನು ಯಾರು ಕೊಟ್ಟ ತಿನಿಸನ್ನು ತಿನ್ನೋದಿಲ್ಲ, ಯಾರು ಬೇಕಾದರೂ ಕೊಟ್ಟ ತಿಂಡಿ ತಿನ್ನೋಲ್ಲ. 2ನೇದು, ಕಲ್ಕತ್ತೆಯಲ್ಲಿ ರಾತ್ರಿಯನ್ನು ಎಂದೂ ಕಳೆಯೋಲ್ಲ ನಾನು. ಎಷ್ಟೇ ಹೊತ್ತಾದರೂ ವಾಪಸ್ ದಕ್ಷಿಣೇಶ್ವರಕ್ಕೆ ಬರ್ತೀನಿ. ಅಕಸ್ಮಾತ್ತಾಗಿ ನಾನು ಕಲ್ಕತ್ತೆಯಲ್ಲಿ ರಾತ್ರಿ ವಸತಿ ಮಾಡುವ ಪ್ರಸಂಗ ಬಂದರೆ ನನ್ನ ಜೀವನ ಮುಗಿಲಿಕ್ಕೆ ಬಂತು ಅಂತ ತಿಳ್ಕೊಂಬಿಡು ಅಂತ ಹೇಳಿರ್ತಾರೆ. 3ನೇದು ಭಾಳ ಮುಖ್ಯ. ಅಂದರೆ ನನಗೆ ಮಾಡಿದಂಥ ಅಡುಗೆಯಲ್ಲಿ ನಾನು ಊಟ ಮಾಡೋದಕ್ಕಿಂತ ಮೊದಲು ಯಾರಾದರೂ ಊಟ ಮಾಡಿದರೆ ಆ ಅಡುಗೆ ಊಟ ಮಾಡಲ್ಲ ನಾನು. ನನಗೆ ಮಾಡಿದಂಥ ಅಡುಗೆ ಒಳಗೆ ಮತ್ತೊಬ್ಬರು ಯಾರು ಊಟ ಮಾಡಿದರೆ ಅದನ್ನು ನಾನು ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾಡೋ ಪ್ರಸಂಗ ಬಂದರೆ ನನ್ನ ಆಯುಷ್ಯ ಮುಗೀತು ಅಂತ. ಇತ್ತೀಚೆಗೆ 3 ಆಗಿದೆ. ಈಗ ಕಲ್ಕತ್ತಾಗೆ ಹೋಗಿದ್ದಾರೆ, ಅಲ್ಲೇ ಇದ್ದಾರೆ. ಅಲ್ಲಿ ಯಾರು ಅಡುಗೆ ಮಾಡಿ ಹಾಕ್ತಾರೋ ಅವ್ರ ಮನೆ ಅಂತಂದದನ್ನು ಊಟ ಮಾಡ್ತಾರೆ. ಒಂದು ಸಲ ನರೇಂದ್ರನಿಗೆ ಅಜೀರ್ಣ ಆಗಿಬಿಡ್ತು, ತುಂಬ ಶಕ್ತ ಆಗಿಬಿಟ್ಟ. ಅಮ್ಮ ಶಾರದಾ ಮಾತೆ ಅನ್ನ ಸಾರು ಮಾಡಿದ್ದಾನೆ ಅವನಿಗೆ ಇರಲಿ ಅಂಥೇಳಿ. ಅವನು ಬಡಿಸ್ಕೊಂಡು ಊಟಕ್ಕೆ ಹಾಕ್ತಾರೆ, ರಾಮಕೃಷ್ಣರೇ ಹಾಕ್ತಾರೆ ಊಟಕ್ಕೆ, ನರೇಂದ್ರ ಊಟ ಮಾಡು ನೀನು ಅಂಥೇಳಿ. ಊಟ ಮಾಡಿ ಉಳಿದದ್ದನ್ನು ತಾವು ಊಟ ಮಾಡೋಕ್ಕೆ ಶುರು ಮಾಡ್ತಾರೆ. ಗಾಬರಿ ಆಗಿಬಿಡುತ್ತೆ ಆಕೆಗೆ, ಶಾರದಾ ಮಾತೆಗೆ. ಅಲ್ಲಿ ನೀವ್ಯಾಕೆ ಊಟ ಮಾಡ್ತೀರಿ, ಬೇರೆ ಅಡುಗೆ ಮಾಡಿಕೊಡ್ತೀನಿ ನಿಮಗೆ ಅಂತ. ಬೇಡ ಬಿಡು, ನರೇಂದ್ರ ತಿಂದಿದ್ದಾನಲ್ಲ, ಅತಿಂದ್ರೆ ನನಗೇನು ತೊಂದರೆ ಇಲ್ಲ. ಈ 3 ಘಟನೆ ಆದಾಗ ಶಾರದಾ ಮಾತೆಗೆ ಅನ್ಸೋಕ್ಕೆ ಶುರು ಆಗುತ್ತೆ, ಇನ್ನು ಸಮಯ ಜಾಸ್ತಿ ಇಲ್ಲ. ಅವ್ರ ಕಡೆ ಹೋಗಿ ಸೇವೆ ಮಾಡಬೇಕು ಅಂತ ಆಸೆ ಇದೆ.
ಕರೆಯೋರಿಲ್ಲ ಯಾರೂ. ಹೆಂಗೆ ಯಾರನ್ನು ಕೇಳಬೇಕಾಕೆ? ಅಲ್ಲಿ ಹೋದ್ಮೇಲೆ ಬುದ್ಧಿ ಬರುತ್ತೆ ಅವರಿಗೆ. ಗುರುಗಳನ್ನ ಇಟ್ಟಿದ್ದೀವಿ, ಪಥ್ಯದ ಅಡುಗೆ ಮಾಡೋರು ಯಾರು? ತಮಾಷೆ ಮಾಡಿ ಹೇಳ್ತೀನಿ, ಸ್ವಲ್ಪ ತಪ್ಪಿರ್ಬೋದು. ಸಾಮಾನ್ಯ ನಮ್ಮ ಹುಡುಗರು ಬೇರೆ ಕಡೆ ಹೋದಾಗ ಹೆಂಡತಿ ಡೆಲಿವರಿ ಬಂದಾಗಲೇ ಅಪ್ಪ ಅಮ್ಮನ ನೆನಪಾಗೋದು ಅಲ್ವಾ? ಹಂಗೆ ಆಗ್ಬಿಡುತ್ತೆ ಒಂದು ಸಲ. ಇಲ್ಲಿ ಹೋದಾಗ ಅಡುಗೆ ಮಾಡೋದು ಯಾರು? ಪಥ್ಯದ ಅಡುಗೆ ಮಾಡೋರು ಯಾರು? ಅವ್ರ ಆರೋಗ್ಯ ನೋಡ್ಕೊಳ್ಳೋರು ಯಾರು? ಅಯ್ಯೋ ಶಾರದಾ ಮಾತೆಯನ್ನು ಕರ್ಕೊಂಬನ್ನಿ. ಹಾಗಾದರೆ ಶಾರದಾ ಮಾತೆ ಹೋದರು. ಆ ಇರೋ ಜಾಗ ಎಂಥದ್ದು ಅಂದರೆ ಯಾರೂ ಬದುಕೋಕೆ ಸಾಧ್ಯವೇ ಇಲ್ಲ. ನೀವು ಟೆರೇಸ್ ಮೇಲೆ ಶೀಟ್ ಹಾಕಿ ಮಾಡಿರ್ತೀವಲ್ಲ, ಟೆಂಪ್ರರಿ ಪ್ಲಾಸ್, ಆ ಥರದ ಜಾಗ. ಬದುಕೋದು ಹೇಗೆ ರೀ ಮೇಲೆ? ಆ ಹೆಣ್ಮಗಳಿಗೆ ಒಂದು ಪ್ರೈವಸಿ ಅಂತಿಲ್ಲ, ಒಂದು ಇದಿಲ್ಲ. ಎಂದೂ ಹಂಗೆ ಗಂಡಸರ ಜೊತೆ ಬದುಕೆ ಗೊತ್ತಿಲ್ಲ ಆಕೆಗೆ. ಕರೆಸ್ಬೇಕು ಅಂದಾಗ ರಾಮಕೃಷ್ಣ ಕೇಳ್ತಾಳೆ, ಭಾಳ ಸಂಕೋಚ ಸ್ವಭಾವದವಳವಳು, ಬರ್ತಾಳ ಒಂದು ಸಲ ಕೇಳಿಬಿಡಿ ನೀವು ಅಂತ. ಬರ್ತಾಳ ಕೇಳಿಬಿಡಿ ಅಂತ. ಕೇಳಬೇಕಾ ಅದನ್ನು? ಹೇಳಿದ ತಕ್ಷಣ ನಡೆದೇ ಬಿಟ್ಟರು, ಹೋಗೋಣ ನಡೀರಿ, ನಾನು ಏನು ಅನುಕೂಲ ಇದೆಯೋ ಅನಾನುಕೂಲ ಇದೆಯೋ ಅವ್ರು ಸೇವೆ ಮಾಡೋದಾದ್ರೆ ಹೊರಟೇ ಬಿಡ್ತೀನಿ ಅಂತ ಹೊರಟೇ ಬಿಟ್ಟರು. ಎಷ್ಟು ಕಷ್ಟಪಡಬೇಕು ಅಂದ್ರೆ ಅಲ್ಲಿ ಅಂತೂ ಉಸಿರಾಡ್ಸೋಕೆ ಟೈಮ್ ಇಲ್ಲ. ಬೆಳಗ್ಗೆ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಸೇವೆ ಆಗಬೇಕು. ಜನ ಬಂದವರು ಇವರಿಗೆ ಅಡುಗೆ, ಅವ್ರಿಗೂ ಅಡುಗೆ ಮಾಡಬೇಕು, ರಾಮಕೃಷ್ಣ ಅಡುಗೆ ಮಾಡಬೇಕು, ಸೇವೆ ಮಾಡಬೇಕು ಎಲ್ಲರಿಗೂ. ಒಂದೂ ಮುಗಿತೇ ಇಲ್ಲ. ಆಮೇಲೆ ಅಂದ್ಕೊಂಡ್ರಂತೆ ಈ ಮನೆ ಸರಿ ಇಲ್ಲ, ಸ್ವಲ್ಪ ತೋಟದ ಮನೆ ಕರ್ಕೊಂಡು ಹೋಗೋಣ. ತೋಟದ ಮನೆ ಮಾಡಿದರು. ಅಲ್ಲಿ ಈಕೆಗೆ ಕೆಳಗಡೆ ಜಾಗ. ಇಲ್ಲಿ ಮೊದಲು ಟೆರೇಸ್ ಮೇಲೆ ಇತ್ತ, ಈ ಮನೆಗೆ ಹೋದಾಗ ಬೇಸ್ಮೆಂಟು. ಆ ಸ್ಟೆಪ್ಸ್ ಪುಣ್ಯಾತ್ಮ ಯಾರು ಮಾಡಿದ್ನೋ ಮೆಟ್ಲು, ಅದು ಬೆಟ್ಟ ಹತ್ತಿದಂಗೆ ಹತ್ಬೇಕು, ಇಷ್ಟಿಟ್ಟು ಎತ್ತರ ಮೆಟ್ಲು. ಅಡುಗೆ ಮಾಡ್ಕೊಂಡು ಮೇಲೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗೋದು ಇವರಿಗೆ. ಒಂದು ಸಲ ಹಿಂಗೆ ಬಟ್ಲು ಹಿಡ್ಕೊಂಡು ಮೇಲೆ ಹೋಗ್ತಿದ್ದಾರೆ, ಕಾಲು ಜಾರಿ ಬಿದ್ದರು, ಕಾಲು ಒಡೆದು ಬಿಡ್ತು. ಮತ್ತು ಯಾರ ಕಡೆಯಿಂದ ಕಳಿಸಿದ್ರು. ಮೇಲೆ ಹೋಗಿ ಗೊತ್ತಾಯ್ತು ಅವರಿಗೆ, ರಾಮಕೃಷ್ಣರಿಗೆ, ಶಾರದಾ ಮಾತೆ ಕಾಲು ಉಳುಕ್ಬಿಟ್ಟಿದೆ ಅಂತ. ಅವರು ಅಲ್ಲೂ ನಾಟಕ ನೋಡಿ, ಹ್ಯೂಮರಸ್ ಹೆಂಗಿರ್ತಾರೆ ಕೊನೆ ಕ್ಷಣದವರೆಗೂ ಅಂದರೆ. ಅವ್ರು ಹೇಳ್ತು, ಏನಪ್ಪ ಮಾಡೋದೀಗ, ಹೀಗಾಯ್ತಲ್ಲ, ನನಗೆ ಉಣಿಸೋರು ಯಾರಿನ್ನ? ಒಂದು ಕೆಲಸ ಮಾಡಪ್ಪ ನರೇಂದ್ರ. ನರೇಂದ್ರ ಹೇಳೋದು, ಒಂದು ಕೆಲಸ ಮಾಡು, ತನ್ನ ಬೆಟ್ಟನ್ನು ಹಿಂಗೆ ಸುತ್ತ ಹಾಕ್ಬಿಟ್ಟು ಈ ಆಕೆಯನ್ನು ಇದ್ದಾಳಲ್ಲ ಆಕೆಯನ್ನು ಒಂದು ಬುಟ್ಟಿಯಲ್ಲಿ ಕೂಡಿಸ್ಕೊಂಡು ಎತ್ಕೊಂಬಂದ್ಬಿಡಿ, ಇಲ್ಲೇ ಕೂತು ಅಡುಗೆ ಮಾಡಲಿ ನನ್ನ ಮುಂದೆ ಅಂತ ತಮಾಷೆ ಮಾಡೋದು. ತಮಾಷೆ ಮಾಡೋದಕ್ಕೆ ಯಾವ ಕಾಲ ಅಂತಿಲ್ಲ. ಒಂದು ಸಲ ರಾಮಕೃಷ್ಣರು ಕೂತು ಹೇಳ್ತಾರೆ ಆಕೆಗೆ, ಇನ್ನು ಜಾಸ್ತಿ ದಿವಸ ಬದುಕೋಲ್ಲ ಅಂತಿದ್ದಾಗ, ಕಡೆ ದಿವಸ ಅದು ಆಗಸ್ಟ್ 16ನೇ ತಾರೀಕು, ದಿಂಬ ಹಣಿಸಿ ಕೂಡಿಸಿರ್ತಾರೆ ರಾಮಕೃಷ್ಣರನ್ನ. ಶಾರದಾ ಮಾತೆಯನ್ನು ಕರೀತಾರೆ. ಕರೆದು ತಟ್ಟೆ ಇಟ್ಟಿರ್ತಾರೆ, ಊಟ ಮಾಡ್ತೀರಾ ಅಂತ. ಊಟ ಆಮೇಲೆ ಮಾಡ್ತೀನಿ, ಒಂದು ವಿಚಾರ ನಿನ್ನ ಹತ್ರ ಹಂಚ್ಕೋಬೇಕು. ಈ ಕಲ್ಕತ್ತೆ ಜನ ಕ್ರಿಮಿಕೀಟಗಳ ಹಾಗೆ ಕತ್ಲಲ್ಲಿ ತೊಳ್ಳಾಡ್ತಾ ಇದ್ದಾರೆ, ನೀನು ಅವ್ರು ನೋಡ್ಕೋಬೇಕಲ್ಲ ಅಂತ. ನಾನೇನು ನೋಡೋದು, ಹೆಣ್ಮಗಳು ಹೆಂಗ್ಸ್ ನಾನೇನು ಮಾಡಲಿ ಅಂತ ಇವ್ರು ಅಂತಾರೆ. ನಾನೊಬ್ಬನೇ ಎಷ್ಟು ಅಂತ ಮಾಡಲಿ, ನೀನು ಕೈ ಗೂಡಿಸಿದ್ರೆ ಇಬ್ಬರು ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ತಾರೆ. ಅದಾಗಲಿ ಬಿಡಿ, ಅದು ಯಾವಾಗ ಆಗಬೇಕೋ ಅದು ಆಗ್ತದೆ, ತಲೆ ಕೆಡಿಸ್ಕೋಬೇಡಿ ಅಂತ ಅವ್ರು ಹೇಳ್ತಾರೆ. ನಾನು ಮಾಡೋಕ್ಕಾಗಲ್ಲ, ಮುಂದೆ ನೀನೇ ಮಾಡಬೇಕು, ಇದನ್ನು ನಿನ್ನ ಕಡೆಯಿಂದ ಆಗಬೇಕು ಅಂಥೇಳಿ ಕೂತ್ಕೊಳ್ಳಿ, ನಾನು ಹೇಳೋದು ಕೇಳು ಅಂತ ಹೇಳ್ತಾರೆ. ಇಬ್ಬರು ಕೂಡ ಮಾಡಬೇಕು ಅಂತ. ಈ ಮಾತು ಹೆಂಗಿದೆ ಅಂದರೆ, ಸಕಾಲದಲ್ಲಿ ಬಂದಾಗ ಮಾಡ್ತೀನಿ, ಮುಂದೆ ಆದಾಗ ನೋಡ್ತೀನಿ ಅಂತಂದರೆ, ಈಗ ಬೇಡ ಮಾತಾಡೋದು, ನೀವು ಹೋದ ನಾನು ಮುಂದೆ ನೋಡ್ಕೋತೀನಿ ಅಂತಂದು ಹಾಗೆ. ಅದು ಒಬ್ಬ ಶಿಷ್ಯನಿಗೆ ಹೇಳ್ತಾರೆ, ಶಿಷ್ಯ ಶಾರದಾ ಪ್ರಸನ್ನ ಅಂತ, ಅವನು ಮಂತ್ರ ದೀಕ್ಷೆಗೆ ಬರ್ತಾನೆ. ಮಂತ್ರ ದೀಕ್ಷೆ ಕೊಡ್ತಿದ್ರು ಸಾಕಷ್ಟು ಜನಕ್ಕೆ, ಅವ್ರು ಮೊದಲು ಎಲ್ಲರಿಗೂ ಕೊಟ್ಟಿದ್ದಾರೆ, ಇವನಿಗೆ ಕೊಡಲಿಲ್ಲ. ನಿನ್ನ ಮಂತ್ರ ದೀಕ್ಷೆನ ಆಕೆನೇ ಕೊಡ್ತಾಳೆ, ಯಾಕಂದರೆ ನನ್ನ ಶಕ್ತಿಯೆಲ್ಲ ಆಕೆ ಕಡೆ ಇದೆ ಈಗ, ಆದ್ದರಿಂದ ಆಕೆ ಮಂತ್ರ ದೀಕ್ಷೆ ಕೊಡ್ತಾಳೆ ತಗೋ ಅಂತ. ಹೋದಾಗ ಶಾರದಾ ಮಾತು ಹೇಳ್ತಾರೆ, ನಾನು ಮಂತ್ರ ದೀಕ್ಷೆ ಕೊಡ್ತೀನಿ, ಈಗ ಕೊಡೋಲ್ಲ ನಿನಗೆ, ಆಮೇಲೆ ಕೊಡ್ತೀನಿ ಅಂತಾರೆ. ಇವರು ನಿರ್ಯಾಣ ಆಗೋ ತನಕ ಯಾರಿಗೂ ಮಂತ್ರ ದೀಕ್ಷೆ ಕೊಡೋದಿಲ್ಲ. ಅದಾದಮೇಲೆ ಶಾರದಾ ಪ್ರಸನ್ನನಿಗೆ, ಯೋಗೇನನಿಗೆ, ಮುಂದೆ ಬರುವಂಥ ಸಾಕಷ್ಟು ಜನ ಶಿಷ್ಯರಿಗೆ ಮಂತ್ರ ದೀಕ್ಷೆಯನ್ನು ಅವ್ರು ಕೊಡ್ತಾರೆ. ಈಗ ತಮ್ಮ ದೇಹ ಬಿಡಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ರಾಮಕೃಷ್ಣರು, ಇನ್ನು ಸಾಕು ಎಳೆಯೋದು ಬೇಡ ಅಂತ. ಒಂದು ಮಾತು ಹೇಳಿದ್ರಂತೆ ಅವರು, ಯಾವತ್ತಿನ ದಿವಸ ಜನ ನನ್ನನ್ನು ದೇವರು ಅಂತ ಹೇಳಿ ನಾನು ಚಿತ್ರಕ್ಕೆ ನೈವೇದ್ಯ ಕೊಡ್ತಾರೋ ಅಲ್ಲಿಂದ 3 ದಿವಸ ಕೂಡ ಬದುಕಲ್ಲ ನಾನು ಅಂತ. ಹಂಗೆ ಆಗ್ಬಿಡ್ತಲ್ಲಿ. ದಕ್ಷಿಣೇಶ್ವರಕ್ಕೆ ಜನ ಹೋಗಿದ್ದಾರೆ, ರಾಮಕೃಷ್ಣರಿಗೆ ನೈವೇದ್ಯ ಕೊಡಬೇಕು, ಹಣ್ಣು ಹಂಚಬೇಕು ಅಂತ. ಅವರಿಲ್ಲ, ಇಲ್ಲಿ ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅವ್ರ ಫೋಟೋಕ್ಕೆ ನೈವೇದ್ಯ ಮಾಡಿದ್ದಾರೆ. ಗೊತ್ತಾದ ತಕ್ಷಣ ಇವರು ಅನ್ಯಾಯ ಆಯ್ತು ಇದು ಅಂತಾರೆ. ಹೇಗೂ ದೇವರೇ ಪಾರು ಮಾಡ್ಬೇಕು ನಮ್ಮನ್ನು. ಅಲ್ಲಿ ತಾರಕೇಶ್ವರ ದೇವಸ್ಥಾನ ಇದೆ, ತಾರಕೇಶ್ವರ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಬೇಡ್ಕೊಂಡ್ರೆ ಆಗ್ತದೆ ಅಂತ ಹೇಳಿ ಅಲ್ಲಿಗೆ ಹೋಗಿ ದೇವ್ರ ಮುಂದೆ ಕೂತ್ಕೋತಾರೆ. 2 ದಿವಸ ಕೂತ್ಕೋತಾರೆ. ಕೂತ್ಕೊಂಡಾಗ 2ನೇ ದಿವಸ ದರ್ಶನ ಅಂತೂ ಆಗಲ್ಲ, ಧ್ಯಾನ ಮಾಡ್ತಿರ್ಬೇಕಾದ್ರೆ ಒಂದು ಸದ್ದಾಗತ್ತೆ ಮನಸ್ಸಲ್ಲಿ. ಒಂದ್ರ ಮೇಲೆ ಒಂದು ಮಡಿಕೆ ಇಟ್ಟು
ಎತ್ತರ ಮೇಲೆ ಮಾಡಿ ಕೋಲಿಂದ ಹೊಡೆದ್ರೆ ಮಡಿಕೆ ಹೊಡೆದಾಗ ಹೆಂಗೆ ಸಪ್ಪಳ ಬರುತ್ತೋ ಹಂಗೆ ಸಪ್ಪಳ ಬರುತ್ತೆ. ಠಕ್ಕಂದು ಸಪ್ಪಳ ಬಂದ ತಕ್ಷಣ ಎದ್ದು ಬಿಡ್ತಾರೆ ಧ್ಯಾನ ಬಿಟ್ಟು, ಬೇಡ ಇನ್ನಾಗಲ್ಲ ಇದು. ಘಟ ಒಡೀತು, ದೇಹಕ್ಕೆ ಘಟ ಅಂತೂ ಒಂದು ಹೆಸರಿದೆ. ದೇಹ ಒಡೀತು ಅಂದರೆ ಇನ್ನು ಜಾಸ್ತಿ ಸಮಯ ಇಲ್ಲ, ಗಂಡ ಯಾರು ಹೆಂಡತಿ ಯಾರು ದೇಹ ಹೋದ್ಮೇಲೆ ಇನ್ನು ತಡ್ಕೋಬೇಕು ಅಂತ ಹೇಳಿ ಬಂದುಬಿಡ್ತಾರೆ. ಮರುದಿವಸ ಬೆಳಗ್ಗೆ 16ನೇ ತಾರೀಕು ಆಗಸ್ಟ್ ರಾತ್ರಿ ಕರೀತಾರೆ. ಕರೆದು ಕೊನೆ ಮಾತು ಹೇಳ್ತಾರೆ, ನಾನು ಬಹುತೇಕ ಸಾಗರದ ಆಚೆ ಯಾವುದೋ ಜಗತ್ತಿಗೆ ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಯಾಕೆ ಚಿಂತೆ ಮಾಡ್ತೀಯ ನೀನು ಚಿಂತೆ ಮಾಡಬೇಡ, ನಾನು ಹೋದ್ಮೇಲೆ ಕೂಡ ನನ್ನ ಶಿಷ್ಯರನ್ನು ನೋಡ್ಕೋತಾರೆ, ಅದು ಚಿಂತೆ ಮಾಡೋದು ಬೇಡ. ಎಷ್ಟು ಗಟ್ಟಿ ಮನಸ್ಸು ಯಾವಾಗ ಹೇಳೋದಂದರೆ, ನಾನು ಹೋದ್ಮೇಲೆ ನೀನು ಕಾಮಾರ್ಪುಕುರಕ್ಕೆ ಹೋಗು, ನೀನು ಯಾರು ನೋಡ್ಕೊಳ್ಳದೆ ಹೋದರೆ ಯಾರ ಮುಂದೆ ಕೈ ಚಾಚಬೇಡ, ಯಾರಿಗೂ ದೀನಾಗಿ ಬೇಡಬೇಡ. ಏನೂ ಸಿಗದೆ ಹೋದರೆ ಕೆರೆ ದಂಡೆಗೆ ಸೊಪ್ಪು ಇರುತ್ತಲ್ಲ, ಸೊಪ್ಪನ್ನು ತಿಂದು ಬದುಕು, ಯಾರನ್ನೂ ಕೇಳೋಕ್ಕೆ ಹೋಗಬೇಡ. ದೈವ ಹೇಗಿದೆ ನೋಡ್ರಿ. ಮರುಕ್ಷಣಕ್ಕೆ ರಾತ್ರಿ 1 ಗಂಟೆಗೆ 1 ಗಂಟೆ 2 ನಿಮಿಷ ರಾಮಕೃಷ್ಣರು ಓಂ ತತ್ಸತ್ ಅಂತಂತಾರೆ, ಧ್ಯಾನದಲ್ಲಿ ಕೂತ್ಕೋತಾರೆ. ಒಂದೇ ಸಲ ಇಡೀ ದೇಹ ಚಕ್ ಅಂತ ಎಲೆಕ್ಟ್ರಿಕ್ ಶಾಕ್ ಹೊಡೆದ್ರೆ ಹಂಗಾಗ್ತದೆ. ಮೈ ಮೇಲೆ ಕೂದಲೆಲ್ಲ ನಿಮಿರು ನಿಂದಿರ್ತವೆ, ಕಣ್ಣು ಭ್ರೂ ಮಧ್ಯದಲ್ಲಿ ಬಂದುಬಿಡ್ತದೆ. ಆ ಕ್ಷಣದಲ್ಲಿ ದೇಹ ಹೋಯ್ತು, ಚೈತನ್ಯ ಹೋಯ್ತು. ಒಂದೇ ಮಾತಂತಾರೆ, ಕಾಳಿ ನಾನು ಬಿಟ್ಟು ಹೋದ್ಯಮ್ಮ ನೀನು ಅಂತ ಅಷ್ಟೇ ಅನ್ನೋದಮ್ಮ. ಎಲ್ಲ ಮುಗಿದ ಮೇಲೆ ಕಾಮಾರ್ಪುಕುರಕ್ಕೆ ಹೋಗ್ತಾರೆ. ಕಾಮಾರ್ಪುಕುರದಲ್ಲಿ ಏನಿದೆ ಬಡತನ. ಇವ್ನು ರಾಮಲಾಲ್ ಅಂತೂ ಎಷ್ಟು ಕೆಟ್ಟ ತೊಂದರೆ ಮಾಡ್ತಾನೆ ಅಂತಂದರೆ, ಅವ್ರಿಗೆ 7 ರೂಪಾಯಿ ಬರ್ತಿತ್ತಂತೆ. ವ್ಯವಸ್ಥೆ ತ್ರೈಲೋಕ್ಯನಾಥ ಅರೇಂಜ್ ಮಾಡಿದ್ದಾನೆ, ಅವ್ರಿಗೆ ಅಶನಾರ್ಥ ಅಂತ, ಅವ್ರು ಬದುಕಲಿಕ್ಕಿರಲಿ ಅಂತ 7 ರೂಪಾಯಿ ಕೊಡಬೇಕು ತಿಂಗಳಿಗೆ ಅಂತ. ಈ ರಾಮಲಾಲ ಆಕೆಗೆ ಯಾಕೆ ಕೊಡಬೇಕು, ವಿಧವೆ ಆಕೆಗೆ ಯಾಕೆ ಬೇಕು, ದುಡ್ಡು ಯಾಕೆ ಬೇಕು, ಭಕ್ತರಿದ್ದಾರೆ ಕಾಪಾಡ್ತಾರೆ ಅಂತ ಹೇಳಿ ಆ 7 ರೂಪಾಯಿ ಬರೋದನ್ನು ಕೂಡ ಬಂದ್ ಮಾಡಿದ. ಈ ಹುಡುಗರಿದ್ದಾರಲ್ಲ ಇವರೆಲ್ಲ ಮಾತಾಡ್ಕೊಂಡ್ರು, ನಾವೇ 10 ರೂಪಾಯಿ ಕೊಟ್ಟು ಬಿಡೋಣ ತಾಯಿಗೆ, 10 ರೂಪಾಯಿ ಬದುಕೋಕೆ ಕೊಡೋಣ ಅಂತ ಮಾತಾಡಿದರೆ ಹೊರತಾಗಿ ಇವ್ರ ಕಡೆ ದುಡ್ಡೇ ಇಲ್ಲ, ಕೊಡೋಕ್ಕಾಗಲೇ ಇಲ್ಲ. ಕೊನೆಗೆ ಆಕೆ ಪರಿಸ್ಥಿತಿ ಹೇಗೆ ಬಂತು ಅಂದರೆ, ಮನೇಲಿ ಹಳೆ ಭತ್ತ ಇದೆ, ಒಂದಿಷ್ಟು ಅಕ್ಕಿ ಅನ್ನ ಮಾಡ್ಕೋಬೋದು ಹೊರತಾಗಿ ಅನ್ನಕ್ಕೆ ಹಾಕ್ಕೊಳ್ಳೋಕೆ ಉಪ್ಪಿಲ್ಲ, ಸೊಪ್ಪಿಲ್ಲ. ಆ ಸೊಪ್ಪು ತಂದು ಹಾಕಬೇಕು, ಸಪ್ಪಿಗೆ ಉಪ್ಪಿಲ್ಲ, ಏನು ಮಸಾಲೆಯಲ್ಲಿ ಏನಿಲ್ಲ, ಹಾಗೆ ತಿನ್ನಬೇಕು. ಆಕೆ ಯಾರ ಮುಂದೂ ಹೇಳ್ಕೊಳ್ಳಿಲ್ಲ, ಆಕೆ ಹಿಂಗೆ ಇರಬೇಕು ಅಂತ ತೀರ್ಮಾನ ಹಾಕಿದ್ರು, ಯಾರ ಮುಂದೂ ಬೇಡಲಿಲ್ಲ, ಹಾಗೆ ಬದುಕೊಂಡ್ರು. ಕೊನೆಗೆ ಒಂದು ಹಂತ ಬಂದ ಮೇಲೆ ವಿವೇಕಾನಂದರೆಲ್ಲ ಒಂದು ಅಮ್ಮನ ಹಾಗೆ ಬಿಡಬಾರ್ದು ಅಂತ ಹೇಳಿ ಕಲ್ಕತ್ತೆ ಕರ್ಕೊಂಬರ್ತಾರೆ. ಕಲ್ಕತ್ತೆಗೆ ಬಂದ ಮೇಲೆ ಆಕೆ ಪ್ರಭಾವ ಹೆಚ್ಚಾಗುತ್ತೆ, ಸಾಕಷ್ಟು ಜನ ಭಕ್ತರು ಬರ್ತಾರೆ. ಬಂದರೂ ಕೂಡ ಕೊನೆ ಮಾತು ಹೇಳಿಬಿಡ್ತಾರೆ. ಇನ್ನು ಆಕೆಗೂ 67 ವರ್ಷ ಆಯಿತು. ಜಗತ್ತೆಲ್ಲ ಸುತ್ತಾರೆ, ಒಂದು ಭಾರತದಲ್ಲಿ ಎಲ್ಲ ಕಡೆ ಹೋಗಿ ಬರ್ತಾರೆ. ಹೋಗ್ಬಿಟ್ಟು ನಮ್ಮ ಕರ್ನಾಟಕಕ್ಕೂ ಬರ್ತಾರೆ. ಬಂದು ಬೆಂಗಳೂರಿಗೆ ಬಂದು ರಾಮಕೃಷ್ಣ ಆಶ್ರಮದಲ್ಲಿ ಬಂದು, ಅದು ಮಾರ್ಚ್ 24, 1911, ಅದು ಇನ್ನೂ ಇದೆ, ಶಿಲಾಫಲಕ ಇದೆ ಅಲ್ಲಿ, ತಾಯಿ ಬಂದು ಕೂತ್ಕೊಂಡದ್ದು. 3 ದಿವಸ ಇರ್ತಾರೆ. 3 ದಿವಸ ಇದ್ದು ಕೊನೆಗೆ ಹೋಗುವಾಗ ಒಂದು ಭಾಳ ಚೆನ್ನಾಗಿರೋ ಮಾತು ಹೇಳಿ ಮುಗಿಸ್ಬೇಕು. 1920 ಜುಲೈ 21ನೇ ತಾರೀಕು ಏನು ಟ್ರೀಟ್ಮೆಂಟ್ ಕೊಟ್ಟರು ಗುಣ ಆಗಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪ್ರಾಣ ಹೋಗ್ತದೆ ಅಂದಾಗ ಒಬ್ಬ ಹೆಣ್ಮಗಳು ಬಂದು ಅಳೋಕೆ ಶುರು ಮಾಡ್ತಾಳೆ. ಪರಮಹಂಸರ ನಂತರ ನೀವೇ ನಮಗೆ ದೀಪ ಅಂತ ತಿಳ್ಕೊಂಡಿದ್ವಿ, ನೀವು ಹೋದ್ಮೇಲೆ ನಮಗೆ ಯಾರು ಮಾಡ್ತಾರೆ, ನಮಗೇನು ಸಂದೇಶ ಅಂತ. ಆಕೆ ಹೇಳೋ ಮಾತನ್ನು ನಾವು ನೆನಪಿಟ್ಕೊಂಡ್ರೆ ಸಾಕು ಅನಿಸ್ತದೆ. ಆಕೆ ಹೇಳ್ತಾಳೆ, ಮಗು ನಿನಗೆ ಪ್ರಪಂಚದಲ್ಲಿ ಶಾಂತಿ ಬೇಕು ಅಂದರೆ ಯಾರಲ್ಲಿಯೂ ತಪ್ಪು ಕಂಡು ಹಿಡಿಬೇಡ. ಅನ್ಸುತ್ತೆ ಒನ್ ಆಫ್ ದಿ ಫೈನೆಸ್ಟ್ ಸ್ಟೇಟ್ಮೆಂಟ್ ಯು ಕ್ಯಾನ್ ಗಿವ್. ಯಾರಲ್ಲೂ ತಪ್ಪು ಕಂಡು ಹಿಡಿಬೇಡ, ಎಲ್ಲರೂ ನಿನ್ನವ್ರು ಹಾಗೆ ನೋಡ್ಕೊ. ಪ್ರಪಂಚದಲ್ಲಿ ಯಾರೂ ಪರಕೀಯರಲ್ಲ, ನಾವೆಲ್ಲ ಒಂದೇ ಸಂಸಾರಕ್ಕೆ ಸೇರಿದವರು ಅಂತ ಹೇಳಿ ಕಣ್ಣು ಮುಚ್ಚುತ್ತಾರೆ. ನನಗನ್ಸೋ ಮಟ್ಟಿಗೆ ಅವ್ರು ಹೇಳಿದಂಥ ಉಪದೇಶ ಒಂದು ಮಹಾಮಂತ್ರ ಇದ್ದ ಹಾಗೆ. ಭಗವಂತನ ದಯೆ ಯಾವಾಗಲೂ ಸುಖದ ರೂಪದಲ್ಲೇ ಬರೋಲ್ಲ, ದುಃಖ ಕೂಡ ಭಗವಂತನ ಕೃಪೆನೇ. ಅದು ಸುಖದಿಂದ ಮಾಡಲಾಗದ್ದನ್ನು ದುಃಖದ ಮಾಡಿಸುತ್ತೆ. ಹೇಳ್ತಾ ಇರಲ್ಲ, ನಮ್ಮ ಶೀಲವನ್ನು ತಿದ್ದೋದ್ರೊಳಗೆ ಸುಖದ ಪಾತ್ರ ಎಷ್ಟಿದೆಯೋ ಅಷ್ಟೇ ಪಾತ್ರ ದುಃಖದ್ದು ಇದೆ. ಬರೀ ಸುಖದ ಮೇಲೆ ಸುಖ ಬರ್ತಾ ಇದ್ರೆ ಭಗವಂತ ಇರೋದೇ ಮರೆತು ಹೋಗಿರುತ್ತೆ ನಮಗೆ. ಕುಂತಿ ಬೇಡ್ಕೊಳ್ಳೋದು ಅದೇ ತಾನೇ, ಭಗವಂತ ನನಗೆ ಕಷ್ಟ ಕೊಡು ಅಂತ ಕೇಳ್ತಾಳೆ ಆಕೆ. ಯಾಕಂದರೆ ಕಷ್ಟ ಕೊಟ್ಟಾಗ ನೀನು ನೆನೆಸೋದು, ನಾನು ಸುಖ ಇದ್ದಾಗ ನೆನೆಸಲ್ಲ ನಿನ್ನ ಅಂತ ಹೇಳ್ತಾಳೆ. ಒಂದು ವೇಳೆ ಭಗವಂತ ನಮ್ಮನ್ನು ದೇವದೂತರನ್ನು ಕಳಿಸ್ತಾನೆ, ನಮ್ಮ ಮೋಹ ಬಿಡು ಅಂದರೆ ಬಿಡಲ್ಲ. ಮೋಹ ಬಿಡಿಸೋದು ನಮ್ಮ ದುಃಖನೇ ಬಿಡಿಸೋದು ಮೋಹ. ಆದ್ದರಿಂದ ಸುಖದ ಅಮರನಲ್ಲಿ ಕಾಣಲಾರದನ್ನು ದುಃಖ ತೋರಿಸುತ್ತೆ. ಎರಡನ್ನೂ ಸ್ವೀಕಾರ ಮಾಡಿ, ಸುಖ ದುಃಖ ಎರಡೂ ಸ್ವೀಕಾರ ಮಾಡಿ. ಆದರೆ ಪ್ರಪಂಚದಲ್ಲಿ ಯಾರಲ್ಲೂ ದೋಷ ಕಂಡು ಹಿಡಿಯೋದು ಬೇಡ ಅಂತ ಆ ತಾಯಿ, ಆ ಪರಮಹಂಸರು ಬದುಕಿದಂಥ ರೀತಿ ಅನನ್ಯವಾದಂಥ ರೀತಿ. ಅವರು ತೋರಿಸಿದಂಥ ಬೆಳಕು ಇನ್ನೂ 1000 ವರ್ಷ ನಮ್ಮಲ್ಲಿ ಪ್ರಖರವಾಗಿ ಬೆಳೆಯುವಂಥದ್ದು.
ಅವರು ಬದುಕಿದ್ದು ನಾನು ಇದರಲ್ಲಿ ಪ್ರಯತ್ನ ಮಾಡಿದ್ದೇನು ಅಂದರೆ ವ್ಯಕ್ತಿಯಾಗಿ ಗಂಡ ಹೆಂಡತಿಯರಾಗಿ ಹೇಗೆ ಬದುಕಿದರು, ವೈಯಕ್ತಿಕ ಸಾಧನೆಗಳನ್ನು ಮಾಡ್ತಾನೆ ತಮ್ಮ ನಡುವಿನ ನವಿರಾದ ಸಂಬಂಧಗಳನ್ನು ಕಳ್ಕೊಳ್ಳಿಲ್ಲ. ಅದಕ್ಕೆ ಅವ್ರದ್ದು ಅನುರೂಪ ದಾಂಪತ್ಯ, ಒಬ್ಬರಿಗೊಬ್ಬಸ್ಕರ ಒಬ್ಬರು ಹುಡುಗ ಹೃದಯ ತುಡಿಬೇಕು. ಅದರ ಜೊತೆಗೆ ಬದುಕಿದ್ದು ಸನ್ಯಾಸಿಗಳ ಹಾಗೆ, ಇಬ್ಬರು ಸನ್ಯಾಸಿಗಳಾಗಿದ್ದರು, ಆದರ್ಶ ಸಂಸಾರಿಗಳಾದರು ಅನ್ನೋದರಲ್ಲಿ. ಅದಕ್ಕೆ ನಾನು ಹಾಕಿದ್ದು ಸನ್ಯಾಸಿ ಬದುಕು ಅನುರೂಪ ದಾಂಪತ್ಯ ಅಂತ. ಅದರ ಒಂದು ಅಂಶ ನಮ್ಮ ಹೃದಯದಲ್ಲಿ ಇಳಿದ್ರೆ ಬಹುಶಃ ನಮ್ಮ ಸಂಸಾರವೂ ಚೆನ್ನಾಗಿ ಆಗಬಹುದು ಅನ್ನೋ ಭರವಸೆಯಲ್ಲಿ ಮಾತು ಮುಗಿಸ್ತೇನೆ. ನಮಸ್ಕಾರ.